ಜ್ಞಾನ ಸಂಹಿತ ಮಾಸಪತ್ರಿಕೆ ಮೇ 2026. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA. ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಫ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102, 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್. ದೂರವಾಣಿ 0 ಖಿಲ್ 22876232587625. ಇಮೇಲ್ imoy.thelibrary@gmail.com. ವೆಬ್ಸೈಟ್ www.mitrajyothi.org. ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ: CA ಸೈಟ್ ನಂಬರ್ P22, 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಫ್ನ ಹಿಂಭಾಗ, HSR ಲೇಔಟ್, ಬೆಂಗಳೂರು 560102. ದೂರವಾಣಿ ಸಂಖ್ಯೆ 22852322587625. ಭಾರತದ ಕೋಡ್ 91, ಬೆಂಗಳೂರಿನ ಕೋಡ್ 080. ಇಮೇಲ್ ವಿಳಾಸ imoy.thelibrary@gmail.com. ವೆಬ್ಸೈಟ್ www.mitrajyothi.org. ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52, 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೇ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಜೀವನವೆಂದರೆ ಸುಖ ದುಃಖದ ಸಮ್ಮಿಶ್ರಣ. ನೋವು ನಲಿವು ಇದ್ದದ್ದೇ. ಹೀಗಾಗಿ ಸಂತೋಷ ಬಂದಾಗ ಖುಷಿಯಿಂದ ಮನಪೂರ್ತಿ ನಗುತ್ತಿರಿ, ನಕ್ಕು ಹಗುರಾಗಿ. ಮನಸ್ಸಿನ ಜಂಜಡವನ್ನೆಲ್ಲ ದೂರ ಮಾಡಿ ನಗಿ. ಮುಂದಿನ ಕೆಲಸಕ್ಕೆ ಈ ನಗುವೇ ಸ್ಫೂರ್ತಿಯಾದೀತು. ನಗು ಶಾಂತಿಯ ಸಂಕೇತವೂ ಹೌದು. ಒತ್ತಡ ಎಷ್ಟೇ ಇದ್ದರೂ ಮುಖದಲ್ಲಿ ಮಂದಹಾಸ ಜಿನುಗುತ್ತಿರಬೇಕು. ನಗು ಎಂಬುದು ಸಂತೋಷ, ಸಂವೇದನೆ, ಮನಸ್ಸಿಗಾದ ಖುಷಿಯನ್ನು, ವಿನೋದವನ್ನು ಅಭಿವ್ಯಕ್ತಿಸುವ ಮುಖಭಾವವೂ ಹೌದು. ನಗು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ನೆಮ್ಮದಿಯು ಜೀವನಕ್ಕೆ ದಾರಿಯಾಗುತ್ತದೆ. ಪರಿಚಯ ಇಲ್ಲದವರೊಂದಿಗೂ ಮುಗುಳ್ನಗೆ ಹಂಚಿಕೊಳ್ಳುವುದರಿಂದ ಆತ್ಮೀಯತೆ ಹೆಚ್ಚುತ್ತದೆ ಎನ್ನುತ್ತದೆ ವಿಜ್ಞಾನ. ನಗು ದೇಹ, ಮನಸ್ಸು ಎರಡನ್ನೂ ಸಮತೋಲನದಲ್ಲಿಡುತ್ತದೆ. ನಗುವುದರಿಂದ ಮುಖದ ಸ್ನಾಯುಗಳು ಸಡಿಲಗೊಂಡು ನರಮಂಡಲವನ್ನು ಸಂವೇದನೆಗೊಳಿಸುತ್ತದೆ, ಕ್ರಿಯಾಶೀಲವಾಗಿಸುತ್ತದೆ. ನರಮಂಡಲವನ್ನು ಸುಸ್ಥಿತಿಗೆ ತರುತ್ತದೆ. ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನು ಪೂರೈಸುತ್ತದೆ. ನಗು ಎನ್ನುವುದು ಸರ್ವಕಾಲಕ್ಕೂ ಔಷಧಿ ಇದ್ದಂತೆ. ಆದ್ದರಿಂದ 10 ಮೇರಂದು ಪ್ರತಿ ವರ್ಷ ವಿಶ್ವ ನಗುವಿನ ದಿನವನ್ನು ಎಲ್ಲೆಡೆ ಆಚರಿಸಲಾಗುತ್ತದೆ. ನಾವೆಲ್ಲರೂ ಕೂಡ ಮುಖದ ಮೇಲಿನ ಗಂಟನ್ನು ತೆಗೆದುಹಾಕಿ ಒಮ್ಮೆ ನಗೋಣ, ಬಾಳಿನುದ್ದಕ್ಕೂ ನಗುತ್ತಲೇ ಇರೋಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ ಎಂಬಡಿ. ವಿಜಿ ಅವರ ಕಗ್ಗದಂತೆ ನಗು, ನಗುತ್ತ ಬಾಳೋಣ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು
ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ. ಪರಿವಿಡಿ. ಒಂದು ಚಿಂತನ್ ಯಾರು ಬಡವರಲ್ಲ. 2 ನುಡಿಮುತ್ತುಗಳು. 3 ಸಂಗೀತೆ. ಐ ಹರಿಸಿದ ಸಂಗೀತ ಸುಧೆ. 4 ಸ್ಫೂರ್ತಿ ಕಥನ್ ಹಸಿರು ಸಖ ಮಾಳದ ಗೋವಿಂದಣ್ಣ ಏಕಾಂಗಿಯಾಗಿ ರಸ್ತೆ ನಿರ್ಮಿಸಿದರಣ್ಣ. 5 ವಿಜ್ಞಾನ ತಂತ್ರಜ್ಞಾನ ಸ್ಮಾರ್ಟ್ ಪೀಲ್. ಖಾದ್ಯ ವಸ್ತುಗಳಾಗಿ ಎಲೆಕ್ಟ್ರಾನಿಕ ಉಪಕರಣಗಳು. 6 ಆಚರಣೆ ವಿಶ್ವ ನಗುವಿನ ದಿನ. 7 ಜೀವಲೋಕ ಗೊಂಚಲು ಬಾಲದ ಇಲಿಗಳು. 8 ಕೌಶಲ್ ಮನೆ ಕೆಲಸದಿಂದ ಮಕ್ಕಳ ಮನೋವಿಕಾಸ. 9 ಪಾಲನೆ ಪೋಷಣೆ ಭಾಷಾ ಕೌಶಲ ಬೆಳೆಸುವುದು. ಹೀಗೆ 10 ಸ್ಮೃತಿ ಪಟಲ್ ಠಾಕೂರ್ ಬಾರಿ. 11 ಆರೋಗ್ಯ ಹೃದಯ. ನಿರ್ಲಕ್ಷಿಸದಿರು ಗಿಳೆಯ. 12 ಚಿಣ್ಣರ ಪುಟ. ಚಾಣಾಕ್ಷ ಮಂತ್ರಿ. ಹನಿಗವನಗಳು. 13 ಅಡುಗೆ ಮನೆ ಹಲಸಿನ ಬೀಜದ ವಡೆ, ಸುಕ್ಕಿನುಂಡೆ. 14 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಯಾರು ಬಡವರಲ್ಲ. ಬಡವರ, ದೀನ ದಲಿತರ ಸೇವೆ ಹಾಗೂ ರೋಗಿಗಳ ಆರೈಕೆಯಲ್ಲಿ ತೊಡಗಿಸಿಕೊಂಡವರು ಮದರ್ ತೆರೆಸಾ. ಒಮ್ಮೆ ಅವರನ್ನು ಭೇಟಿಯಾದ ಕೆಲ ಪತ್ರಕರ್ತರು, ನೀವೇ ಬಡತನದಲ್ಲಿ ಹುಟ್ಟಿ ಬೆಳೆದವರು. ಹೀಗಿರುವಾಗ ಈ ಬಡವರಿಗೆ ನೀವೇನು ಕೊಡಬಲ್ಲಿರಿ ಎಂದು ಕೇಳಿದಾಗ ಪ್ರೀತಿಯನ್ನು ಎಂದುತ್ತರಿಸಿದರು ತೆರೆಸಾ. ಈ ಒಂದೇ ಒಂದು ಶಬ್ದದಲ್ಲಿ ಎಷ್ಟೊಂದು ಅರ್ಥ ಅಡಗಿದೆ. ಇತರರಿಗೆ ನೀಡಲು ನಮ್ಮ ಬಳಿ ಏನೂ ಇಲ್ಲವೆಂದು ಹೇಳೋದು ಬರೀ ಒಂದು ನೆಪ, ಪೊಳ್ಳುವಾದ ಅಷ್ಟೇ. ಆದರೆ ಪ್ರೀತಿ ಪ್ರೇಮ ಸ್ನೇಹ ಭಾವಗಳ ಭರಪೂರ ಭಂಡಾರವನ್ನೇ ಹೊಂದಿರುವವರು ಇಂತಹ ಕುಂಟು ನೆಪಗಳನ್ನು ಮುಂದು ಮಾಡುವುದಿಲ್ಲ. ಏನು ಖರ್ಚಿಲ್ಲದ, ಯಾವತ್ತೂ ದುಬಾರಿಯಲ್ಲದ ವಿಷಯವೆಂದರೆ ಪ್ರೀತಿ. ಇದನ್ನು ಯಾರು ಬೇಕಾದರೂ, ಯಾರಿಗೆ ಬೇಕಾದರೂ, ಎಷ್ಟು ಬೇಕಾದರೂ ನೀಡಬಹುದು. ಪ್ರೀತಿ ಎಂಬುದು ನೀಡುವ ಶಕ್ತಿ ಇಲ್ಲದವರಿಗೆ ನಾಮಪದ. ಆದರೆ ನೀಡುವ ಶಕ್ತಿ ಇದ್ದವರಿಗೆ ಕ್ರಿಯಾಪದ. ಪ್ರೀತಿಗೂ ಬಯಕೆಗೂ ಏನು ವ್ಯತ್ಯಾಸ ಎಂದು ಭಗವಾನ್ ಬುದ್ಧನನ್ನು ಶಿಷ್ಯನೊಬ್ಬ ಕೇಳುತ್ತಾನೆ. ಅದಕ್ಕೆ ಬುದ್ಧ, ನೀನು ಒಂದು ಸುಂದರ ಹೂವನ್ನು ಕಂಡು ಅದನ್ನು ಕಿತ್ತರೆ ಅದು ಬಯಕೆ. ಬದಲಾಗಿ ಆ ಹೂವಿನ ಗಿಡಕ್ಕೆ ನೀರೆರೆದರೆ ಅದು ಪ್ರೀತಿ ಎಂದು ಉತ್ತರಿಸುತ್ತಾನೆ. ಆದರೆ ಪ್ರೀತಿ ಎಂಬುದು ಬಹಳ ಸೂಕ್ಷ್ಮವಾದುದು. ಅದು ನೀರು ಕಡಿಮೆಯಾದರೆ ಬಾಡಿ ಹೋಗುವ, ಹೆಚ್ಚಾದರೆ ಕೊಳೆತು ಹೋಗುವ ಹೂವಿನಂತೆ. ಯಾರದ್ದು ಒತ್ತಾಯಕ್ಕೆ, ಯಾವುದು ಒತ್ತಡಕ್ಕೆ ಹೂವು ಅರಳದು. ಅಂತೆಯೇ ಪ್ರೀತಿ ಕೂಡ. ಸೂರ್ಯನ ಬೆಳಕು, ದೀಪದ ಬೆಳಕು, ಚಂದ್ರನ ಬೆಳಕು, ಮಿಂಚಿನ ಬೆಳಕು, ಮಿಂಚು ಹುಳದ ಬೆಳಕು, ವಿದ್ಯುತ್ ಶಕ್ತಿಯ ಬೆಳಕು, ಹೀಗೆ ನಾನಾ ರೀತಿಯ ಬೆಳಕುಗಳಿವೆ. ಆದರೆ ಕಮಲದ ಹೂವು ಅರಳಬೇಕಾದರೆ ಸೂರ್ಯನ ಬೆಳಕೇ ಬೇಕು. ಅಂತೆಯೇ ನಮ್ಮ ಹೃದಯ ಕಮಲ ಅರಳಬೇಕಾದರೆ ಪ್ರೀತಿಯ ಸಿಂಚನ ಬೇಕು. ಭರಪೂರ ಪ್ರೀತಿಯೊಂದಿಗೆ ಎಲ್ಲರೂ ಹೃದಯ ಶ್ರೀಮಂತಿಕೆಯನ್ನು ಮೆರೆಯೋಣ. ಸುತ್ತಲ ವಾತಾವರಣವನ್ನು ಸಕಾರಾತ್ಮಕವಾಗಿಸೋಣ. 2 ನುಡಿಮುತ್ತುಗಳು. 1 ಕೋಪವನ್ನು ಸಹನೆಯಿಂದ ಗೆಲ್ಲು. ಗೌತಮ ಬುದ್ಧ. 2 ಜ್ಞಾನದ ಬೆಳಕು ಹೊರಗಡೆಯಿಂದ ಹುಟ್ಟಿಸಬಲ್ಲ ಲಾಟಿ ನೀನ ಬೆಳಕಲ್ಲ. ಅದು ಸ್ವಯಂ ಪ್ರಭೆ ಬೀರುವ ಮಿಂಚುಹುಳದ ಜೀವಕ್ರಿಯೆಯ ಫಲವಾದ ಬೆಳಕು. ರವೀಂದ್ರನಾಥ ಟ್ಯಾಗೋರ್. 3 ಬೇರೆಯವರ ಆಲೋಚನೆಗಳನ್ನು ಒಪ್ಪಿಕೊಳ್ಳದಿದ್ದರೂ ಅವರ ಮಾತನ್ನು ತಾಳ್ಮೆಯಿಂದ ಆಲಿಸುವುದು ಸುಶಿಕ್ಷಿತ ಮನಸ್ಸಿನ ಸಂಕೇತ. ಅರಿಸ್ಟಾಟಲ್. 4 ಜೀವನದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಮಾತ್ರ ನೈತಿಕ ಬಲ ನೀಡಬಲ್ಲದು. ಸ್ವಾಮಿ ವಿವೇಕಾನಂದ. 5 ಅತ್ಯುತ್ತಮ ಪ್ರಮಾಣದ ಬಡ್ಡಿ ಸಿಗುವುದು ಜ್ಞಾನದ ಮೇಲಿನ ಹೂಡಿಕೆಯಿಂದ ಮಾತ್ರ. ಬೆಂಜಮಿನ್ ಫ್ರಾಂಕ್ಲಿನ್. 6 ಸದ್ಗುಣ ಮತ್ತು ದುರ್ಗುಣಗಳ ವ್ಯತ್ಯಾಸ ತಿಳಿಯದಾದಾಗ ನಮ್ಮ ಬೆಳವಣಿಗೆ ನಿಲ್ಲುತ್ತದೆ. ಮಹಾತ್ಮ ಗಾಂಧಿ. 3 ಸಂಗೀತ ಐ ಹರಿಸಿದ ಸಂಗೀತ ಸುಧೆ. ಜನರೇಟಿವ್ ಐ ತಂತ್ರಜ್ಞಾನದಿಂದ ಸಂಗೀತ ರಚಿಸುವುದು ಹಳೆಯ ಪ್ರಕಾರ. ಈ ಮಾದರಿಯಿಂದ ವಚನಗಳಿಗೂ ಸಂಗೀತ ಸ್ಪರ್ಶ ಒದಗಿಸುವುದು ಈ ಹೊತ್ತಿನ ಹೊಸ ವಿಚಾರ. ಇಂತಹದ್ದೊಂದು ಕಾಯಕವನ್ನು ಕಳೆದ 2 ವರ್ಷದಿಂದ ಮಾಡಿಕೊಂಡು ಬಂದಿದೆ ಸಂಗೀತ ಸುಧಾ ತಂಡ. ಇದು ಡಿಜಿಟಲ್ ಯುಗ. ಸ್ಕ್ರಾಲ್ ಮಾಡಿ ಸಮಯ ಕಳೆಯುವ ಇಂದಿನ ಯುವ ಪೀಳಿಗೆಗೆ 12ನೇ ಶತಮಾನದ ವಚನದ ಆಳವಾದ ಜ್ಞಾನ ಅಥವಾ ಪಂಪ್ ಭಾರತ ಮಹಾಕಾವ್ಯದ ಗಾಂಭೀರ್ಯವು ಅರ್ಥವಾಗದು. ಅವರಿಗೆ ಈಗಿನ ರೀಲ್ಸ್ ಮಾದರಿಯಲ್ಲೇ, ಡಿಜೆ ಸಂಗೀತದ ಮಾದರಿಯಲ್ಲಿಯೇ ಕಂಟೆಂಟ್ ಒದಗಿಸಿದರೆ ಸಾಹಿತ್ಯದತ್ತ ಚಿತ್ತ ಹರಿಸುತ್ತಾರೆ. ಹಳೆಗನ್ನಡವನ್ನು ಇಂದಿನ ಯುವ ಪೀಳಿಗೆ ಹೆಚ್ಚಾಗಿ ಓದದ ಕಾರಣ, ಅದನ್ನು ಅವರ ಕಿವಿಗೆ ಬೀಳುವಂತೆ ಮಾಡಿ,
ಅವರಿಗೆ ಆಪ್ತವಾಗಿಸುವುದು ಈ ತಂಡದ ಮೂಲ ಆಶಯ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಬಸವಣ್ಣನವರ ಈ ವಚನವನ್ನು ಸಂಗೀತದ ಮೂಲಕ ಕಟ್ಟಿಕೊಟ್ಟ ಹಲವು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಆ ಎಲ್ಲ ಸಂಗೀತ ಸಂಯೋಜನೆಗಳು ಮನುಷ್ಯರ ಸೃಷ್ಟಿ. ಆದರೆ ಇದೇ ವಚನಕ್ಕೆ ಜನರೇಟಿವೆ. ಕೃತಕ ಬುದ್ಧಿಮತ್ತೆ ಮೂಲಕ ಸಂಗೀತ ಸೃಷ್ಟಿಸಿದರೆ ಹೇಗೆ? ಕೇಳಲು ಹೇಗಿರುತ್ತೆ? ಅದು ಥೇಟ್ ಮನುಷ್ಯರೇ ಸೃಷ್ಟಿಸಿದ ಸಂಗೀತವನ್ನು ಮೀರಿಸುವಂತಿದ್ದರೆ ಅದನ್ನು ನೀವು ನಂಬುತ್ತೀರಾ? ನಂಬಲೇಬೇಕು. ಅಂಥದ್ದೊಂದು ಸಾಧ್ಯತೆಗೆ ಕೈಹಾಕಿ ಯಶಸ್ಸು ಕಂಡವರು ಗಣೇಶ್ ಕೆ. ದಾವಣಗೆರೆ, ಸೋಮಶೇಖರ್ ಎಸ್. ಹುಲ್ಮನೆ ಹಾಗೂ ತೇಜಸ್ ಜೈನ್. ಇವರ ಈ ಸಾಹಸಕ್ಕೆ ವಿದ್ಯಾರ್ಥಿಗಳ ದೊಡ್ಡ ತಂಡವೇ ಕೈಜೋಡಿಸಿದೆ. ಇವರೆಲ್ಲರ ಈ ಕಾರ್ಯಕ್ಕೆ ವೇದಿಕೆಯಾಗಿರುವುದು ಸಂಗೀತ ಸುಧಾ ಎನ್ನುವ ಯೂಟ್ಯೂಬ್ ಚಾನಲ್. ಈ ತಂಡ ಸೃಷ್ಟಿಸಿದ ಸಂಗೀತ ಸಂಯೋಜನೆಯ ವಿಡಿಯೋಗಳನ್ನು ನೂರಾರು ಆಸಕ್ತರು ಆಸ್ವಾದಿಸುತ್ತಿದ್ದಾರೆ. ಈ ಮೂಲಕ ವಚನ ಸಾಹಿತ್ಯ ಸೇರಿದಂತೆ ಕನ್ನಡ ಸಾಹಿತ್ಯ ಅಭಿರುಚಿಯನ್ನು ಜನರಲ್ಲಿ ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ. ಸಂಗೀತ ಸುಧಾ ವಚನ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿಲ್ಲ. ದಾಸ ಸಾಹಿತ್ಯ, ಜನಪದ ಸಾಹಿತ್ಯ ಹಾಗೂ ಕನ್ನಡ ಸಾಹಿತ್ಯದ ಪ್ರಮುಖ ಪದ್ಯಗಳು, ಕವನಗಳಿಗೆ ತಾವು ಸೃಜಿಸಿದ ಸಂಗೀತವನ್ನು ಸಂಯೋಜನೆ ಮಾಡಿ ಅವುಗಳನ್ನು ದೃಶ್ಯ ರೂಪಕ್ಕಿಳಿಸಿ ಜನರಿಗೆ ಮುಟ್ಟಿಸುವ ಕಾರ್ಯ ಮಾಡುತ್ತಿದೆ. ಪಂಪ್ ಭಾರತ, ಕುಮಾರವ್ಯಾಸ ಭಾರತದ ಪದ್ಯಗಳಿಗೂ ಈ ಸಂಗೀತ ವ್ಯಾಪಿಸಿದೆ. ಹಳೆಗನ್ನಡದ ಪದ್ಯಗಳನ್ನು ಅವುಗಳದ್ದೇ ಧಾಟಿಯಲ್ಲಿ ಧ್ವನಿಸುವಂತೆ ಸಂಗೀತ ಹಾಗೂ ಗಾಯನವನ್ನು ಮೂಲಕ ಸೃಷ್ಟಿಸಿದ್ದಾರೆ. ಕುತೂಹಲಕ್ಕೆ ಶುರು ಮಾಡಿದ ಸಂಗೀತ ಸಂಯೋಜನೆಯು ಇಂದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಇದುವರೆಗೆ ₹1,000 ವಿಡಿಯೋಗಳನ್ನು ಸೃಷ್ಟಿಸಿದ್ದು, ವೀಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕನ್ನಡ ಸಾಹಿತ್ಯದ ಆಸಕ್ತರಿಗಂತೂ ತಂತ್ರಜ್ಞಾನದ ಈ ಹೊಸ ಸಾಧ್ಯತೆಯು ಖುಷಿ ಕೊಟ್ಟಿದೆ. ಆಲೋಚನೆ ಹುಟ್ಟಿದ್ದು ಹೇಗೆ? ಕನ್ನಡ ಸಾಹಿತ್ಯದಲ್ಲಿ 4ನೇ ಶತಮಾನದಿಂದ 20ನೇ ಶತಮಾನದವರೆಗಿನ ಸಮಗ್ರ ಹಾಗೂ ಸಮೃದ್ಧ ಸಾಹಿತ್ಯದ ಹೂರಣವಿದೆ. ಸಾಹಿತ್ಯ ಎಂದಾಕ್ಷಣ ದೂರ ಸರಿಯುವ ಇಂದಿನ ಜನಸಾಮಾನ್ಯರಲ್ಲಿ ಈ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯ ಆಗಬೇಕಿದೆ. ಅದು ಸಂಗೀತದ ಮೂಲಕವಾದರೆ ಜನರಿಗೆ ಆಪ್ತವಾಗುತ್ತದೆ ಎನ್ನುವ ಆಲೋಚನೆ ಗಣೇಶ್ ಹಾಗೂ ಸೋಮಶೇಖರ್ ನಡುವಿನ ಮಾತುಕತೆ ವೇಳೆ ವ್ಯಕ್ತವಾಗುತ್ತದೆ. ಸಣ್ಣದಾಗಿ ಹುಟ್ಟಿಕೊಂಡ ಈ ಆಲೋಚನೆಯ ಮುಂದುವರೆದ ಭಾಗವೇ ಸಂಗೀತ ಸುಧಾ. ಕನ್ನಡದ ಪದ್ಯಗಳಿಗೆ, ಕವನಗಳಿಗೆ, ವಚನಗಳಿಗೆ ಸಂಗೀತ ಸಂಯೋಜನೆ ಮಾಡುವುದು ಹೇಗೆ ಎನ್ನುವ ಪ್ರಶ್ನೆ ಎದುರಾದಾಗ ಈ ತಂಡಕ್ಕೆ ಕಂಡಿದ್ದು ಕ್ಷಣಾರ್ಧದಲ್ಲಿ ಸಂಗೀತ ಸೃಷ್ಟಿಸುವ ಜನರೇಟಿವೆ. ಮೊದಲ ಹಂತವಾಗಿ ಗಣೇಶ್ ಅವರು ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಸಣ್ಣ ಪದ್ಯವೊಂದನ್ನು ರಚಿಸಿ ಅದಕ್ಕೆ ಮೂಲಕ ಸಂಗೀತ ಸಂಯೋಜನೆ ಮಾಡಿ ವಿಡಿಯೋ ರೂಪವಾಗಿ ಸೃಷ್ಟಿಸುತ್ತಾರೆ. ಆ ವಿಡಿಯೋ ಬಗ್ಗೆ ಪ್ರಶಂಸೆಗಳು ವ್ಯಕ್ತವಾಗುತ್ತವೆ. ಅದರಿಂದ ಪ್ರೇರಣೆಗೊಂಡ ಅವರು ತಂಡದೊಂದಿಗೆ ಚರ್ಚಿಸಿ ಪ್ರಾರಂಭಿಕವಾಗಿ ಬಸವಣ್ಣನವರ ವಚನಗಳಿಗೆ ಸಂಗೀತ ಸಂಯೋಜನೆ ಕಾರ್ಯ ಕೈಗೊಳ್ಳುತ್ತಾರೆ. ಬಸವಣ್ಣನವರ ಒಂದೆರಡು ವಚನಗಳ ಸಂಗೀತ ಸಂಯೋಜನೆಗೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದಂತೆ ನಾವ್ಯಾಕೆ ಇಷ್ಟಕ್ಕೆ ಸೀಮಿತವಾಗಬೇಕು ಎಂಬ ಪ್ರಶ್ನೆ ಈ ತಂಡವನ್ನು ಕಾಡುತ್ತದೆ. ಅಷ್ಟರಲ್ಲಾಗಲಿ ಸಂಗೀತ ಸಂಯೋಜನೆಯಲ್ಲಿ ಪರಿಣಿತಿ ಸಾಧಿಸಿದ ಗಣೇಶ್ ಮತ್ತವರ ತಂಡ ಬಸವಣ್ಣನವರ ಎಲ್ಲ 1,200 ವಚನಗಳಿಗೂ ನಾನಾ ಪ್ರಕಾರಗಳಲ್ಲಿ ಸಂಗೀತ ಸಂಯೋಜನೆ ಮಾಡುವ ಸಾಹಸಕ್ಕೆ ಕೈಹಾಕಿ ಯಶ ಕಾಣುತ್ತದೆ. ತಾವು ಅಂದುಕೊಂಡಂತೆ ವಚನಗಳ ಹಾವಭಾವಕ್ಕೆ ತಕ್ಕಂತೆ ಸಂಗೀತದಲ್ಲಿ ಮಾಡ್ಯುಲೇಷನ್ ಮಾಡಿ ವಿಡಿಯೋಗಳನ್ನು ಪರಿಣಾಮಕಾರಿಯಾಗಿ ರೂಪಿಸುತ್ತಾರೆ. ಅವುಗಳೆಲ್ಲವನ್ನೂ ಒಂದೊಂದಾಗಿಯೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡತೊಡಗಿದ್ದಾರೆ. ಈ ಪ್ರಯತ್ನದ ಬಗ್ಗೆ ಹೆಮ್ಮೆ ಪಡುವ ಗಣೇಶ್ ಹೊಸ ಲೋಕ ತೆರೆದಿಟ್ಟಿದೆ, ಹೊಸ ಅವಕಾಶ ಕಲ್ಪಿಸಿಕೊಟ್ಟಿದೆ. ಅದನ್ನು ಬಳಸಿಕೊಂಡು ನಾವು ಸಂಗೀತ ಹಾಗೂ ದೃಶ್ಯದ ಮೂಲಕ ಕನ್ನಡ ಸಾಹಿತ್ಯ ಲೋಕವನ್ನು ಜನರ ಮುಂದಿಡುತ್ತಿದ್ದೇವೆ. ಬಸವಣ್ಣನವರ ವಚನಗಳ ಮೂಲಕ ಶುರು ಮಾಡಿದ ಈ ಕಾರ್ಯವು ಇಂದು ನಾನಾ ಟಿಸಿಲೊಡೆದು ₹1,000 ಸಂಗೀತ ಸೃಷ್ಟಿಗೆ ಹಾದಿ ಹಾಕಿದೆ ಎನ್ನುತ್ತಾರೆ. ಹಿಂದೂಸ್ತಾನಿ, ಕರ್ನಾಟಕ ಸಂಗೀತ ಸೇರಿದಂತೆ ಇಂದಿನ ಯುವ ಜನರ ಟ್ರೆಂಡ್ ಆಗಿರುವ ಡಿಜೆ ಪ್ರಕಾರದಲ್ಲೂ
ಸಂಗೀತ ರೂಪಿಸಲಾಗಿದೆ. ನಮ್ಮ ಪ್ರಯತ್ನ ಬಸವಣ್ಣನವರ ವಚನಗಳ ಹೊರತಾಗಿ ಕನಕದಾಸ, ಪುರಂದರದಾಸರ ದಾಸ ಸಾಹಿತ್ಯಕ್ಕೂ ರೂಪಿಸಿದೆ. ಶಾಸನಗಳ ಪಠ್ಯಗಳನ್ನು ನಾವು ಸಂಗೀತ ರೂಪದಲ್ಲಿ ರೂಪಿಸಿದ್ದೇವೆ. ಬಾದಾಮಿಯ ಶಾಸನದ ಪಠ್ಯವನ್ನು ಸಂಗೀತಕ್ಕೆ ಬದಲಿಸಿದ್ದೇವೆ. ಶಾಸನದ ಪಠ್ಯವನ್ನು ಸಂಗೀತದ ಮೂಲಕ ಕೇಳಿ ನಮ್ಮ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಶ್ರೀಮಂತಿಕೆ ಇದೆಲ್ಲವನ್ನು ಅತ್ಯಾಪ್ತವನ್ನಾಗಿ ಮಾಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಪ್ರಾಂಪ್ಟ್ಗಾಗಿ ಕಸ್ಟಮ್ ಜಿಪಿಟಿ. ಪದ್ಯಗಳನ್ನು ಸಂಗೀತಮಯಗೊಳಿಸಲು ಸಾಫ್ಟ್ವೇರ್ಗೆ ಪದ್ಯಕ್ಕನುಗುಣವಾಗಿ, ಭಾವಕ್ಕನುಗುಣವಾಗಿ ಆದೇಶ ನೀಡಬೇಕಾಗುತ್ತದೆ. ಜನರೇಟಿವ್ ಐಗೆ ಈ ಆದೇಶ ನೀಡುವ ವಿಧಾನವೇ ಪ್ರಾಂಪ್ಟ್. ಇದನ್ನು ರಚಿಸುವುದೇ ಸಂಗೀತ ಸೃಜಿಸುವಾಗಿನ ಕ್ಲಿಷ್ಟಕರ ಹಂತ. ಅದಕ್ಕಾಗಿ ಈ ತಂಡ ತನ್ನದೇ ಆದ ಕಸ್ಟಮ್ ಜಿಪಿಟಿ ಮಾದರಿ ಅಭಿವೃದ್ಧಿಪಡಿಸಿಕೊಂಡಿದೆ. ಕನ್ನಡದ ಪದ್ಯಗಳನ್ನು ಸಂಗೀತದ ಮಾದರಿಯನ್ನಾಗಿಸಲು ಕಸ್ಟಮ್ ಜಿಪಿಟಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಂದು ವಚನ, ದಾಸರ ಪದಗಳು, ಹಳೆಗನ್ನಡದ ಪದ್ಯಗಳಿಗೆ ಬೇರೆ ಬೇರೆಯದ್ದೇ ಪ್ರಾಂಪ್ಟ್ ನೀಡಬೇಕಾಗುತ್ತದೆ. ಆ ಪ್ರಾಂಪ್ಟ್ ಸೃಜಿಸಿಕೊಳ್ಳಲು ನಮ್ಮದೇ ಕಸ್ಟಮ್ ಜಿಪಿಟಿ ಅನುಕೂಲಕರವಾಗಿದೆ. ಪ್ರತಿ ಪದಕ್ಕೂ ಅದರದ್ದೇ ಆದ ಅರ್ಥ, ಭಾವ ಹಾಗೂ ಧ್ವನಿಯನ್ನು ಈ ಪ್ರಾಂಪ್ಟ್ನಲ್ಲಿ ಟೈಪಿಸಲಾಗುತ್ತದೆ. ಸಾಫ್ಟ್ವೇರ್ಗೆ ಆದೇಶ ಕೊಡುವ ವಿಧಾನವಾದ ಪ್ರಾಂಪ್ಟ್ ಅನ್ನು ಸಾಹಿತ್ಯಕ್ಕೆ ಅನುಗುಣವಾಗಿ ರೂಪಿಸಲಾಗುತ್ತದೆ. ಸಾಹಿತ್ಯದ ಒಳಹೂರಣದ ನೆಲೆಗಟ್ಟಿನಲ್ಲಿ ಈ ಪ್ರಾಂಪ್ಟ್ ಬದಲಾವಣೆ ಆಗುತ್ತಿರುತ್ತದೆ. ಹೀಗೆ ಮಾಡಿದರೆ ಮಾತ್ರ ಆಯಾ ಸಾಹಿತ್ಯಕ್ಕೆ ಅನುಗುಣವಾದ ಧ್ವನಿ, ಭಾವ ಲಭ್ಯವಾಗುತ್ತದೆ. ತಂತ್ರಜ್ಞಾನದ ವ್ಯಾಪಕತೆಯನ್ನು ಬಳಸಿಕೊಳ್ಳುವ ಹಲವು ಕವಲುಗಳು ತೆರೆದುಕೊಳ್ಳುತ್ತವೆ. ಸಂಗೀತ ಸಂಯೋಜನೆ ಹಂತಗಳು. ಸಾಹಿತ್ಯದ ಆಯ್ಕೆ. ಮೊದಲಿಗೆ ವಚನ, ದಾಸರ ಪದ ಅಥವಾ ಪಂಪ ಭಾರತದ ಪದ್ಯದಂತಹ ಶ್ರೇಷ್ಠ ಸಾಹಿತ್ಯ ಕೃತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅಷ್ಟೇ ಅಲ್ಲ, ಬಾದಾಮಿ ಶಾಸನಗಳಂತಹ ಪ್ರಾಚೀನ ಕಲ್ಲಿನ ಶಾಸನಗಳಿಂದ ಪಠ್ಯವನ್ನು ಆಯ್ದುಕೊಂಡು ಇತಿಹಾಸಕ್ಕೆ ಮಧುರವಾದ ರಾಗದ ಮೂಲಕ ಜೀವ ತುಂಬುವಂತಹ ಅಸಾಂಪ್ರದಾಯಿಕ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಪ್ರಾಂಪ್ಟ್, ಆದೇಶ, ರಚನೆ. ಕೃತಕ ಬುದ್ಧಿಮತ್ತೆಗೆ ನೀಡುವ ಸೂಚನೆ ಅಥವಾ ಆದೇಶವೇ ಪ್ರಾಂಪ್ಟ್. ಈ ಪ್ರಾಂಪ್ಟ್ ಅನ್ನು ಬಹಳ ಎಚ್ಚರಿಕೆಯಿಂದ ರಚಿಸಬೇಕು. ಉದಾಹರಣೆಗೆ, ಪದ್ಯದ ವಿಷಯವು ವಿಡಂಬನೆಯಾಗಿದ್ದರೆ ಅದಕ್ಕೆ ತಕ್ಕ ಸಂಗೀತದ ಧಾಟಿಯನ್ನು ಸೃಷ್ಟಿಸಲು ಗೆ ನಿರ್ದೇಶನ ನೀಡಬೇಕು. ಇಲ್ಲವಾದಲ್ಲಿ ತಾಳಮೇಳವಿಲ್ಲದ ಸಂಗೀತದಂತಾಗುತ್ತದೆ ಈ ಕಾರ್ಯ. ಪರಿಕರಗಳ ಬಳಕೆ. ಚಾಟ್ ಜಿಪಿಟಿ ಅಂತಹ ಸಾಮಾನ್ಯ ಪರಿಕರಗಳಿಂದ ಹಿಡಿದು ಶಾಸ್ತ್ರೀಯ ಪದ್ಯಗಳನ್ನು ಸಂಗೀತಕ್ಕೆ ಅಳವಡಿಸಲು ಸರಿಯಾಗಿ ಫಾರ್ಮ್ಯಾಟ್ ಮಾಡಲೆಂದೇ ವಿಶೇಷ ಕಸ್ಟಮ್ ಜಿಪಿಟಿಗಳನ್ನು ನಿರ್ಮಿಸಿಕೊಳ್ಳಲಾಗುತ್ತದೆ. ಅದನ್ನು ಬಳಸಿ ಪ್ರಾಂಪ್ಟ್ ರಚಿಸಲಾಗುತ್ತದೆ. ಮಾನವ ಪರಿಶೀಲನೆ. ಇದು ಅತ್ಯಂತ ನಿರ್ಣಾಯಕ ಹಂತ. ರಚಿಸಿದ ಹಾಡುಗಳನ್ನು ಸುಮಾರು 30 ವಿದ್ಯಾರ್ಥಿಗಳ ತಂಡ ಪರಿಶೀಲನೆಗೆ ಒಳಪಡಿಸುತ್ತದೆ. ಅವರು ಹಾಡಿನ ಗುಣಮಟ್ಟ, ನಿಖರತೆ, ಭಾವವನ್ನು ಪರೀಕ್ಷಿಸುತ್ತಾರೆ. ವಿಶೇಷವಾಗಿ ಮೂಲದ ಅರ್ಥಕ್ಕೆ ಧಕ್ಕೆಯಾಗದಂತೆ ಪದ ವಿಂಗಡಣೆ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಮುಂದುವರಿಯುತ್ತಾರೆ. ಅಪಸ್ವರ, ಸವಾಲುಗಳ ಹಾದಿಯಲ್ಲಿ. ಮನುಷ್ಯನ ಕೆಲಸವನ್ನು ಕಿತ್ತುಕೊಳ್ಳುತ್ತದೆ ಎಂಬ ವದಂತಿ ಕೇಳಿ ಬಂದಂತೆಯೇ ಸಂಗೀತ ಸಂಯೋಜನೆಗೂ ಹಲವಾರು ಅಪಸ್ವರಗಳು ಕೇಳಿ ಬಂದಿದ್ದವು. ಸಂಗೀತ ಸಂಯೋಜನೆಯು ಗಾಯಕರು ಮತ್ತು ಸಂಗೀತಗಾರರ ಕೆಲಸಗಳನ್ನು ಕಸಿದುಕೊಳ್ಳುತ್ತವೆ ಎಂಬ ವಾದವೂ ಇದೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಪ್ರವೇಶಿಸುತ್ತಿದ್ದು ಅದರ ಬಳಕೆ ಅನಿವಾರ್ಯ. ಅದನ್ನು ವಿರೋಧಿಸುವ ಬದಲು ಹೊಸ ಸಾಧನವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು ಎಂಬುದನ್ನು ಜನರು ಯೋಚಿಸಬೇಕು. ಸಂಗೀತವನ್ನು ನಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳುವುದರಲ್ಲಿ ಜಾಣತನ ಅಡಗಿದೆ. ಅದನ್ನು ನಾವು ಅರಿತುಕೊಳ್ಳಬೇಕು. ಪದ ವಿಂಗಡಣೆಯಲ್ಲಿ ತಪ್ಪುಗಳನ್ನು ಮಾಡಬಹುದು ಮತ್ತು ಪವಿತ್ರ ಗ್ರಂಥಗಳಲ್ಲಿನ ಉಲ್ಲೇಖದ ಮೂಲ ಅರ್ಥವನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ ಎಡವರುತ್ತದೆ ಎಂಬ ಆತಂಕವಿದೆ. ಎಲ್ಲೂ ಲೋಪದೋಷಗಳು ಸುಳಿಯದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎನ್ನುವ ತಂಡ ಅದಕ್ಕಾಗಿ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕಾಗಿ ಹಲವು ಹಂತಗಳಲ್ಲಿ ಗುಣಮಟ್ಟ ಪರಿಶೀಲನಾ ಪ್ರಕ್ರಿಯೆ ನಡೆಸುತ್ತಿದ್ದು, ದೋಷಗಳನ್ನು ಸರಿಪಡಿಸುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಿದೆ.
ಪರಿಣಾಮಕಾರಿ 3 ಸೂತ್ರ. ಎಐ ಸಂಗೀತ ಸೃಜಿಸುವ ಕಾರ್ಯದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಈ ತಂಡವು ಅಳವಡಿಸಿಕೊಂಡ ಸೂತ್ರವೇ 3 ಹೀಗೆಂದರೆ ಮೌಲ್ಯ ವ್ಯಾಲ್ಯೂ, ವೈವಿಧ್ಯ ವೆರೈಟಿ ಮತ್ತು ವೇಗ ವೆಲಾಸಿಟಿ. ಈ ಯೋಜನೆಯು ಕನ್ನಡದ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸುವ ಮತ್ತು ಜನಪ್ರಿಯಗೊಳಿಸುವ ಮೂಲಕ ಸಾಂಸ್ಕೃತಿಕ ಮೌಲ್ಯವನ್ನು ಸೃಷ್ಟಿಸುತ್ತಿದೆ. ಒಬ್ಬನೇ ಕಲಾವಿದನಿಗೆ ಸವಾಲಾಗಬಹುದಾದ ಕೆಲಸವನ್ನು ಎಐ ಸುಲಭವಾಗಿ ಮಾಡುವ ಮೂಲಕ ಫ್ಯೂಷನ್, ಕರ್ನಾಟಕ ಅಥವಾ ಹಿಂದೂಸ್ತಾನಿ ಸಂಗೀತದಂತಹ ಬಹುಪ್ರಕಾರಗಳಲ್ಲಿ ಹಾಡುಗಳನ್ನು ರಚಿಸಲು ಅನುವು ಮಾಡಿಕೊಡುತ್ತದೆ. ಜೊತೆಗೆ ಎಐನ ವೇಗದ ಕಾರ್ಯವು ಸಾಂಪ್ರದಾಯಿಕವಾಗಿ ತಿಂಗಳುಗಟ್ಟಲೆ ತೆಗೆದುಕೊಳ್ಳುವ ಕೆಲಸವನ್ನು ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತದೆ. ಇದರಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಬಹುದು. ಸಂಗೀತ ಸೃಜಿಸಿದ ಸಾಹಿತ್ಯದ ವಿಧಗಳು. ಬಸವಣ್ಣನವರ ವಚನಗಳು, ಅಕ್ಕಮಹಾದೇವಿಯವರ ವಚನಗಳು, ಪುರಂದರದಾಸರ ಕೀರ್ತನೆಗಳು, ಕನಕದಾಸರ ಕೀರ್ತನೆಗಳು, ಕವಿರಾಜ ಮಾರ್ಗದ ಪ್ರಾತಿನಿಧಿಕ ಪದ್ಯಗಳು, ಪಂಪ ಭಾರತದ ಪ್ರಾತಿನಿಧಿಕ ಪದ್ಯಗಳು, ಕುಮಾರವ್ಯಾಸ ಭಾರತದ ಪ್ರಾತಿನಿಧಿಕ ಪದ್ಯಗಳು, ಜೈಮಿನಿ ಭಾರತದ ಪ್ರಾತಿನಿಧಿಕ ಪದ್ಯಗಳು, ಬಾದಾಮಿಯ ಕಪ್ಪೆ ಭಟನ ಶಾಸನ, ಮಹಾಲಿಂಗರಂಗನ ಪ್ರಾತಿನಿಧಿಕ ಪದ್ಯ, ಮಂಕುತಿಮ್ಮನ ಕಗ್ಗ, ಸರ್ವಜ್ಞ ವಚನಗಳು, ಬಿ.ಎಂ. ಶ್ರೀ ಅವರ ಇಂಗ್ಲಿಷ್ ಗೀತೆಗಳು, ಮಿರ್ಜಾ ಗಾಲಿಬ್ ಶಾಯರಿಗಳು ಮತ್ತು ಗಜಲ್ಗಳು, 1ನೇ ತರಗತಿಯಿಂದ 10ನೇ ತರಗತಿಯ ಕನ್ನಡ ಭಾಷೆಯ ಪದ್ಯಗಳು ಹಾಗೂ ಇತ್ಯಾದಿ. ಭವಿಷ್ಯದ ಗುರಿ ಏನು? 1. ಸಂಗೀತದ ಮೂಲಕ ಕನ್ನಡದಲ್ಲಿ 10,000 ಹಾಡುಗಳನ್ನು ತಲುಪುವುದು. 2. ತೆಲುಗು ಮತ್ತು ತಮಿಳಿನಂತಹ ಇತರ ಭಾಷೆಗಳ ಸಾಹಿತ್ಯಕ್ಕೂ ಇದನ್ನು ವಿಸ್ತರಿಸುವುದು. 3. ಕನ್ನಡಕ್ಕಾಗಿಯೇ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ LLM ನಿರ್ಮಿಸುವುದು. 4. ಪ್ರಾಚೀನ ಸಾಹಿತ್ಯದ ಪುನರುಜ್ಜೀವನದ ಜೊತೆಗೆ ಹೊಸ ಪೀಳಿಗೆಯನ್ನು ಡಿಜಿಟಲ್ ರಚನೆಕಾರರನ್ನಾಗಿಸುವುದು. 5. ಕನ್ನಡದ ಡಿಜಿಟಲ್ ಸ್ವಾಯತ್ತತೆಗೆ ಕೊಡುಗೆ ನೀಡುವುದು. ಕೃತಕ ಬುದ್ಧಿಮತ್ತೆಯು ಮಾನವ ಸೃಜನಶೀಲತೆಗೆ ಅಪಾಯವಲ್ಲ. ಬದಲಿಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಆಚರಿಸಲು ಒಂದು ಶಕ್ತಿಶಾಲಿ ಸಾಧನವಾಗಿಯೂ ಬಳಸಿಕೊಳ್ಳಬಹುದು ಎಂಬುದನ್ನು ಈ ತಂಡವು ಸಾಬೀತುಪಡಿಸಿರುವುದು ಹೆಮ್ಮೆಯ ವಿಚಾರ. ತಂಡದ ಬಗ್ಗೆ ಒಂದಿಷ್ಟು. ಸಂಗೀತ ಸುಧಾ ತಂಡದ ಮುಂದಾಳತ್ವ ಗಣೇಶ್ ಕೆ. ದಾವಣಗೆರೆ ಅವರದ್ದು. ಇವರು ಮೂಲತಃ ದಾವಣಗೆರೆಯವರು. ಸದ್ಯ NPUಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತವರು ಟಾಪರ್ ಐ.ಎ.ಎಸ್. ನ ಸಂಸ್ಥಾಪಕ ಸೋಮಶೇಖರ್ ಎಸ್. ಹುಲ್ಮನೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿದ್ಯಾಭ್ಯಾಸದ ಹಿನ್ನೆಲೆ ಹೊಂದಿರುವ ಸೋಮಶೇಖರ್, ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಪ್ರೀತಿ ಹಾಗೂ ಆಸಕ್ತಿ ಹೊಂದಿದ್ದವರು. ಜೊತೆಗೆ ತಾವೇ ಹುಟ್ಟುಹಾಕಿದ ಟಾಪರ್ ಐ.ಎ.ಎಸ್. ಅಕಾಡೆಮಿಯಲ್ಲಿ ಕನ್ನಡ ವಿಷಯವನ್ನು ಪರೀಕ್ಷಾರ್ಥಿಗಳಿಗೆ ಬೋಧನೆ ಮಾಡುತ್ತಿದ್ದಾರೆ. ಟಾಪರ್ ಐ.ಎ.ಎಸ್. ಸಹ ಸಂಸ್ಥಾಪಕ ಹಾಗೂ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ತೇಜಸ್ ಜೈನ್ ಸಹ ಈ ತಂಡದ ಭಾಗವಾಗಿದ್ದಾರೆ. ಇವರೆಲ್ಲರ ಜೊತೆಗೆ ಅಳಿಲು ಸೇವೆಗೆ ಸ್ವಯಂ ಸೇವಕರಂತೆ ನಿಂತಿದ್ದಾರೆ ಹಲವು ಕಾಲೇಜುಗಳ ವಿದ್ಯಾರ್ಥಿಗಳು. 4. ಸ್ಫೂರ್ತಿ ಕಥನ. ಹಸಿರು ಶಾಖ. ಮಾಳದ ಗೋವಿಂದಣ್ಣ ಏಕಾಂಗಿಯಾಗಿ ರಸ್ತೆ ನಿರ್ಮಿಸಿದರಣ್ಣ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಮಾಳದಟ್ಟ ಹಸಿರು ಸುತ್ತುವರೆದ ಸುಂದರ ಊರು. ಅಲ್ಲಿನ ಗಿರಿಜನ ಕಾಲೋನಿಗೆ ರಸ್ತೆ ಇಲ್ಲವೆಂಬ ಕೊರಗನ್ನು ಗೋವಿಂದ ಮಲೆಕುಡಿಯ ದೂರ ಮಾಡಿದ್ದಾರೆ. ಏಕಾಂಗಿಯಾಗಿ ಅವರು ರಸ್ತೆ ರೂಪಿಸಿದ ಕಥನ ಇತರರಿಗೆ ಮಾದರಿ. ನಾನೊಬ್ಬನೇ ಈ ರಸ್ತೆ ಮಾಡಿದ್ದೇನೆ ಎಂದು ಹೇಳಿಕೊಂಡರೆ ಅದು ತಪ್ಪಾಗುತ್ತದೆ. ದೇವರು ಮಾಡಿಸಿದ್ದರಿಂದ ನಾನು ಮಾಡುವುದು ಸಾಧ್ಯವಾಯಿತು. ಈಗ ನೋಡಿದರೆ ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದಾರೆ. ಅದೆಲ್ಲ ಸರಿಯಲ್ಲ. ಕೆಲಸ ಮಾಡಲು ಶಕ್ತಿ ಕೊಡುವುದು ದೇವರ ದಯೆಯಷ್ಟೇ. ನಮ್ಮೂರಿಗೆ ಒಂದು ರಸ್ತೆಯ ಅಗತ್ಯವಿತ್ತು ಅನ್ನಿಸಿದ್ದರಿಂದ ನಾನು 2 ವರ್ಷಗಳ ಹಿಂದೆ ಈ ಕೆಲಸ ಶುರು ಮಾಡಿದೆ. ಅದಕ್ಕೂ ಹಲವು ಅಡೆತಡೆಗಳು ಬಂದರೂ ಕೆಲಸ ಮುಂದುವರೆಸುವುದಕ್ಕೆ ಶಕ್ತಿ ಎಲ್ಲಿಂದ ಬರಬೇಕು? ತಮ್ಮದಲ್ಲದ ಸಾಧನೆಯ ಕೀರ್ತಿಯನ್ನು ಪಡೆಯಲು ಹಿಂಜರಿಯದವರ ನಡುವೆ ಗೋವಿಂದ ಮಲೆಕುಡಿಯ ಅವರ ಮಾತುಗಳಲ್ಲಿ ತನ್ನದೇನೂ ಇಲ್ಲ ಎನ್ನುವ ಭಾವವೇ ಎದ್ದು ಕಾಣಿಸುತ್ತಿತ್ತು. ಸಹ್ಯಾದ್ರಿಯ ತಪ್ಪಲು ಪ್ರದೇಶದಲ್ಲಿರುವ ಕಾರ್ಕಳ ತಾಲ್ಲೂಕಿನ ಮಾಳ ಗ್ರಾಮ ದಟ್ಟ ಹಸಿರಿನಿಂದ ಕೂಡಿದ ಸುಂದರ ಪ್ರದೇಶ.
ಗಾಡಿಗೆ ಮುಖ ಮಾಡಿ ನಿಂತಿರುವ ಮಾಳ ಗ್ರಾಮದ ಪೆರಡ್ಕ ಎಂಬಲ್ಲಿ ಗಿರಿಜನರ ಕಾಲೋನಿಯೊಂದಿದೆ. ಈ ಕಾಲೋನಿಯ ಅಂಚಿಗೆ ಇರುವ ಸುಮಾರು 25 ಕುಟುಂಬಗಳ ಸದಸ್ಯರು ತಮ್ಮ ಮನೆಗೆ ನಡೆದುಕೊಂಡೇ ಹೋಗಬೇಕಿತ್ತು. ಇಲ್ಲೊಂದು ರಸ್ತೆ ಮಾಡಿಕೊಡಿ ಎಂದು ಮಾಳ ಗ್ರಾಮ ಪಂಚಾಯಿತಿಗೆ ಹಲವು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಪಂಚಾಯಿತಿಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆಯಲಿಲ್ಲ. ಸ್ವತಃ ಗೋವಿಂದ ಮಲೆಕುಡಿಯ ಅವರು ಊರಿನವರ ಸಹಿ ಸಂಗ್ರಹ ಮಾಡಿ ರಸ್ತೆ ನಿರ್ಮಿಸುವಂತೆ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದರು. ಆದರೆ ಪರಿಣಾಮ 0. ಇದನ್ನೆಲ್ಲ ಗಮನಿಸಿದ ಅವರಿಗೆ ಈ ರಸ್ತೆಯ ಕೆಲಸವನ್ನು ತಾವೇ ಏಕೆ ಶುರು ಮಾಡಬಾರದು ಎಂಬ ಆಲೋಚನೆ ಹಾಡು ಹೋಯಿತು. ಗೋವಿಂದ ಮಲೆಕುಡಿಯ ಅರಣ್ಯದ ಮತ್ತೊಂದು ಅಂಚಿಗೆ ಇರುವ ನರಾವಿಯ ನಂಗಾಜೆ ಎಂಬಲ್ಲಿ ಹುಟ್ಟಿ ಬಾಲ್ಯವನ್ನು ಕಳೆದವರು. ದಟ್ಟ ಕಾಡಿನ ಜೊತೆಗೆ ಹುಟ್ಟಿನಿಂದಲೂ ಸ್ನೇಹ ಬೆಳೆಸಿಕೊಂಡಿದ್ದವರು. ಕೃಷಿ ಕೆಲಸವನ್ನು ಚೆನ್ನಾಗಿ ಬಲ್ಲವರು. ದಿನ ಬೆಳಗಾದರೆ ಹಾರೆ, ಪಿಕ್ಕಾಸಿ ಹಿಡಿದು ಶ್ರಮಪಟ್ಟು ಕೆಲಸ ಮಾಡುವುದು ಅವರಿಗೆ ಹೊಸದೇನೂ ಅಲ್ಲ. ಎತ್ತರ ಪ್ರದೇಶದಲ್ಲಿದ್ದ ತಮ್ಮ ಜಮೀನಿನಲ್ಲಿ ಭತ್ತದ ಸಾಗುವಳಿಗೆ ಸಾಕಷ್ಟು ನೀರಿಲ್ಲದೇ ಇದ್ದಾಗ ಅದನ್ನು ತೋಟವಾಗಿ ಪರಿವರ್ತಿಸಿದ್ದರು. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಾಗ ಈ ರಸ್ತೆಯೊಂದನ್ನು ಮಾಡಲು ಮಾಳ ಗ್ರಾಮ ಪಂಚಾಯಿತಿ ಆಡಳಿತ ಯಾಕಾದರೂ ಮೀನಾಮೇಷ ಎಣಿಸುತ್ತದೋ ಎಂದು ಅನೇಕ ಬಾರಿ ಅವರಿಗೆ ಅನಿಸಿದ್ದುಂಟು. ಪ್ರತಿ ಬಾರಿ ಮನವಿ ಸಲ್ಲಿಸಿದಾಗಲೂ ರಸ್ತೆಯನ್ನು ನಿರ್ಮಿಸುತ್ತೇವೆಂದೋ, ಮೋರಿಗೆ ಹಣ ಮಂಜೂರು ಆಗಿದೆ ಎಂದೋ ಹೇಳಿ ಅರ್ಜಿಯನ್ನು ಮೇಜಿನ ಪಕ್ಕದಲ್ಲಿಟ್ಟು ಬಿಡುತ್ತಿದ್ದರೆ ವಿನಃ ರಸ್ತೆಯ ಕೆಲಸ ಮಾತ್ರ ಆರಂಭವಾಗುತ್ತಿರಲಿಲ್ಲ. ಇದರಿಂದ ರೋಸಿ ಹೋದ ಗೋವಿಂದಣ್ಣ ಹಾರೆ, ಪಿಕ್ಕಾಸಿ ಹಿಡಿದು ತಗ್ಗಿನ ಜಾಗವನ್ನು ಕಡಿದು ಸಮತಟ್ಟು ಮಾಡುತ್ತಾ ಬಂದರು. ಸುಮಾರು 2 ವರ್ಷಗಳ ಅವಧಿಯ ಕೆಲಸವಿದು. ನಾನು ನನ್ನ ದೈನಂದಿನ ಕೆಲಸಕ್ಕೆ ಹೋಗುವ ಮುನ್ನ ರಸ್ತೆಯ ಕೆಲಸವನ್ನು ಸ್ವಲ್ಪ ಹೊತ್ತು ಮಾಡಿ ನಂತರ ಮುಂದುವರಿಯುತ್ತಿದ್ದೆ. ಕೆಂಪು ಮಣ್ಣನ್ನು ಅಗೆದು ಹದ ಮಾಡಿಡುವುದು ಸುಲಭವೇನಾಗಿರಲಿಲ್ಲ. ಆದರೆ ಪ್ರತಿದಿನ ಎನ್ನುವಂತೆ ಈ ಕೆಲಸ ಮಾಡುತ್ತಾ ಬಂದಾಗ ಈಗ ನೋಡಿ, ಇಷ್ಟು ಒಳ್ಳೆ ರಸ್ತೆಯಾಗಿದೆ. ಶೃಂಗೇರಿ ಮಳಬಜಗುಳಿ ಪುಕ್ಕೆರಿ ಮಂಗಳೂರು ಸಾಗುವ ರಾಷ್ಟ್ರೀಯ ಹೆದ್ದಾರಿ ಪೇರಡ್ಕ ಬಳ್ಳಿಯಿಂದ ಗಿರಿಜನ ಕಾಲೋನಿಯ ಬುಗಟುಗುಂಡಿ 1ನೇ ವಾರ್ಡ್ ರಸ್ತೆವರೆಗೆ ಒಟ್ಟು ಸುಮಾರು 500 ಮೀಟರ್ ರಸ್ತೆಯನ್ನು ಗೋವಿಂದ ಮಲೆಕುಡಿಯ ನಿರ್ಮಾಣ ಮಾಡಿದ್ದಾರೆ. ಇದು ನನ್ನ ಮನೆಗಷ್ಟೇ ಹೋಗುವ ರಸ್ತೆಯೇನಲ್ಲ. ನನ್ನ ಮನೆಯನ್ನು ದಾಟಿ ಮುಂದುವರಿಯುತ್ತದೆ. ಕಾಲೋನಿಯ ಆ ಭಾಗದಲ್ಲಿ ಸುಮಾರು 25 ಮನೆಗಳ ಜನರಿಗೆ ಇದರಿಂದ ಅನುಕೂಲವಾಗುತ್ತಿದೆ ಎಂದವರು ಹೇಳುತ್ತಾರೆ. ಮಕ್ಕಳು ಶಾಲೆಗೆ ಹೋಗಲು ಅನುಕೂಲವಾಗುತ್ತದೆ. ಹಿಂದೆಲ್ಲ ಆಟೋರಿಕ್ಷಾಗಳು ಬರಲು ಹಿಂದೇಟು ಹಾಕುತ್ತಿದ್ದ ಪ್ರದೇಶಕ್ಕೆ ಈಗ ಸುರಳಿತವಾಗಿ ಆಟೋಗಳು ಮತ್ತು ಇತರ ವಾಹನಗಳು ಬರ್ತಾ ಇವೆ ಎಂದು ನೆರೆಹೊರೆಯವರು ಹೇಳುವುದನ್ನು ಕೇಳಿದಾಗ ಬಹಳ ಖುಷಿಯಾಗುತ್ತದೆ ಎನ್ನುತ್ತಾರೆ. ರಸ್ತೆ ನಿರ್ಮಾಣ ಮಾಡುವಾಗ ಅಡೆತಡೆಗಳು ಸಾಕಷ್ಟು ಎದುರಾಗಿವೆ. ಇದೇ ಜಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆಂದು ಪಂಚಾಯಿತಿ ವತಿಯಿಂದ ಮೋರಿಯೊಂದನ್ನು ತಂದು ಇರಿಸಲಾಗಿತ್ತು. ಆದರೆ ಯಾವಾಗ ನಾನೇ ರಸ್ತೆ ನಿರ್ಮಿಸುತ್ತಿರುವುದನ್ನು ಗಮನಿಸಿದರೋ ಆ ಮೋರಿಯನ್ನು ಹೊತ್ತೊಯ್ದರು. ಆದರೇನು ಮಾಡೋಣ, ನನ್ನ ಆಶಯ ಒಂದೇ, ಈ ಭಾಗದ ಜನರಿಗೆ ಅನುಕೂಲ ಕಲ್ಪಿಸುವ ರಸ್ತೆ ಮಾಡಿಕೊಡಬೇಕಷ್ಟೇ. ಅದಕ್ಕಾಗಿ ಕೈಲಾದಷ್ಟು ಕೆಲಸ ಮಾಡಬೇಕು ಎಂಬುದಷ್ಟೇ ಆಗಿತ್ತು ಎನ್ನುತ್ತಾರೆ. ಮನೆಯಲ್ಲಿ ಗೋವಿಂದ ಮಲೆಕುಡಿಯ ಅವರ ಅಮ್ಮ, ಅಪ್ಪಿ ಗೌಡ್ತಿ ಮತ್ತು ತಂಗಿ ಲಕ್ಷ್ಮಿ ಈ ಕೆಲಸಕ್ಕೆ ಬೆಂಬಲವಾಗಿ ನಿಂತಿದ್ದರು. ಸಾಮಾನ್ಯವಾಗಿ ಒಂದು ಊರಿಗೆ ಅಥವಾ ಕಾಲೋನಿಗೆ ರಸ್ತೆ ಬೇಕು ಎನ್ನುವ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಚರಂಡಿ ನಿರ್ಮಾಣವಾಗಬೇಕು ಎಂದು ಆಗ್ರಹಿಸುವುದಿಲ್ಲ. ಮಳೆಗಾಲದಲ್ಲಿ ಕೃತಕ ಪ್ರವಾಹ ಬಂದಾಗಲಷ್ಟೇ ಚರಂಡಿಯ ನೆನಪಾಗುವುದು. ಆದರೆ ಗೋವಿಂದಣ್ಣ ತಾವು ರಸ್ತೆ ನಿರ್ಮಿಸುತ್ತಿರುವಾಗಲೇ ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿ ನಿರ್ಮಿಸಿದ್ದಾರೆ. ರಸ್ತೆಯು ಗಟ್ಟಿಮುಟ್ಟಾಗಿರಬೇಕಾದರೆ ಅದರ ಮೇಲೆ ಬೀಳುವ ಮಳೆ ನೀರು ಸಲೀಸಾಗಿ ಹರಿದು ಹೋಗಬೇಕು. ಹಾಗಾಗಿ ನಾನು 2 ಬದಿಗಳಲ್ಲಿ ಆಳವಾದ ತೊಡನ್ನು ನಿರ್ಮಿಸಿದ್ದೇನೆ. ಇಲ್ಲವಾದಲ್ಲಿ ರಸ್ತೆಗೆಂದು ಸಮ ಮಾಡಿದ ದಾರಿಯಲ್ಲಿ ಮಳೆ ನೀರು ಹರಿದು ಹೋಗಿ ಇಡೀ ರಸ್ತೆಯ ಸ್ವರೂಪವೇ ಬದಲಾಗುವ ಅಪಾಯವಿದೆ ಎಂದು ರಸ್ತೆ ನಿರ್ಮಾಣದ ಸೂತ್ರವನ್ನು ವಿವರಿಸುತ್ತಾರೆ. ಅಂದಹಾಗೆ ಗೋವಿಂದಣ್ಣ ಪಕ್ಕದ ಊರಾದ ನಂಗಾಜೆಯಲ್ಲಿ ಬಾಲ್ಯ ಕಳೆದವರು. ದಿನಕ್ಕೆ 6 ಮೈಲಿ ನಡೆದು ಶಾಲೆಗೆ ಹೋಗುತ್ತಿದ್ದರು. ನಂತರ ಸರ್ಕಾರದಿಂದ ನಡೆಯುವ ಗಿರಿಜನ ವಿದ್ಯಾರ್ಥಿಗಳಿಗಾಗಿ ನಡೆಯುವ ಹಾಸ್ಟೆಲ್ನಲ್ಲಿ ಅವಕಾಶ ದೊರೆಯಿತು. ಸಾಕ್ಷರತಾ ಆಂದೋಲನದಲ್ಲಿ ಕಲಿಕೆ ಮುಂದುವರೆಸುವ ಪ್ರಯತ್ನ ಮಾಡಿದ್ದರು. ಮಾಳದಲ್ಲಿ ಪರಿಸರ ಅಧ್ಯಯನ ಮಾಡುತ್ತಿರುವ ಆರತಿ ಅಶೋಕ್ ಹೇಳುವ ಪ್ರಕಾರ, ಗೋವಿಂದಣ್ಣ ಎಷ್ಟನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಂದು ಪ್ರಶ್ನಿಸುವುದರಲ್ಲಿ ಅರ್ಥವಿಲ್ಲ.
ಅವರಿಗೆ ಕಾಡಿನ ಬಗ್ಗೆ ಇರುವ ಜ್ಞಾನ ಅಪರಿಮಿತ. ಕಾಡಿಗೆ ಸಂಬಂಧಿಸಿದ ಸೂಕ್ಷ್ಮಗಳನ್ನು ಬಲ್ಲವರು. ಅವರ ಬಳಿ ಇರುವ ಪರಿಸರದ ಜ್ಞಾನವು ಅನೇಕರಿಗೆ ಮಾರ್ಗದರ್ಶನವಾಗಿ ಒದಗಿ ಬರಬಹುದು. ಗೋವಿಂದಣ್ಣ ಕಾಡಿನಲ್ಲಿರುವ ಎಷ್ಟೊಂದು ಮರಗಿಡಗಳ ಹೆಸರನ್ನು ಹೇಳಬಲ್ಲರು. ಹೆಸರಷ್ಟೇ ಅಲ್ಲ, ಮರದ ಗುಣಸ್ವಭಾವವನ್ನು ಹೇಳಬಲ್ಲರು. ಯಾವ ಸೊಪ್ಪು ಮುಟ್ಟಿದರೆ ಮರವು ಕಾಡುವುದು, ಯಾವ ಮರದ ಕೆಳಗೆ ನಿಂತರೆ ಇಡೀ ಮೈ ಬೊಕ್ಕೆ ಏಳುವುದು, ಮತ್ಯಾವ ಮರದ ಬಳಿ ಸಮಯ ಕಳೆದರೆ ಹುಚ್ಚೆ ಹಿಡಿದು ಬಿಡುವುದು ಎಂಬೆಲ್ಲ ಕಥೆಗಳ ಗಂಟೆ ಗೋವಿಂದಣ್ಣನ ಜೋಳಿಗೆಯಲ್ಲಿದೆ. ಕಾಡಿನಲ್ಲಿರುವ ದೊಡ್ಡ ದೊಡ್ಡ ಮರಗಳನ್ನು ಕಡಿಯುವುದೇ ಸರಿ ಎಂದು ಭಾವಿಸಿದ್ದ ಕಾಲದಲ್ಲಿ ಅವರು ಬಾಲ್ಯ ಕಳೆದರು. ಕಾಡಿನಲ್ಲಿದ್ದ ಭಾರಿ ಮರಗಳೆಲ್ಲ ಒಂದೊಂದಾಗಿ ಮಾಯವಾಗುತ್ತಿರುವುದನ್ನು ನೋಡುತ್ತಿದ್ದಾರೆ. ಒಂದು ಮರ ಕಡಿದರೆ 2 ಮರಗಳನ್ನು ನೆಡಬೇಕು ಎನ್ನುವುದನ್ನು ಮಲೆಕುಡಿಯ ಸಮುದಾಯದವರು ನಂಬುತ್ತಾರೆ. ಈ ಕಾಡು ತೆಳುವಾಗುವುದಕ್ಕೆ ಬಿಡಬಾರದು ಎಂಬ ಆಶಯದಿಂದ ಅವರು ಗಿಡಗಳನ್ನು ನೆಡಲು ಅರಣ್ಯ ಇಲಾಖೆಗೆ ಸಹಾಯ ಮಾಡುತ್ತಿದ್ದಾರೆ. ರಸ್ತೆ ಮಾಡಿದ್ದರಿಂದ ಗೋವಿಂದ ಮಲೆಕುಡಿಯ ಅವರು ಸುದ್ದಿಯಲ್ಲಿದ್ದಾರೆ. ರಸ್ತೆ ಮಾಡಲು ಆಸಕ್ತಿ ತೋರದ ಮಾಳ ಪಂಚಾಯಿತಿ ಈಗ ಸಿದ್ಧಗೊಂಡಿರುವ ರಸ್ತೆಗೆ ಡಾಂಬರೀಕರಣ ಮಾಡಲು ಮನಸ್ಸು ಮಾಡುವುದೇ. 5 ವಿಜ್ಞಾನ ತಂತ್ರಜ್ಞಾನ ಸ್ಮಾರ್ಟ್ ಪೀಲ್, ಖಾದ್ಯ ವಸ್ತುಗಳಾಗಿ ಎಲೆಕ್ಟ್ರಾನಿಕ ಉಪಕರಣಗಳು. ದೇಹದೊಳಗಿನ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಯನ್ನು ಪತ್ತೆ ಹಚ್ಚುವ, ಆ ಮೂಲಕ ಚಿಕಿತ್ಸೆ ನೇರವಾಗುವ ಸ್ಮಾರ್ಟ್ ಪೀಲ್, ಯಾವುದೇ ಅಪಾಯ ಒಡ್ಡದೆ ದೇಹದೊಳಗೆ ಸುಲಭವಾಗಿ ಕರಗಿ ಹೋಗುವಂಥದ್ದು ಕೂಡ. ಈ ಸ್ಮಾರ್ಟ್ ಮಾತ್ರೆ, ಪರಿಸರ ಸ್ನೇಹಿ ತಂತ್ರಜ್ಞಾನಕ್ಕೆ ಹೊಸ ಭಾಷ್ಯ ಬರೆಯುವ ಹಾದಿಯಲ್ಲಿದೆ. ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಿಂದು ಬಿಡಬಹುದೇ? ಗಾಬರಿ ಆಗಬೇಡಿ, ಇದು ಸಾಧ್ಯವಾಗಿದೆ. ಈಗ ಅವುಗಳನ್ನು ತಿನ್ನಬಹುದಾದ ಕಾಲ ಬಂದಿದೆ. ಆದರೆ ಹಸಿವನ್ನು ನಿವಾರಿಸುವ ಆಹಾರವಾಗಿ ಅಲ್ಲ, ಔಷಧವಾಗಿ ಮತ್ತು ಚಿಕಿತ್ಸೆಯಾಗಿ ದೇಹದ ನಿರ್ದಿಷ್ಟ ಸ್ಥಳದಲ್ಲಿ ಕೆಲಸ ಮಾಡಲು ಸಹಾಯ ಮಾಡಿ ನಂತರ ಸದ್ದಿಲ್ಲದೆ ಅರಗಿ ಹೋಗುವ ಮಾಯವಾಗುವ ಉಪಕರಣವಾಗಿ. ದೇಹದಲ್ಲಿನ ರಕ್ತದೊತ್ತಡ, ಸಕ್ಕರೆ ಪ್ರಮಾಣ, ನಡೆದಾಡುವಾಗ ಅಥವಾ ಓಡುವಾಗಿನ ವೇಗ, ವ್ಯಾಯಾಮ ಮಾಡುವಾಗ ಅದಕ್ಕಾಗಿ ಖರ್ಚಾಗುವ ಕ್ಯಾಲೋರಿ, ಹೃದಯ ಬಡಿತ, ಹೀಗೆ ವೈದ್ಯರಿಗೆ ರೋಗಿಯ ಸಮಸ್ತ ಮಾಹಿತಿಯನ್ನು ತಿಳಿಯಲು ಧರಿಸಬಹುದಾದ ವೈರಬಲ್ಸ್ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಯಾವ ಆಸ್ಪತ್ರೆಗೆ ಹೋದರೂ ಕಾಣಬಹುದಲ್ಲವೇ? ವಿಜ್ಞಾನ ಮತ್ತು ವೈದ್ಯಕೀಯ ಲೋಕ ಇಂದು ಅದಕ್ಕೂ ಮೀರಿದ ಅಚ್ಚರಿಯ ಹಂತ ತಲುಪಿದೆ. ಅಷ್ಟೇ ಏಕೆ, ಹೃದಯದ ಬಡಿತವನ್ನು ನಿಯಂತ್ರಿಸಲು ಪುಟ್ಟ ಪುಟ್ಟ ಸ್ಪೇಸ್ ಮೇಕರ್ಗಳನ್ನು, ಅವು ಕೆಲಸ ಮಾಡಲು ಬೇಕಾದ ಬ್ಯಾಟರಿಗಳನ್ನು ದೇಹದೊಳಗೆ ಸ್ಥಾಪಿಸಿ ಬಿಡುವುದು ಈಗ ಸಾಮಾನ್ಯವಾಗಿದೆ. ಇದರ ಹಿಂದೆ ಹಲವು ವರ್ಷಗಳ, ಅನೇಕ ದಶಕಗಳ ವೈಜ್ಞಾನಿಕ ಸಂಶೋಧನೆಗಳಿವೆ. ಯಾವುದೇ ಹೊರಗಿನ ವಸ್ತು ದೇಹದೊಳಗೆ ಹೊಕ್ಕರೂ ಅಲ್ಲಿರುವ ಲವಣಯುಕ್ತ, ಆಮ್ಲೀಯ ದ್ರವಗಳು ಹೊಸ ವಸ್ತುವಿನ ಮೇಲೆ ಆಕ್ರಮಣ ಮಾಡಿ ಅದನ್ನು ಮೊದಲು ತಿರಸ್ಕರಿಸುತ್ತವೆ. ಆದ್ದರಿಂದ ದೇಹ ತಿರಸ್ಕರಿಸದ ವಸ್ತುಗಳನ್ನು, ಸಾಮಾನ್ಯವಾಗಿ ಮಿಶ್ರ ಲೋಹಗಳು, ತಯಾರಿಸಲು ವಸ್ತುವಿಜ್ಞಾನದ ಮೆಟೀರಿಯಲ್ ಸೈನ್ಸ್ ಸಂಶೋಧನೆಗಳು, ಅವುಗಳನ್ನು ದೇಹದೊಳಗೆ ಅಪಾಯವಿಲ್ಲದಂತೆ ಇರಿಸುವ ಸಂಶೋಧನೆಗಳು, ಉಪಕರಣಗಳು ಕೆಲಸ ನಿರ್ವಹಿಸಲು ಬೇಕಾದ ಅತಿ ಪುಟ್ಟ ವಿದ್ಯುತ್ ಉತ್ಪಾದನಾ ಘಟಕಗಳು, ಆ ವಿದ್ಯುತ್ ಅಪಾಯರಹಿತವಾಗಿ ಪ್ರವಹಿಸಲು ಬೇಕಾದ ತಂತಿಗಳು ಒಂದೇ ಎರಡೇ. ಇಂತಹ ನೂರಾರು ಸಮಸ್ಯೆಗಳಿಗೆ ವಿಜ್ಞಾನಿಗಳು ಪರಿಹಾರ ಹುಡುಕತೊಡಗಿದರು. ಹಾಗಾಗಿ ಇವು ತುಂಬಾ ದುಬಾರಿಯೂ ಆಯಿತು, ಮೌಲಿಕವೂ ಆಯಿತು. ಉದಾಹರಣೆಗೆ, ಈಗಿನ ಸಂಶೋಧನೆಗಳ ಪ್ರಕಾರ ದೇಹವು ತಿರಸ್ಕರಿಸದ ಒಂದು ಅತ್ಯಂತ ಅಮೂಲ್ಯ ವಸ್ತು ಎಂದರೆ ಟೈಟಾನಿಯಂ ಎಂಬ ಲೋಹ. ಅದು ಮೂಲಭೂತವಾಗಿ ಜೈವಿಕ ಜಡ ವಸ್ತುವೇನಲ್ಲ. ಆದರೆ ಅದು ದೇಹದೊಳಗಿನ ದ್ರವಗಳೊಂದಿಗೆ ಪ್ರತಿಕ್ರಿಯಿಸಿ, ಲೋಹದ ಮೇಲ್ಮೈನಲ್ಲಿ ಟೈಟಾನಿಯಂ ಡೈಆಕ್ಸೈಡ್ ಪದರ ನಿರ್ಮಿಸಿಬಿಡುತ್ತದೆ. ಆ ಪದರ ಸಂಪೂರ್ಣ ಜೈವಿಕವಾಗಿ ಜಡ. ಅದು ದೈಹಿಕ ದ್ರವಗಳೊಂದಿಗಾಗಲಿ, ಮಾಂಸ ಖಂಡಗಳಿಂದಾಗಲಿ ಯಾವುದೇ ರೀತಿಯ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗುವುದಿಲ್ಲ. ಹಾಗಾಗಿ ದೇಹದೊಳಗಿನ ಮೂಳೆಗಳು ಮುರಿದಾಗ ಅವುಗಳ ಸ್ಥಾನವನ್ನು ಇವು ಶಾಶ್ವತವಾಗಿ ಆಕ್ರಮಿಸಿಕೊಳ್ಳಬಲ್ಲವು. ಹೀಗಾಗಿಯೇ ಇದು ಮೂಳೆ ಮುರಿದ ಕೋಟ್ಯಾಂತರ ಜನಗಳಿಗೆ ವರದಾನವಾಗಿದೆ. ಅನೇಕ ವೇಳೆ ಎಷ್ಟೋ ಉಪಕರಣಗಳು ಶಾಶ್ವತವಾಗಿ ದೇಹದೊಳಗೆ ಇರಬೇಕಾದ ಅವಶ್ಯಕತೆ ಇರುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಸಣ್ಣ ಅಥವಾ ದೊಡ್ಡ ಕರುಳಿನಲ್ಲಿರುವ ಕಾಯಿಲೆ ಬಗ್ಗೆ ತಿಳಿಯಲು ಕೊಲೊನೋಸ್ಕೋಪಿ ಎಂಬ ಪ್ರಕ್ರಿಯೆ ಸರ್ವೇ ಸಾಮಾನ್ಯವಾಗಿತ್ತು ಮತ್ತು ಈಗಲೂ ಇದು ಉಪಯೋಗದಲ್ಲಿದೆ. ಈ ಪ್ರಕ್ರಿಯೆಯಲ್ಲಿ ಒಂದು ಬೆಟ್ಟಿನಷ್ಟು ಸಪೂರ ಕೊಳವೆಯಲ್ಲಿ ಹಲವು ತಂತಿಗಳನ್ನು ಅಳವಡಿಸಲಾಗಿರುತ್ತದೆ. ಒಂದು ತಂತಿಯ ತುದಿಯಲ್ಲಿ ಕ್ಯಾಮೆರಾ, ಮತ್ತೊಂದು ತಂತಿಯ ತುದಿಯಲ್ಲಿ ಟಾರ್ಚ್,
ಮತ್ತೊಂದರಲ್ಲಿ ಬಯಾಪ್ಸಿ ಮುಂತಾದ ಕೆಲಸಗಳಿಗೆ ಬೇಕಾಗುವ ಸೂಕ್ಷ್ಮ ಕತ್ತರಿಗಳು, ಇಡೀ ಕೊಳವೆಯನ್ನು ಬೇಕಾದಂತೆ ನಿಯಂತ್ರಿಸಲು ಅಗತ್ಯವಾದ ಎಲೆಕ್ಟ್ರಾನಿಕ ಉಪಕರಣಗಳು ಮುಂತಾದುವನ್ನೆಲ್ಲ ಅಳವಡಿಸಲಾಗಿರುತ್ತದೆ. ಇಂತಹ ಕೊಳವೆಯನ್ನು ಗುದದ್ವಾರದ ಮೂಲಕ ಒಳಗೆ ತಳ್ಳಿ ಕರುಳಿನ ಬಗ್ಗೆ ಬೇಕಾದ ಎಲ್ಲ ಮಾಹಿತಿಯನ್ನು ವೈದ್ಯರು ಪಡೆದುಕೊಳ್ಳುತ್ತಾರೆ. ಇದು ರೋಗಿಗೆ ಖಂಡಿತವಾಗಿಯೂ ಮುಜುಗರದ ಮತ್ತು ನೋವಿನ ಪ್ರಕ್ರಿಯೆ. ಇದೀಗ ವಿಜ್ಞಾನಿಗಳು ಮೇಲೆ ಹೇಳಿರುವ ಎಲ್ಲ ಕೆಲಸಗಳನ್ನು ಮಾಡಲು ಅಗತ್ಯವಾದ ಸೆನ್ಸಾರ್, ಕ್ಯಾಮೆರಾ ಮತ್ತು ಔಷಧವನ್ನು ಕೊಂಡೊಯ್ದು ಜೀರ್ಣಾಂಗ ವ್ಯೂಹದಲ್ಲಿ ಸಂಚರಿಸುವ ಸೂಕ್ತ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಸ್ಮಾರ್ಟ್ ಪಿಲ್ ಎಂಬ ಒಂದು ಪುಟ್ಟ ಕ್ಯಾಪ್ಸೂಲಿನಲ್ಲಿ, ಸಾಮಾನ್ಯವಾಗಿ ನಾವು ನುಂಗುವ ಕ್ರೋಸಿನ ಮಾತ್ರೆಯ ಗಾತ್ರವಿರುತ್ತದೆ, ಅಳವಡಿಸಿಬಿಟ್ಟಿದ್ದಾರೆ. ಸೆನ್ಸಾರ್ಗಳು ಇಲ್ಲಿ ಪಡೆಯುವ ಎಲ್ಲ ಮಾಹಿತಿಯನ್ನು ವೈದ್ಯರ ಮೊಬೈಲ್ ಫೋನಿಗೆ ವೈಫೈ ಮೂಲಕ ರವಾನಿಸುವ ಒಂದು ಪುಟ್ಟ ಟ್ರಾನ್ಸ್ಮಿಟರ್ ಕೂಡ ಇರುತ್ತದೆ. ಈ ಸ್ಮಾರ್ಟ್ ಪಿಲ್ಗಳು ಸಾಮಾನ್ಯವಾಗಿ 3 ಹಂತಗಳಲ್ಲಿ ಕೆಲಸ ಮಾಡುತ್ತವೆ: ಸೇವನೆ, ಕಾರ್ಯನಿರ್ವಹಣೆ ಮತ್ತು ಮಾಹಿತಿ ಪ್ರಸಾರ. ರೋಗಿ ನುಂಗಿದ ಕ್ಯಾಪ್ಸೂಲ್ ತಲುಪಬೇಕಾದ ಜಾಗ ತಲುಪಿದ ನಂತರ ಜೈವಿಕ ಹೊಂದಾಣಿಕೆಯ ಗುಣವುಳ್ಳ ಅದರ ಹೊರಮೈ ಕರಗಿ ಹೋಗುತ್ತದೆ. ಕ್ಯಾಪ್ಸೂಲಿನಿಂದ ಹೊರಬಂದ ಉಪಕರಣಗಳು, ಕೆಲಸ ಮಾಡಲು ಬೇಕಾದ ಬ್ಯಾಟರಿಗಳು ಕೆಲಸ ಮುಗಿಸಿದ ನಂತರ ಅರಗಿ ಹೋಗುತ್ತವೆ ಅಥವಾ ಕರಗಿ ಹೋಗುತ್ತವೆ. ಇಲ್ಲವೇ ಯಾವುದೇ ತ್ಯಾಜ್ಯ ವಸ್ತುವಿನಂತೆ ಮಾನವನ ದೇಹದಿಂದ ವಿಸರ್ಜನೆಯಾಗುತ್ತದೆ. ಅವು ದೇಹದಲ್ಲಿ ಇರುವಷ್ಟು ಹೊತ್ತು ದೇಹದ ಯಾವ ಭಾಗದಲ್ಲಿದೆ, ಅಲ್ಲಿ ಯಾವ ರೀತಿಯ ಕಾಯಿಲೆ ಇದೆ, ಯಾವೆಲ್ಲ ಅನಿಲಗಳ ಉತ್ಪತ್ತಿಯಾಗುತ್ತಿವೆ, ಯಾವ ಔಷಧವನ್ನು ಅಲ್ಲಿಗೆ ತಲುಪಿಸಬೇಕು ಎಲ್ಲವನ್ನೂ ನಿರ್ಧರಿಸಿ ವೈದ್ಯರಿಗೆ ಸಲಹೆ ನೀಡುವುದಲ್ಲದೆ, ಜೊತೆಗೆ ಹೃದಯದ ಬಡಿತ, ರಕ್ತದೊತ್ತಡ, ಶ್ವಾಸಕೋಶಗಳ ಆರೋಗ್ಯ ಮುಂತಾದ ಮಾಹಿತಿಯನ್ನು ದಾಖಲಿಸುತ್ತಾ ನಿಧಾನವಾಗಿ ಚಲಿಸುತ್ತಿರುತ್ತವೆ. ಇವನ್ನು ದೇಹದೊಳಗೆ ಹೊಂದಿಕೊಳ್ಳುವ, ದೇಹದೊಳಗೆ ಅರಗಿ, ಕರಗಿ ಹೋಗುವ, ದೇಹಕ್ಕೆ ಯಾವುದೇ ಅಪಾಯವಾಗದಂತೆ ಹೊರ ಹೋಗಬಲ್ಲ, ಎಂದರೆ ತಿನ್ನಬಹುದಾದ ವಸ್ತುಗಳಿಂದ ತಯಾರಿಸುವುದು ವಿಜ್ಞಾನಿಗಳಿಗೆ ಅತ್ಯಂತ ದೊಡ್ಡ ಸವಾಲಾಗಿತ್ತು. ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಇಂದು ಈ ಎಲ್ಲ ಸವಾಲುಗಳಿಗೆ ಉತ್ತರ ನೀಡಿದ್ದಾರೆ. ಉದಾಹರಣೆಗೆ, ಇಲ್ಲಿ ಉಪಯೋಗಿಸುವ ಟ್ರಾನ್ಸಿಸ್ಟರ್ಗಳನ್ನು ಸಾಮಾನ್ಯವಾಗಿ ಬಳಸುವ ಸಿಲಿಕಾನ್ ಅಥವಾ ಜರ್ಮೇನಿಯಂ ಮರೆಲೋಹಗಳ ಬದಲಿಗೆ ಮಾನವ ಸೇವನೆಗೆ ಯೋಗ್ಯವಾದ ಧಾತ್, ಫಶಶ, ಪಾಲಿಯಥಿಲೀನ್ ಡಯಾಕ್ಸಿಥಿಯೋಫೀನ್, ಪಾಲಿಸ್ಟಿರೀನ್ ಸಲ್ಫೇಟ್ ಎಂಬ ಸಾವಯವ ಪಾಲಿಮರ್ಗಳನ್ನು ಉಪಯೋಗಿಸಿ ತಯಾರಿಸಲಾಗುತ್ತದೆ. ಕ್ಯಾಪ್ಸೂಲಿನ ಹೊರಮೈ ಅನ್ನು ಜೇನು ಮೇಣ ಅಥವಾ ಈಥೈಲ್ ಸೆಲ್ಯುಲೋಸ್ನಿಂದ ತಯಾರಿಸಲಾಗುತ್ತದೆ. ವಿದ್ಯುತ್ ಹರಿಯುವ ತಂತಿಗಳನ್ನು ಮ್ಯಾಗ್ನೀಷಿಯಂ ಅಥವಾ ಚಿನ್ನದಿಂದ ಮಾಡಿರುತ್ತಾರೆ. ರೇಷ್ಮೆಯಿಂದ ತಯಾರಿಸಿದ ಅತ್ಯಂತ ತೆಳು ಪದರವನ್ನು ಸರ್ಕ್ಯೂಟ್ ಬೋರ್ಡ್ನಂತೆ ಬಳಸಲಾಗುತ್ತದೆ. ಸೆನ್ಸಾರ್ಗಳನ್ನು ಕಾರ್ಬನ್ ಆಧಾರಿತ ವಸ್ತುಗಳನ್ನು ಉಪಯೋಗಿಸಿ ತಯಾರಿಸಲಾಗುತ್ತದೆ. ಬ್ಯಾಟರಿಗಳಲ್ಲಿ ಬಳಸುವ ರೈಬೋಫ್ಲಾವಿನ್, ವಿಟಮಿನ್ B2 ಎಂಬ ಅಂಶವು ನೈಸರ್ಗಿಕವಾಗಿ ಬಾದಾಮಿಯಲ್ಲಿ ಅಧಿಕವಾಗಿರುತ್ತದೆ. ನಾವು ತಿನ್ನುವ ಒಂದು ಬಾದಾಮಿಯಲ್ಲಿ 16 ಸೆನ್ಸಾರ್ಗಳಿಗೆ ಅಗತ್ಯವಾದ ಶಕ್ತಿ ಇರುತ್ತದೆ. ಇವೆಲ್ಲವೂ ಮಾನವನಲ್ಲಿರುವ ಅಥವಾ ತಿನ್ನಲು ಯೋಗ್ಯ ವಸ್ತುಗಳು ಎನ್ನುವುದು ಬಹಳ ಮುಖ್ಯ. ಇಟಲಿಯ ವಿಜ್ಞಾನಿಗಳು ಹಲ್ಲುಜ್ಜಲು ಬಳಸುವ ನೀಲಿ ಬಣ್ಣದ ಟೂತ್ಪೇಸ್ಟ್ನಲ್ಲಿರುವ ಕಪ್ರುಫ್ಥಾಲಸಯನಿನ್ ಎಂಬ ರಾಸಾಯನಿಕವನ್ನು ಬಳಸಿ ಅರೆವಾಹಕಗಳನ್ನು ತಯಾರಿಸಿದ್ದಾರೆ. ಭವಿಷ್ಯದ ಸ್ಮಾರ್ಟ್ ಮಾತ್ರೆಗಳಲ್ಲಿ ನಿಮ್ಮ ಟೂತ್ಪೇಸ್ಟ್ನ ಅಂಶವೂ ಇರಬಹುದು. ಇವೆಲ್ಲ ಅಮೆರಿಕ ಅಥವಾ ಯುರೋಪಿನ ಯಾವುದೋ ದೇಶದಲ್ಲಿ ಇರಬಹುದೇನೋ ಎಂದುಕೊಳ್ಳಬೇಡಿ. ಇದು ನಮ್ಮ ದೇಶದಲ್ಲೂ ಅನೇಕ ಆಧುನಿಕ ಆಸ್ಪತ್ರೆಗಳಲ್ಲಿ ಇಂತಹ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ. ಸದ್ಯಕ್ಕೆ ಈ ಚಿಕಿತ್ಸೆ ದುಬಾರಿ ಎನ್ನುವುದು ನಿಜ. ಇಂದು ಖಾದ್ಯ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ ಎಷ್ಟೊಂದು ವೇಗವಾಗಿ ಬೆಳೆಯುತ್ತಿದೆ ಎಂದರೆ 2023ರಲ್ಲಿ ಅದರ ಮಾರುಕಟ್ಟೆ ವಹಿವಾಟು $1.79 ಶತಕೋಟಿ ಇತ್ತು. ಪೊಲಾರಿಸ್ ಮಾರ್ಕೆಟ್ ಸಂಶೋಧನೆಯ ಪ್ರಕಾರ 2032ರ ವೇಳೆಗೆ ಅದರ ಮೌಲ್ಯ $4.78 ಶತಕೋಟಿ ಮುಟ್ಟುವ ನಿರೀಕ್ಷೆ ಇದೆ. ಕೊನೆಯದಾಗಿ, ಖಾದ್ಯ ಎಲೆಕ್ಟ್ರಾನಿಕ್ಸ್ ಕೇವಲ ವೈಜ್ಞಾನಿಕ ಪ್ರಯೋಗವಲ್ಲ. ಇದು ವೈದ್ಯಕೀಯ ಲೋಕದ ಭವಿಷ್ಯ. ಇಟಲಿಯ ವಿಜ್ಞಾನಿಗಳು ಹಾಕಿಕೊಟ್ಟ ಅಡಿಪಾಯದ ಮೇಲೆ ಇಂದು ನಮ್ಮ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳಾದ ಪ್ರೊಫೆಸರ್ ಸಂಜೀವ್ ಸಂಬಂಧನ್, ಮೊಹಾಲಿ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ ಶರ್ಮಿಷ್ಠಾ ಸಹ, ಜೋಧಪುರದ ಐಟಿ ವಿಜ್ಞಾನಿ ಡಾಕ್ಟರ್ ಶ್ರೀಪ್ರಕಾಶ್ ತಿವಾರಿ ಮುಂತಾದವರು ಮುಂದೆ ತೆಗೆದುಕೊಂಡು ಹೋಗುತ್ತಿರುವ ಈ ತಂತ್ರಜ್ಞಾನವು ಮುಂಬರುವ ದಿನಗಳಲ್ಲಿ ಸಾಮಾನ್ಯ ಮನುಷ್ಯನ ಆರೋಗ್ಯ ತಪಾಸಣೆಯನ್ನು ಅತ್ಯಂತ ಸುಲಭ ಹಾಗೂ ನೋವುರಹಿತವಾಗಿಸಲಿದೆ.
ನಾವು ತಿನ್ನುವ ಆಹಾರದಷ್ಟೇ ಸುರಕ್ಷಿತವಾಗಿರುವ ಈ ಸ್ಮಾರ್ಟ್ ಮಾತ್ರೆಗಳು ಪರಿಸರ ಸ್ನೇಹಿ ತಂತ್ರಜ್ಞಾನಕ್ಕೆ ಹೊಸ ಭಾಷ್ಯ ಬರೆಯಲಿವೆ. 6 ಆಚರಣೆ ವಿಶ್ವ ನಗುವಿನ ದಿನ. ವಿಶ್ವ ನಗುವಿನ ದಿನ ವರ್ಲ್ಡ್ ಲಾಫ್ಟರ್ ಡೇ ಎಂಬುದು ನಗು ಮತ್ತು ಅದರ ಸಕಾರಾತ್ಮಕ ಗುಣಗಳನ್ನು ಆಚರಿಸುವ ಒಂದು ವಿಶೇಷ ದಿನವಾಗಿದೆ. ಈ ದಿನದ ಆಚರಣೆಯನ್ನು ಡಾಕ್ಟರ್ ಮದನ್ ಕಟಾರಿಯಾ ಅವರು 1998ರಲ್ಲಿ ಆರಂಭಿಸಿದರು. ಇವರು ಭಾರತೀಯ ವೈದ್ಯರಾಗಿದ್ದು, ಜಾಗತಿಕವಾಗಿ ಹರಡಿರುವ ಲಾಫ್ಟರ್ ಯೋಗ ಚಳುವಳಿಯ ಸ್ಥಾಪಕರೂ ಹೌದು. ಮೊದಲ ಬಾರಿಗೆ ಈ ದಿನವನ್ನು 10 ಮೇ 1998ರಂದು ಮುಂಬೈನಲ್ಲಿ ಆಚರಿಸಲಾಯಿತು. ನಗುವೇ ಅತ್ಯುತ್ತಮ ಮದ್ದು ಎಂಬ ಮಾತಿದೆ. ಇಂದಿನ ಒತ್ತಡದ ಜೀವನದಲ್ಲಿ ಮನುಷ್ಯ ನಗುವುದನ್ನೇ ಮರೆಯುತ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪ್ರಪಂಚದಾದ್ಯಂತ ಶಾಂತಿ, ಭ್ರಾತೃತ್ವ ಮತ್ತು ಉತ್ತಮ ಆರೋಗ್ಯವನ್ನು ವೃದ್ಧಿಸಲು ಪ್ರತಿ ವರ್ಷ ಮೇ ತಿಂಗಳ ಮೊದಲ ಭಾನುವಾರದಂದು ವಿಶ್ವ ನಗುವಿನ ದಿನವನ್ನು ಆಚರಿಸಲಾಗುತ್ತದೆ. ಹಿನ್ನೆಲೆ ಮತ್ತು ಉದ್ದೇಶ. ಡಾಕ್ಟರ್ ಮದನ್ ಕಟಾರಿಯಾ ಅವರು ನಗು ಕೇವಲ ಮುಖದ ಮೇಲಿನ ಭಾವನೆಯಲ್ಲ, ಬದಲಿಗೆ ಅದು ದೇಹ ಮತ್ತು ಮನಸ್ಸಿನ ಮೇಲೆ ಧನಾತ್ಮಕ ಪರಿಣಾಮ ಬೀರುವ ಶಕ್ತಿ ಎಂದು ನಂಬಿದ್ದರು. ಭಾಷೆ, ಜಾತಿ, ಧರ್ಮಗಳ ಗಡಿಯನ್ನು ಮೀರಿ ನಗುವು ಎಲ್ಲರನ್ನೂ ಒಂದುಗೂಡಿಸುತ್ತದೆ ಎಂಬುದು ಈ ದಿನದ ಆಚರಣೆಯ ಮೂಲ ಆಶಯ. ನಗುವಿನಿಂದಾಗುವ ಪ್ರಯೋಜನಗಳು. 1. ನಗು ಕೇವಲ ಸಂತೋಷಕ್ಕೆ ಸೀಮಿತವಲ್ಲ, ಇದು ವಿಜ್ಞಾನದ ದೃಷ್ಟಿಯಿಂದಲೂ ಅಮೂಲ್ಯವಾದುದು. 2. ಒತ್ತಡ ನಿವಾರಣೆ. ನಗುವುದರಿಂದ ದೇಹದಲ್ಲಿನ ಕಾರ್ಟಿಸೋಲ್ ಎಂಬ ಒತ್ತಡದ ಹಾರ್ಮೋನ್ ಮಟ್ಟ ಕಡಿಮೆಯಾಗುತ್ತದೆ. 3. ರೋಗ ನಿರೋಧಕ ಶಕ್ತಿ. ನಗುವು ಬಿಳಿ ರಕ್ತ ಕಣಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ, ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. 4. ಹೃದಯದ ಆರೋಗ್ಯ. ನಗುವು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಹೃದಯದ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತದೆ. 5. ಮಾನಸಿಕ ನೆಮ್ಮದಿ. ಇದು ಮೆದುಳಿನಲ್ಲಿ ಎಂಡಾರ್ಫಿನ್ ಎಂಬ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ. ಇದು ನಮಗೆ ಆನಂದದ ಅನುಭವ ನೀಡುತ್ತದೆ. ಆಚರಣೆ ಹೇಗೆ? ಈ ದಿನದಂದು ವಿಶ್ವದ ವಿವಿಧೆಡೆ ಇರುವ ಲಾಫ್ಟರ್ ಕ್ಲಬ್ಗಳ ಸದಸ್ಯರು ಉದ್ಯಾನವನಗಳು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಸೇರಿ ಸಾಮೂಹಿಕವಾಗಿ ನಗುತ್ತಾರೆ. ನಗು ಯೋಗದ ವಿವಿಧ ಪ್ರಕಾರಗಳನ್ನು ಪ್ರದರ್ಶಿಸುವ ಮೂಲಕ ಜನರು ತಮ್ಮ ಕಷ್ಟಗಳನ್ನು ಮರೆತು ಒಂದಾಗಿ ನಗುತ್ತಾರೆ. ನಗು ಉಚಿತವಾಗಿ ಸಿಗುವ ಅದ್ಭುತ ಚಿಕಿತ್ಸೆ. ದ್ವೇಷ ಮತ್ತು ಅಸೂಯೆಯನ್ನು ಮರೆತು ನಗುವಿನ ಮೂಲಕ ಸ್ನೇಹದ ಹಸ್ತ ಚಾಚಿದರೆ ಇಡೀ ಜಗತ್ತು ಸುಂದರವಾಗುತ್ತದೆ. ಹಾಗಾಗಿ, ಕೇವಲ ಒಂದು ದಿನ ಮಾತ್ರವಲ್ಲದೆ ಪ್ರತಿದಿನವೂ ನಗುತ್ತಾ ಇರೋಣ ಮತ್ತು ಇತರರನ್ನು ನಗಿಸೋಣ. ಒಂದು ನಗು 1000 ರೂಪಾಯಿ ಸಮಸ್ಯೆಗಳಿಗೆ ಉತ್ತರವಾಗಬಲ್ಲದು. 7 ಜೀವಲೋಕ ಗೊಂಚಲು ಬಾಲದಿಲಿಗಳು. ಈ ಇಲಿಗಳು ತಮ್ಮ ಬಾಲವನ್ನು ಒಟ್ಟಾಗಿ ಗಂಟಿಕ್ಕಿಕೊಂಡು ಬಿಲದಿಂದ ಹೊರಬರಲಾಗದೆ ಸಿಕ್ಕಿ ಹಾಕಿಕೊಂಡ ಸ್ಥಿತಿಯಲ್ಲಿ ಇರುತ್ತವೆ. ಇದಕ್ಕೆ ಹೀಗೆ ಎಂಬ ಬಗ್ಗೆ ಸಂಶೋಧನೆಗಳು ನಡೆಯುತ್ತಲೇ ಇವೆ. ವಿಜ್ಞಾನಿಗಳ ಶೋಧ ವಿವರವನ್ನು ಕೇವಲ ಊಹೆಯೆಂದು ಜನರು ತಳ್ಳಿಹಾಕುತ್ತಲೇ ಇದ್ದಾರೆ. ಇದೋ ನೋಡಿ, ಹೀಗಿದೆ ಈ ಗೊಂಚಲು ಬಾಲದ ಇಲಿಗಳ ಅಪರೂಪದ ವೃತ್ತಾಂತ. ದಕ್ಷಿಣ ಎಸ್ಟೋನಿಯಾ, ಅಮೆರಿಕ, ದಸಾರು ಎಂಬ ಹಳ್ಳಿಯ ರೈತ ಒಂದು ಬೆಳಿಗ್ಗೆ ಒಂದು ವಿಲಕ್ಷಣ ದೃಶ್ಯವನ್ನು ನೋಡಿದ. ಗೋದಾಮಿನ ಮರಳು ರಾಶಿಯ ಬಳಿ ಇದ್ದ ಬಿಲದಿಂದ ಹೊರಬರುತ್ತಿದ್ದ ಇಲಿಗಳು ಬಾಲವನ್ನು ಗೊಂಚಲಿನಂತೆ ಹೆಣೆದುಕೊಂಡಿದ್ದವು. ಗೊಂಚಲಿನಲ್ಲಿದ್ದುದು ಒಂದಲ್ಲ, ಎರಡಲ್ಲ, ಎಣಿಸಿದರೆ 16 ಇಲಿಗಳು. ಒಂದೊಂದು ಇಲಿಯು ಈ ಗಂಟಿನಿಂದ ಬಿಡಿಸಿಕೊಳ್ಳಲು ಯತ್ನಿಸಿದಷ್ಟು ಬಾಲಗಳ ಗಂಟು ಬಿಗಿಯಾಗುತ್ತಲೇ ಇತ್ತು. ಬೀಲದಿಂದ ಹೊರಬರಲು ಹೆಣಗಾಡುತ್ತಿದ್ದ ಅವುಗಳ ಪೈಕಿ ಕೆಲವು ಮರಳಿನ ಒಳಗೆ ಹೂತು ಗಾಯ ಮಾಡಿಕೊಂಡಿದ್ದವು. 7 ಇಲಿಗಳು ಉಸಿರುಗಟ್ಟಿಸುತ್ತಿದ್ದವು. ಉಳಿದ ಇಲಿಗಳನ್ನು ರೈತ ಹೊಡೆದುಕೊಂಡು ಹಾಕಿದ. ಬಳಿಕ ರೈತ ಈ ಗೊಂಚಲು ಬಾಲಗಳ ಇಲಿಗಳನ್ನು ವಿಜ್ಞಾನಿಗಳ ಬಳಿಗೆ ಒಯ್ದಾಗ ಈ ಸಂಗತಿ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಯಿತು. ಎಸ್ಟೋನಿಯಾದ ಟಾರ್ಟು ವಿಶ್ವವಿದ್ಯಾಲಯದ ನೈಸರ್ಗಿಕ ಇತಿಹಾಸದ ವಸ್ತು ಸಂಗ್ರಹಾಲಯದಲ್ಲಿ ಇವುಗಳನ್ನು ಇರಿಸಲಾಗಿದೆ. ಇಂತಹ ಅಪರೂಪದ ಪ್ರಸಂಗ ಕಳೆದ 5 ಶತಮಾನದಲ್ಲಿ ವಿಶ್ವದ ಬೇರೆ ಬೇರೆ ಭಾಗದಲ್ಲಿ ಕೇವಲ 60 ಮಾತ್ರ ದಾಖಲಾಗಿದೆ. ಈ ಪೈಕಿ ಬೆರಳೆಣಿಕೆಯಷ್ಟು ಇಲಿ ಗೊಂಚಲು ಬಾಲಗಳ ವಸ್ತು ಸಂಗ್ರಹಾಲಯಗಳಲ್ಲಿ ಸಂರಕ್ಷಿಸಲಾಗುತ್ತಿದೆ. ಹೀಗೆ ಯಾಕೆಯಾಗುತ್ತದೆ ಎಂಬುದಕ್ಕೆ ನಿಖರ ಕಾರಣ ಹೇಳಲು ಅಧ್ಯಯನಗಳಿಂದ ಸಾಧ್ಯವಾಗಿಲ್ಲ. ಕೇವಲ ಊಹೆಗಳು ಮಾತ್ರ ಹೆಚ್ಚಿವೆ, ಯಾವುದೂ ಸತ್ಯವಲ್ಲ. ಸತತ ಇಲಿಗಳ ಬಾಲಗಳನ್ನು ಗಂಟು ಹಾಕಿ, ಜನರ ಕಣ್ಣಿಗೆ ಮಣ್ಣೆರಚಲಾಗಿದೆ.
ನೈಸರ್ಗಿಕವಾಗಿ ಹೀಗೆ ಬಾಲಗಂಟು ಬೀಳಲು ಸಾಧ್ಯವೇ ಇಲ್ಲ ಎಂಬ ತರ್ಕಗಳು ಇವೆ. ಇಂತಹ ಗಂಟು ಬಾಲದ ಇಲಿಗಳನ್ನು ರಾಜ ಇಲಿ ಎಂಬ ಸಮೂಹನಾಮದಿಂದ ಗುರುತಿಸಿದ್ದಾರೆ. ಇದೊಂದು ರಾಜಕೀಯದ ವ್ಯಂಗ್ಯದ ಪದಪುಂಜವಾಗಿದ್ದರೂ ಒಂದನ್ನು ಒಂದು ಬಿಡುವುದಿಲ್ಲ ಎಂಬರ್ಥದಲ್ಲಿ ಹೀಗೆ ಕರೆಯಲಾಗಿದೆಯಂತೆ. 1828ರಲ್ಲಿ ಬುಚೆನ್ನ ಮಿಲ್ಲರ್ನ ಒಲೆಯ ಬಳಿ ಇಂತಹ ಬಾಲಗಂಟು ಹಾಕಿದ ಇಲಿಗಳು ಪತ್ತೆಯಾಗಿದ್ದವು. ಜರ್ಮನಿಯ ಅಲೈನ್ಬರ್ಗ್ನ ಮಾರಿಷಿಯಂ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರುವ ಈ ಗೊಂಚಲಿನಲ್ಲಿ 32 ಇಲಿಗಳು ಬಾಲ ಹೆಣೆದುಕೊಂಡಿವೆ. ಈ ತನಕ ಲಭಿಸಿರುವ ಹೆಣಿಗೆ ಬಾಲಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಗೊಂಚಲು ಇದೊಂದೇ ಎನ್ನಲಾಗಿದೆ. ವಿಜ್ಞಾನಿಗಳು ಹೇಳುವುದೇನು? ವಿಜ್ಞಾನಿಗಳು ಹೇಳುವ ಪ್ರಕಾರ ಇಲಿಗಳು ಬಿಲದಲ್ಲಿ ಜೊತೆಗೂಡಿ ಇರುತ್ತವೆ. ಭಯಗೊಂಡಾಗ ಇಕ್ಕಟ್ಟಾದ ಬಿಲದೊಳಗೆ ಇರುವ ಇಲಿಗಳು ಒಂದರ ಮೇಲೊಂದರಂತೆ ಬೀಳುತ್ತವೆ. ಆಗ ಬಾಲಗಳು ಗಂಟು ಬೀಳಬಹುದು. ಒಟ್ಟಿಗೆ ನಿದ್ರಿಸುವಾಗಲೂ ಹೀಗೆ ಆಗುವ ಸಾಧ್ಯತೆ ಇದೆ. ಇಲಿಗಳ ಮೇದೋಗ್ರಂಥಿಗಳು ಚರ್ಮದ ಮೂಲಕ ಸ್ರವಿಸುವ ದ್ರವವು ಬಾಲದಲ್ಲಿ ಅಂಟಿನಂತೆ ಸೇರಿಕೊಂಡಿದ್ದರೆ ರಕ್ತ, ಧೂಳು, ಮರದ ಮೆಣ, ಆಹಾರದ ಜಿಡ್ಡು, ಮಲಮೂತ್ರ ಎಲ್ಲವೂ ಸೇರಿಕೊಂಡು ಕಾಂಕ್ರೀಟಿನಂತೆ ಬಾಲಗಳನ್ನು ಬೆಸೆಯುತ್ತವೆ. ಈ ತರ್ಕವನ್ನು ಸಾರಾಸಗಟಾಗಿ ತಳ್ಳಿಹಾಕುವವರು ಇದ್ದಾರೆ. ಆದರೆ ಬೇರೆ ಕಾರಣ ಊಹಿಸಲು ಯಾರೂ ಸಮರ್ಥರಾಗಿಲ್ಲ. ಜನರಲ್ಲಿ ಮಾತ್ರ ಇದು ಅಪಶಕುನ, ಪ್ಲೇಗ್ ರೋಗದ ಮುನ್ಸೂಚಕ ಎಂಬ ಭಾವನೆ ಅಡಗಿತ್ತು. ಇಂತಹ ವಿಲಕ್ಷಣ ಗಂಟು ಬಾಲ ಪ್ರಸಂಗಗಳು ಹೆಚ್ಚಿನ ಸಂದರ್ಭಗಳಲ್ಲಿ ಕಪ್ಪು ಇಲಿಗಳಲ್ಲೇ ಕಂಡು ಬಂದಿವೆ. ಬಿಳಿ ಇಲಿಗಳ ಬಾಲಕ್ಕಿಂತ ಕಪ್ಪು ಇಲಿಗಳ ಬಾಲ ಹೆಚ್ಚು ದಪ್ಪ ಹಾಗೂ ಹೆಚ್ಚು ಉದ್ದವಾಗಿವೆ. ಉತ್ತರ ಯುರೋಪ್ ಮತ್ತು ಕೆನಡಾದಲ್ಲಿ ಬಿಳಿ ಇಲಿಗಳು ಮಾತ್ರ ಇವೆ. ಆದರೆ ಅಲ್ಲಿ ಈ ವಿಧದ ಪ್ರಸಂಗ ವರದಿಯಾಗಿಲ್ಲ. ದಕ್ಷಿಣ ಯುರೋಪ್ನಲ್ಲಿ ಕಪ್ಪು ಇಲಿಗಳು ಹೆಚ್ಚಾಗಿವೆ. ಅಲ್ಲಿ ಚಳಿಗಾಲ ತೀವ್ರವಾಗಿರುವುದರಿಂದ ಹೆಚ್ಚು ಬೆಚ್ಚಗಿರಲು ಚಿಕ್ಕ ಬಿಲದಲ್ಲಿ ಹಲವು ಇಲಿಗಳು ಇಕ್ಕಟ್ಟಾಗಿ ಸೇರಿಕೊಳ್ಳುತ್ತವೆ. ಆ ಸಮಯದಲ್ಲಿ ಬಾಲಗಂಟು ಬೀಳುವ ಸಾಧ್ಯತೆ ಇದೆ ಎಂದಿರುವ ಪ್ರಾಣಿಶಾಸ್ತ್ರಜ್ಞ, ಟಾರ್ಟು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಆಂಡ್ರೆ ಮಿಲ್ಕುತಿನ್ ತನ್ನ ಸುದೀರ್ಘ ಅಧ್ಯಯನದ ಅವಧಿಯಲ್ಲಿ ಇಂತಹ 3 ಪ್ರಸಂಗಗಳನ್ನು ಮಾತ್ರ ಕಂಡಿರುವುದಾಗಿ ಉಲ್ಲೇಖಿಸಿದ್ದಾರೆ. ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿ ಬಾಲಗಂಟು ಹಾಕಿದ ಬಿಳಿ ಇಲಿಗಳ ಸಮೂಹ ದೊರಕಿದೆ. ಎಸ್ಟೋನಿಯಾದಲ್ಲಿ 2013ರಲ್ಲಿ ಅಳಿಲುಗಳ ಬಾಲಗಂಟು ಹಾಕಿಕೊಂಡ ದೃಶ್ಯ ಮೊದಲ ಬಾರಿಗೆ ಗೋಚರಿಸಿತು. ಬಳಿಕ ಪಶುವೈದ್ಯರು ಬಾಲಗಳನ್ನು ಬಿಡಿಸಿದರು. ಕೆನಡಾದ ರೆಜಿನಾದಲ್ಲಿಯೂ ಅಳಿಲುಗಳ ಬಾಲ ಹೆಣೆದುಕೊಂಡಿರುವುದು ವರದಿಯಾಗಿದೆ. 1930ರಲ್ಲಿ ನ್ಯೂಜಿಲ್ಯಾಂಡ್ನ ಒಟಾಗೊ ವಸ್ತು ಸಂಗ್ರಹಾಲಯ ಸೇರಿದ ಬಾಲಗಂಟು ಹಾಕಿದ ಇಲಿಗಳ ಬಾಲದ ಜೊತೆಗೆ ಕುದುರೆಯ ಕೂದಲುಗಳು ಕಂಡು ಬಂದಿವೆ. 2018ರಲ್ಲಿ ಅಮೆರಿಕಾದ ವಿಸ್ಕಾನ್ಸಿನ್ ಅಲ್ಲಿ 5 ಅಳಿಲುಗಳು ಇದೇ ವಿಧದಲ್ಲಿ ಬಾಲ ಹೆಣೆದುಕೊಂಡಿರುವುದು ಕಂಡುಬಂದಿತ್ತು. ಇದರಲ್ಲಿ ಹೆಣೆದುಕೊಂಡಿದ್ದ ಪ್ಲಾಸ್ಟಿಕ್ ಚೂರುಗಳು, ಗೂಡು ಕಟ್ಟುವ ಸಾಮಗ್ರಿಗಳು ಸೇರಿದ್ದವು. ಅತಿ ಹಳೆಯ ಕುಣಿಕೆ ಬಾಲಗಳ ಇಲಿ ಸಮೂಹ 1095ರದ್ದು ಎನ್ನಲಾಗಿದ್ದು ಅದು ಜರ್ಮನಿಯ ಡೆಲ್ಫೆಲ್ ಮ್ಯೂಸಿಯಂನಲ್ಲಿ ಇದೆ. 8 ಕೌಶಲ ಮನೆ ಕೆಲಸದಿಂದ ಮಕ್ಕಳ ಮನೋವಿಕಾಸ. ಸಂಶೋಧನೆಗಳು ಮನೆ ಕೆಲಸದ ಬಗೆಗೆ ಸ್ವಾರಸ್ಯಕರ ಸಂಗತಿಗಳನ್ನು ತೋರಿಸಿವೆ. ಮಕ್ಕಳು ದೊಡ್ಡವರಾದ ಮೇಲೆ ಜೀವನದಲ್ಲಿ ಎಷ್ಟು ಯಶಸ್ಸು ಸಾಧಿಸುತ್ತಾರೆ ಎಂಬುದನ್ನು ನಿರ್ಧರಿಸುವ ಮಹತ್ವದ ಅಂಶಗಳಲ್ಲಿ ಪ್ರಮುಖವಾದುದು ಬಾಲ್ಯದಲ್ಲಿ ಅವರೆಷ್ಟು ಮನೆ ಕೆಲಸ ಮಾಡುವ ಅವಕಾಶವನ್ನು ಅಪ್ಪ ಅಮ್ಮ ನೀಡಿದ್ದರು ಎಂಬುದು. 3-4 ವಯಸ್ಸಿನಲ್ಲಿ ಅಪ್ಪ ಅಮ್ಮಂದಿರಿಗೆ ಚಿಕ್ಕ ಪುಟ್ಟ ಮನೆ ಕೆಲಸಗಳಲ್ಲಿ ಸಹಾಯ ಮಾಡಿದ್ದ ಮಕ್ಕಳು ತಮ್ಮ 20ರ ದಶಕದ ಸಮಯದಲ್ಲಿ ಗಮನಾರ್ಹ ಜೀವನ ಸಾಧನೆಗಳನ್ನು ಮಾಡಿದರು. ಮನೆ ಕೆಲಸಗಳನ್ನು ಮಾಡುವುದನ್ನು 15 ವರ್ಷಗಳವರೆಗೆ ಮುಂದೂಡುತ್ತಾ ಬಂದ ತಂದೆ ತಾಯಿ ಮಕ್ಕಳ ಜೋಡಿ ಜೀವನದಲ್ಲಿ ಸಂತಸ ಯಶಸ್ಸು ಎರಡನ್ನೂ ಕಡಿಮೆ ಪ್ರಮಾಣದಲ್ಲಿ ಕಂಡರು ಎಂಬುದನ್ನು ಹಾರ್ವರ್ಡ್ ಗ್ರಾಂಟ್ ಅಧ್ಯಯನ ದಾಖಲಿಸಿದೆ. ಅಂದರೆ ತಂದೆ ತಾಯಿ ಕೇವಲ ತಮ್ಮ ಮನೆ ಕೆಲಸದ ಹೊರೆ ಕಡಿಮೆ ಮಾಡಿಕೊಳ್ಳಲಷ್ಟೇ ಅಲ್ಲ, ಮಕ್ಕಳ ಜೀವನದ ಯಶಸ್ಸಿಗಾಗಿಯೂ ಮನೆ ಕೆಲಸವನ್ನು ಮಾಡುವ ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸಿಕೊಡಬೇಕು. ಇಂದಿನ ಭಾರತೀಯ ಪರಿಸರದಲ್ಲಂತೂ ಮಕ್ಕಳನ್ನು ಬೆಳೆಸುವ ತಂದೆ ತಾಯಿಗಳು ಮನೆ ಕೆಲಸದ ವಿಷಯವನ್ನು ವಿಶೇಷವಾಗಿ ಗಮನಿಸಬೇಕು. ನಮ್ಮಲ್ಲಿ ಇರುವ ಕೆಲ ರೂಢಿಗಳು ಮಕ್ಕಳು ಮನೆ ಕೆಲಸದಲ್ಲಿ ಸಹಾಯ ಮಾಡುವುದನ್ನು ನಿರುತ್ತೇಜಿಸುತ್ತವೆ. ಮಧ್ಯಮ ಮೇಲ್ವರ್ಗದ ಕುಟುಂಬಗಳಲ್ಲಿ ಮನೆ ಕೆಲಸಕ್ಕೆ ಸಹಾಯಕರನ್ನು ಇಟ್ಟುಕೊಳ್ಳುವುದು. ಒಂದೊಮ್ಮೆ ಮನೆ ಕೆಲಸಕ್ಕೆ ಸಹಾಯಕರು ಇಲ್ಲದಿದ್ದರೆ ಮನೆಯ ಗೃಹಿಣಿಯೇ ಕೆಲಸದ ಹೊರೆಯೆಲ್ಲವನ್ನೂ ತನ್ನ ಜವಾಬ್ದಾರಿ ಎಂದು ಒಪ್ಪಿ ನಿರ್ವಹಿಸುವುದು.
ಓದುವುದು ಮುಖ್ಯ, ಅಂಕ ಗಳಿಸುವುದು ಲಾಭದಾಯಕ, ಮನೆ ಕೆಲಸದಿಂದ ಮಕ್ಕಳು ಕಲಿಯುವಂತಹದ್ದೇನೂ ಇಲ್ಲ ಎಂಬ ಗ್ರಹಿಕೆ. ಮಕ್ಕಳು ಚಿಕ್ಕವರು ಎಂಬ ಕಾರಣಕ್ಕೆ ಅವರು ಅಪ್ಪ ಅಮ್ಮಂದಿರಿಂದ ಸಲಹಲ್ಪಡಬೇಕು, ಹೀಗೆ ಸಲಹುವುದರಲ್ಲಿ ಮನೆ ಕೆಲಸವನ್ನು ಮಾಡಿಸದಿರುವುದೂ ಸೇರಿದೆ ಎಂದು ಬಲವಾದ ನಂಬಿಕೆ. 14 ವರ್ಷಕ್ಕಿಂತ ಮೊದಲು ಮಕ್ಕಳು ಕೆಲಸ ಮಾಡಬಾರದು ಎಂಬ ಕಾನೂನನ್ನು ತಪ್ಪಾಗಿ ಅರ್ಥೈಸಿ ಮನೆಯ ಕೆಲಸದಲ್ಲಿ ಸಹಾಯವನ್ನು ಮಾಡಬೇಕಾಗಿಲ್ಲ ಎಂದು ನಂಬುವುದು ಇವೆಲ್ಲವೂ ಮಕ್ಕಳನ್ನು ಮನೆ ಕೆಲಸ ಮಾಡುವುದರಿಂದ ದೂರ ತಳ್ಳುವ ಅಂಶಗಳೇ. ಪಾಶ್ಚಾತ್ಯರಿಂದ ಆಧುನಿಕ ಭಾರತೀಯರು ಹಲವು ಉಡುಗೆ ತೊಡುಗೆ ರೀತಿಗಳನ್ನು ನಮ್ಮದಾಗಿಸಿಕೊಂಡಿದ್ದಾರೆ. ಆದರೆ ಅವರಿಂದ ಕಲಿಯಬಹುದಾದ ಸ್ವಾವಲಂಬಿತನದ ಪಾಠವನ್ನು ಹಿರಿಯರು ತಾವು ರೂಢಿಸಿಕೊಳ್ಳುವುದು ಕಡಿಮೆ, ಮಕ್ಕಳಿಗೂ ಹೇಳಿಕೊಡುವ ಸಾಧ್ಯತೆ ಕಡಿಮೆ. ಬಸ್ ಸ್ಟಾಪ್ನವರೆಗೆ ನಡೆಯಬೇಕು ಎಂದು ಒಟ್ಟು ಹತ್ತುವುದು, ಮಕ್ಕಳು ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ ಎಂದರು ಸೈಕಲ್ ಹೊಡೆದುಕೊಂಡು ಅಥವಾ ನಡೆದು ಹೋಗಿ ಸಾಮಾನು ತರುವ ಬದಲು ಅಮ್ಮನ ಸ್ಕೂಟಿ ಹೊಡೆದುಕೊಂಡು ಹೋಗಿ ಅಂಗಡಿಯಿಂದ ಸಾಮಾನು ತರಲು ಹೇಳುವುದು ಇವೆಲ್ಲ ನಮ್ಮಲ್ಲಿ ಮಾಮೂಲು. ನಮ್ಮ ಹಿರಿಯರು ಅವರ ಬಾಲ್ಯದಲ್ಲಿ ಮಾಡುತ್ತಿದ್ದಂಥ ದನಕರುಗಳ ಸಾಕುವಿಕೆ, ಹಾಲು ಕರೆಯುವುದು, ಹೊಲಗದ್ದೆಗಳಲ್ಲಿ ಕುಟುಂಬದ ಎಲ್ಲರೂ ಮಾಡುತ್ತಿದ್ದ ಕೃಷಿ ಕೆಲಸ, ಹಪ್ಪಳ ಸಂಡೆಗೆ ಮಾಡುವುದು ಇವು ನಮ್ಮಲ್ಲಿ ಇಂದು ಜೀವನದ ಭಾಗವಾಗಿ ಹಳ್ಳಿಗಳಲ್ಲಿಯೂ ಕಾಣುವುದು ಕಡಿಮೆ. ಪಾಶ್ಚಾತ್ಯರಲ್ಲಿ ಇಂದು ತಮ್ಮ ಅವಶ್ಯಕತೆಗಳಿಗಾಗಿ ಚಿಕ್ಕ ಮಕ್ಕಳು ರಜಾ ದಿನಗಳಲ್ಲಿ, ಬಿಡುವಿನ ವೇಳೆಯಲ್ಲಿ ಅಲ್ಪಾವಧಿ ಕೆಲಸಗಳನ್ನು ಮಾಡುವುದು, ದುಡಿಯುವುದನ್ನು ಕಾಣಬಹುದು. ಮನೆಯ ಮುಂದಿನ ಉದ್ಯಾನಗಳ ಸ್ವಚ್ಛಗೊಳಿಸುವಿಕೆ, ಕಾರು ತೊಳೆಯುವುದು ಮೊದಲಾದ ಸುಲಭ ಕೆಲಸಗಳನ್ನು ಹೊರಗೆ ಮಾಡುವುದರ ಜೊತೆಗೆ ಮನೆಯ ಒಳಗೆ ಪುರುಷ ಸ್ತ್ರೀ ಗಂಡು ಹೆಣ್ಣು ಮಕ್ಕಳು ಕೂಡಿ ಮನೆ ಕೆಲಸಗಳನ್ನು ಮಾಡುವುದನ್ನು ಪ್ರೋತ್ಸಾಹಿಸಲಾಗುತ್ತದೆ. ಮನೆ ಸಹಾಯಕರಿಗಿರುವ ವೃತ್ತಿ ಗೌರವದಿಂದ ಅವರ ಸಂಬಳವೂ ಅಲ್ಲಿ ಏರುತ್ತದೆ. ಆ ದುಡ್ಡನ್ನು ಉಳಿಸಬೇಕೆಂದರೆ ಚಿಕ್ಕಂದಿನಿಂದಲೇ ಮನೆ ಕೆಲಸವನ್ನು ಮಾಡುವುದನ್ನು ಕಲಿಯುವುದು ಅನಿವಾರ್ಯ. ಪಾಶ್ಚಾತ್ಯ ಸಮಾಜಗಳಲ್ಲಿಯೂ ನೆಲೆಸಿರುವ ಭಾರತೀಯ ಕುಟುಂಬಗಳಲ್ಲಿ ಮತ್ತೆ ಮನೆ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವಲ್ಲಿ ಹಿಂಜರಿಕೆ ಕಾಣುತ್ತದೆ. ಮನೆ ಸಹಾಯಕರಿಲ್ಲದೆ ತಾವು ಪಾಶ್ಚಾತ್ಯ ದೇಶಗಳಲ್ಲಿದ್ದು ಅದೊಂದು ವಿಷಯದಲ್ಲಿ ಮಾತ್ರ ನರಳುತ್ತಿರುವ ಬಗ್ಗೆ ಅಳಲು ತೋಡಿಕೊಳ್ಳುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಅಪ್ಪ ಅಮ್ಮಂದಿರಾಗಿ ಮಕ್ಕಳನ್ನು ಅತಿಯಾಗಿ ರಕ್ಷಿಸುವ, ಹೀಗೆ ಮಾಡು ಹಾಗೆ ಮಾಡಬೇಡ ಎಂದು ನಿರ್ದೇಶಿಸುವ ಹಿರಿಯರು ಗಮನಿಸಬೇಕಾದ ಸತ್ಯವೆಂದರೆ ಮನೆ ಕೆಲಸವನ್ನು ಮಕ್ಕಳು ಮಾಡಬೇಕೇ ಎಂದು ಯೋಚಿಸುವಾಗ ನಾವು ಮಕ್ಕಳ ಯಶಸ್ಸಿನ ವ್ಯಾಖ್ಯೆಯನ್ನು ತುಂಬ ಸೀಮಿತವಾಗಿ ಇಟ್ಟುಕೊಳ್ಳುತ್ತೇವೆ ಎಂಬುದು. ತರಗತಿಯ ಪರೀಕ್ಷೆಗೆ ನಾವು ಬಹುಮುಖ್ಯ ಎಂದು ಭಾವಿಸುವ ಗಣಿತ, ವಿಜ್ಞಾನಗಳಿಗೆ ಸಹಾಯಕವಾಗಬಹುದಾದ ಹಲವು ಕೌಶಲಗಳನ್ನು ಮನೆ ಕೆಲಸ ಮಾಡುವುದರಿಂದ ಮಕ್ಕಳು ಸುಲಭವಾಗಿ ಕಲಿಯಬಹುದು. ಹಾಗೆಯೇ ತರಗತಿಯಲ್ಲಿ ಓದಿದ ಅಂಶಗಳನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವ ಅವಕಾಶಗಳನ್ನು ಮನೆ ಕೆಲಸ ಮಾಡುವುದು ನೀಡುತ್ತದೆ. ತಾವು ಮಾಡುವ ಕೆಲಸಗಳಿಗೆ ಸಿಗಬಹುದಾದ ಪ್ರಶಂಸೆ, ಅಚ್ಚುಕಟ್ಟಾಗಿ ಮಾಡುವುದು, ಕೆಲಸವೊಂದನ್ನು ಮಾಡುತ್ತಾ ಅದನ್ನು ಸರಿಯಾಗಿ ಮಾಡಲು ಕಲಿಯುವುದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ರೂಢಿಸಿಕೊಳ್ಳುವುದು, ಇವೆಲ್ಲ ಮಕ್ಕಳ ಆತ್ಮವಿಶ್ವಾಸವನ್ನು ಏರಿಸುತ್ತವೆ. ವಿಶೇಷವಾಗಿ ಅಮ್ಮಂದಿರಿಗೆ ಎದುರಾಗುವ ಮತ್ತೊಂದು ಸವಾಲು ಮಕ್ಕಳಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಲು ಹೇಳಿದರೆ, ಅಮ್ಮಂದಿರಿಗೆ ಮಕ್ಕಳು ಮಾಡಿದ ಕೆಲಸವನ್ನು ಸರಿ ಮಾಡಿ ಮತ್ತೆ ಮಾಡುವುದು ಸೇರಿ ಅವರ ಕೆಲಸ ದುಪ್ಪಟ್ಟಾಗುವುದು. ಇಂತಹ ಸಂದರ್ಭಗಳಲ್ಲಿ ಸಹನೆಯಿಂದ ಭವಿಷ್ಯದಲ್ಲಿ ಅದು ತರಬಹುದಾದ ಲಾಭಗಳನ್ನು ನೆನಪಿಸಿಕೊಳ್ಳುವುದು, ಮಕ್ಕಳು ಕಲಿಯಬೇಕು ಎಂದರೆ ಅವರು ತಪ್ಪುಗಳನ್ನು ಮಾಡುವ ಮೂಲಕವೇ ಕಲಿಯಲು ಸಾಧ್ಯ ಎಂದು ಅರ್ಥ ಮಾಡಿಕೊಂಡು ಅದನ್ನು ಸಹಿಸಿಕೊಳ್ಳುವುದು ಉಪಯುಕ್ತ. ಬಾಲ್ಯದಿಂದ ಮನೆ ಕೆಲಸದ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅವಕಾಶ ಹದಿಹರೆಯದಲ್ಲಿ ಸ್ವಾತಂತ್ರ್ಯವನ್ನು ಸ್ವಚ್ಛಂದವಾಗಿಸುವ ಅಪಾಯವನ್ನು ತಡೆಯುತ್ತದೆ ಎಂಬುದು ಗಮನಾರ್ಹ. ಓದು ಎಷ್ಟೇ ಇರಲಿ, ಅಂಕಗಳು ಎಷ್ಟೇ ಬೇಕು ಎನಿಸಲಿ, ಮನೆ ಕೆಲಸ ಮಾಡುವ ಸ್ವಾವಲಂಬಿತನದ ಪಾಠ ಓದನ್ನು ಬಲಗೊಳಿಸುವ, ಜೀವನದಲ್ಲಿ ಸಂತೋಷದ ಸಾಧನೆಗೆ ಒಂದು ಮುಖ್ಯ ಮಾರ್ಗ ಎಂಬುದನ್ನು ಮರೆಯದಿರಿ. 9 ಪಾಲನೆ ಪೋಷಣೆ ಭಾಷಾ ಕೌಶಲ ಬೆಳೆಸುವುದು ಹೀಗೆ. ವರ್ಷವಿಡೀ ಓದಿ, ಬರೆದು ಪರೀಕ್ಷೆ ಎದುರಿಸಿ ಬಸವಳಿದ ಮಕ್ಕಳ ಮನಸ್ಸು ದಣಿದಿರುತ್ತದೆ. ಆದರೆ ಮಕ್ಕಳು ದಿನವಿಡೀ ಟಿವಿ, ಮೊಬೈಲ್ ದಾಸರಾದರೆ ಹೆತ್ತವರಿಗೆ ಆತಂಕ ಸಹಜ. ರಜಾ ಸಮಯವನ್ನು ಅವರಲ್ಲಿರುವ ಕಲಿಕಾ ನ್ಯೂನತೆಯನ್ನು ಸರಿಪಡಿಸಲು ಪೋಷಕರು ಬಳಸಿಕೊಂಡರೆ ಅದು ಅವರಲ್ಲಿ ಬಹಳಷ್ಟು ಬದಲಾವಣೆ ತರಬಹುದು. ಹಾಗಾದರೆ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೇಗೆಲ್ಲ ಹೆಚ್ಚಿಸಬಹುದು ನೋಡೋಣ. ಕೆಲವು ಮಕ್ಕಳು ಓದುವುದಕ್ಕೆ ಬಹಳ ಕಷ್ಟಪಡುತ್ತಿರುತ್ತಾರೆ. ಒಂದು ಪ್ಯಾರಾಗ್ರಾಫ್ ಓದುವಾಗಲೂ 16 ಬಾರಿ ತಪ್ಪು ಉಚ್ಚಾರ ಮಾಡುತ್ತಾರೆ. ಅಕ್ಷರಗಳನ್ನು ಗುರುತಿಸಲು ಪರದಾಡುತ್ತಾರೆ.
ಓದಲು ಬಾರದ ಮಕ್ಕಳು ಸಹಜವಾಗಿಯೇ ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ ಮತ್ತು ಇತರರಿಂದ ಗೆಳಿಗೆ ಒಳಗಾಗಿ ಕೀಳರಿಮೆ ಬೆಳೆಸಿಕೊಳ್ಳುತ್ತಾರೆ. ಮಕ್ಕಳಿಗೆ ಸರಿಯಾಗಿ ಓದಲು, ಬರೆಯಲು ಕಲಿಸಬೇಕಾದರೆ ಅವರಿಗೆ ಕೂರಿಸಿ ಪ್ರತಿದಿನ ಕನಿಷ್ಠ 1-2 ಪುಟಗಳನ್ನು ಓದಿಸಿ. ಪಠ್ಯ ಪುಸ್ತಕವೇ ಇರಬೇಕೆಂದಿಲ್ಲ. ದಿನಪತ್ರಿಕೆ, ಕಥೆ ಪುಸ್ತಕ, ವಾರಪತ್ರಿಕೆ ಇವುಗಳಲ್ಲಿ ಉತ್ತಮ ಲೇಖನ ಆಯ್ದು ಮಕ್ಕಳಿಗೆ ಓದಲು ಹೇಳಿ. ಅವರು ತಪ್ಪಿದಲ್ಲೆಲ್ಲ ತಿದ್ದಿ ಹೇಳಿ ಓದುವಿಕೆಯನ್ನು ಸುಧಾರಿಸಬಹುದು. ಮಕ್ಕಳಿಗೆ ಪ್ರತಿದಿನ ಅವರ ವಯಸ್ಸಿಗೆ ಅನುಗುಣವಾಗಿ ಒಂದಿಷ್ಟು ಕನ್ನಡ ಮತ್ತು ಆಂಗ್ಲ ಭಾಷೆಯ ಉಕ್ತ ಲೇಖನ, ಡಿಕ್ಟೇಷನ್, ಬರೆಯಲು ಹೇಳಿ. 1 ಪದಕ್ಕೆ 1 ಅಂಕದಂತೆ 10 ಅಥವಾ 20 ಪದಗಳ ಸಣ್ಣ ಪರೀಕ್ಷೆ ಮಾಡಿ. ಪ್ರಾರಂಭದಲ್ಲಿ ಕಡಿಮೆ ಅಂಕ ಬಂದರೆ ಬೈಯುವ ತಪ್ಪು ಮಾಡಬೇಡಿ. ಪರವಾಗಿಲ್ಲ, ಮುಂದಿನ ಸಲ ಜಾಸ್ತಿ ಅಂಕ ಪಡೆಯಲಿಕ್ಕೆ ಪ್ರಯತ್ನಿಸು ಎಂದು ಹರಿದುಂಬಿಸಿ. ತಪ್ಪಾದ ಪದಗಳನ್ನು ಪುನಃ 5 ಸಲ ಬರೆದು ಕಲಿಯಲು ತಿಳಿಸಿ. ಹೀಗೆ ಮಾಡುತ್ತಾ ಹೋದಂತೆ ದಿನೇ ದಿನೇ ಅವರ ಕಲಿಕಾ ಸಾಮರ್ಥ್ಯ ಹೆಚ್ಚುತ್ತದೆ. ಪ್ರತಿದಿನ ಕನ್ನಡ ಮತ್ತು ಇಂಗ್ಲಿಷ್ನ 1 ಪುಟ ಕಾಪಿ ಬರೆಯಲು ಹೇಳಿದರೆ ಅವರ ಕೈಬರಹ ಸುಧಾರಿಸುತ್ತದೆ. ಬರವಣಿಗೆಯ ವೇಗವೂ ಹೆಚ್ಚುತ್ತದೆ. ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪದಬಂಧ ಮತ್ತು ಸುಡೋಕು ಬಿಡಿಸಲು ಕಲಿಸಿ. ಚಿಕ್ಕ ಮಕ್ಕಳು ಸುಲಭವಾಗಿ ಕಲಿಯಲು ಮನೆಯಲ್ಲಿ ಫ್ಲ್ಯಾಶ್ ಕಾರ್ಡ್ ತಯಾರಿಸಿ ಅದರ ಮೇಲೆ ಆಕರ್ಷಕ ಚಿತ್ರಗಳನ್ನು ರಚಿಸಿ ಕಲಿಸಬಹುದು. ಈ ತರಹದ ಫ್ಲ್ಯಾಶ್ ಕಾರ್ಡ್ ಸಹಾಯದಿಂದ ಪ್ರಾಣಿ ಪಕ್ಷಿಗಳ, ಹಣ್ಣು, ತರಕಾರಿಗಳ ಹೆಸರುಗಳು, ವ್ಯಾಕರಣ, ವಿರುದ್ಧ ಪದಗಳು ಮುಂತಾದವುಗಳನ್ನು ಸುಲಭವಾಗಿ ಕಲಿಸಬಹುದು. ಅಂಗಡಿಯಲ್ಲಿ ಸಿಗುವ ಚಾರ್ಟ್ಗಳನ್ನು ಬಳಸಿ ಮಕ್ಕಳಿಗೆ ಹೊಸ ಹೊಸ ಸಂಗತಿಗಳನ್ನು ಕೂಡ ಪರಿಚಯಿಸಬಹುದು. ಗಣಿತ, ವಿಜ್ಞಾನ ಕಲಿಕೆಗೆ ವಿಜ್ಞಾನದ ಸುಲಭ ಪ್ರಯೋಗಗಳನ್ನು ಮಕ್ಕಳೊಂದಿಗೆ ಸೇರಿ ಮಾಡಿದರೆ ಅವರಿಗೂ ಹೊಸತೇನೋ ಕಲಿತ ಖುಷಿ ಸಿಗುತ್ತದೆ. ವಿಜ್ಞಾನದ ಕಠಿಣ ವಿಷಯಗಳನ್ನು ಬಾಯಿಪಾಠ ಮಾಡಿ ಕಲಿಯುವ ಬದಲು ಪ್ರಯೋಗದ ಮೂಲಕ ಕಲಿಯುವ ಹೊಸ ಆಯಾಮ ಮಕ್ಕಳಲ್ಲಿ ಖಂಡಿತ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುತ್ತದೆ. ಹೆಚ್ಚಿನ ಮಕ್ಕಳಿಗೆ ಗಣಿತವೆಂದರೆ ಕಬ್ಬಿಣದ ಕಡಲೆ. ತಮಗೆ ಕಷ್ಟವಾದ ವಿಷಯವನ್ನು ಕಲಿಯಲು ಮಕ್ಕಳು ಬೆಸರಿಸಿಕೊಳ್ಳುತ್ತಾರೆ. ಕಷ್ಟದ ಗಣಿತವನ್ನು ಸುಲಭವಾಗಿಸಬೇಕಾದರೆ ಅವರಿಗೆ ಗಣಿತದ ಮೂಲಭೂತ ಕ್ರಿಯೆಗಳನ್ನು ಸರಿಯಾಗಿ ಮನದಟ್ಟುಗೊಳಿಸಬೇಕು. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಸಾಮಾನ್ಯ ಅಪವರ್ತನ, ಲ, ಸ, ಮ, ಸ, ಭಿನ್ನರಾಶಿ, ದಶಮಾಂಶ, ಬೀಜಗಣಿತದ ಸುಲಭದ ಒಂದಷ್ಟು ಲೆಕ್ಕಗಳನ್ನು ಅವರ ವಯಸ್ಸಿಗೆ ಮತ್ತು ತರಗತಿಗೆ ಅನುಗುಣವಾಗಿ ಪ್ರತಿದಿನ ಬಿಡಿಸಲು ಹೇಳಿ. ಪ್ರತಿದಿನ ಮಗ್ಗಿ ಹೇಳಿಸುವುದನ್ನು ಮರೆಯಬೇಡಿ. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರದ ಲೆಕ್ಕ ಬಿಡಿಸಲು ಕೊಡಿ. ಇವೆಲ್ಲವೂ ಒಂದೇ ದಿನ ಮಾಡಿಸಬೇಕೆಂದಿಲ್ಲ. ದಿನಕ್ಕೆ ಅರ್ಧ ಅಥವಾ 1 ಗಂಟೆ ಇವುಗಳಲ್ಲಿ ಯಾವುದಾದರೂ 1-2 ಚಟುವಟಿಕೆ ಮಾಡಿಸಿ. ಚಟುವಟಿಕೆಗಳು ಮಕ್ಕಳ ಮನಸ್ಸಿಗೆ ಮುದ ನೀಡುವಂತಿರಬೇಕೇ ಹೊರತು ಅವರ ಮನಸ್ಸು ಮುದುಡುವಂತಿರಬಾರದು. ನಿತ್ಯ ಜೀವನದ ಉದಾಹರಣೆಯನ್ನು ತೆಗೆದುಕೊಂಡು ಅವರಿಗೆ ವ್ಯಾವಹಾರಿಕವಾಗಿ ಗಣಿತವನ್ನು ಕಲಿಸಬೇಕು. ತರಕಾರಿ ಮತ್ತು ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ತರುವಾಗ ಮಕ್ಕಳನ್ನು ಕರೆದುಕೊಂಡು ಹೋಗಿ. 2-3 ವಸ್ತುಗಳ ದರ ಹೋಲಿಕೆ ಮಾಡುವಾಗ ಲಾಭ ನಷ್ಟದ ಅರಿವು ಮಕ್ಕಳಿಗೆ ಮೂಡುತ್ತದೆ. ಅಲ್ಲಿ ಹಣ ಪಾವತಿ ಮಾಡಿ ಚಿಲ್ಲರೆ ಮರಳಿ ಪಡೆಯುವಾಗ ಮಕ್ಕಳು ತಾವಾಗಿಯೇ ಕೂಡಿ ಕಳೆಯುವ ಲೆಕ್ಕದಲ್ಲಿ ಚತುರರಾಗುತ್ತಾರೆ. ನೆನಪಿರಲಿ, ಈ ಎಲ್ಲ ಚಟುವಟಿಕೆಗಳು ಮಕ್ಕಳಿಗೆ ಹೊರೆಯಾಗದಂತೆ ನೀವು ಅವರನ್ನು ತೊಡಗಿಸಬೇಕು. ಇದು ಮೋಜಿನ ಕಲಿಕೆ ಆಗಿರಬೇಕೇ ವಿನಃ ಹೊರೆಯಾಗಬಾರದು. 10 ಸ್ಮೃತಿ ಪಚ್ಚಲ ಠಾಕೂರ್ ಬಾರಿ. ರವೀಂದ್ರನಾಥ ಟ್ಯಾಗೋರರಿಗೆ ಭಾರತದ ಸಾಂಸ್ಕೃತಿಕ ನಕಾಶೆಯಲ್ಲಿ ವಿಶಿಷ್ಟ ಸ್ಥಾನವಿದೆ. ಬಂಗಾಲದ ನವೋದಯ ಕಾಲದ ಪ್ರಮುಖ ಹೆಸರಾಗಿದ್ದ ಟ್ಯಾಗೋರ್, ವಿಶ್ವಮಾನವತೆಯ ಕಟ್ಟಡಕ್ಕೆ ಬುನಾದಿ ಹಾಕಿದ ಹಿರಿಯ ಚೇತನ. ಈ ಚೇತನ ನೆಲೆಗೊಂಡಿದ್ದ ಝೋರಾಸಂಕೋದಲ್ಲಿನ ಠಾಕೂರ್ ಬಾರಿ ಭಾರತದ ಸಾಂಸ್ಕೃತಿಕ ನಾಯಕನ ನೆನಪುಗಳನ್ನು ವರ್ತಮಾನಕ್ಕೆ ದಾಟಿಸುವಂತಿದೆ. ರವೀಂದ್ರನಾಥ ಟ್ಯಾಗೋರರು ಹುಟ್ಟಿ ಬೆಳೆದದ್ದು ಕೋಲ್ಕತ್ತಾ ಬಳಿಯ ಝೋರಾಸಂಕೋ ಎಂಬಲ್ಲಿ. ರವೀಂದ್ರನಾಥ ಟ್ಯಾಗೋರರ ತಾತ ದೇವೇಂದ್ರನಾಥ ಟ್ಯಾಗೋರರದು ಅಲ್ಲಿರುವ ಠಾಕೂರ್ ಬಾರಿ ಕಟ್ಟಡ. ಈ ಕಟ್ಟಡದಲ್ಲಿ ರವೀಂದ್ರರು ಹುಟ್ಟಿದ್ದು 1861ರ 7 ಮೇರಂದು. ರವೀಂದ್ರರು ತಮ್ಮ ಬಾಲ್ಯ, ಪ್ರೌಢಾವಸ್ಥೆ ಕಳೆದದ್ದು ಈ ಮನೆಯಲ್ಲೇ. ಈ ನೆಲ ಆಡಂಬೋಲವಾಯಿತು.
ಪರದೇಶದ ಅತಿಥಿಗಳ ಸತ್ಕಾರಕ್ಕೆಂದು ನಿರ್ಮಿಸಲಾದ ಪಕ್ಕದ ಬೃಹತ್ ಭವನವು ನಂತರದಲ್ಲಿ ಅವರ ಕುಟುಂಬದವರೇ ಆದ ಬಂಗಾಲಿ ಕಲಾ ಪ್ರಕಾರದ ಕಲಾವಿದ ಗಗನೇಂದ್ರನಾಥ ಟ್ಯಾಗೋರರ ಕಲಾಕೃತಿಗಳ ರಚನೆ ಹಾಗೂ ಸಂಗ್ರಹಕ್ಕೆ ಮೀಸಲಾಯಿತು. ಠಾಕೂರ್ ಮನೆತನದವರು ಬಂಗಾಲದ ನವೋದಯ ಕಾಲಕ್ಕೆ ಹಾಗೂ ಬ್ರಹ್ಮ ಸಮಾಜಕ್ಕೆ ಸಲ್ಲಿಸಿದ ಅಮೋಘ ಸೇವೆಯ ಇತಿಹಾಸವನ್ನು ಸಾರುವ ಮ್ಯೂಸಿಯಂ ಆಗಿ ಟ್ಯಾಗೋರರ ಶತಮಾನೋತ್ಸವ ಸಂದರ್ಭದಲ್ಲಿ 1961ರಲ್ಲಿ ಪಶ್ಚಿಮ ಬಂಗಾಳ ಸರಕಾರ ಠಾಕೂರ್ ಬಾರಿಯನ್ನು ರೂಪಾಂತರಗೊಳಿಸಿತು. ಈ ಮ್ಯೂಸಿಯಂ ಅನ್ನು ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಲೋಕಾರ್ಪಣೆ ಮಾಡಿದ್ದರು. ನಂತರದ ವರ್ಷಗಳಲ್ಲಿ ರವೀಂದ್ರನಾಥ ಟ್ಯಾಗೋರರು ಹಾಗೂ ಅವರ ಮನೆತನದ ಇತರೆ ಗಣ್ಯರ ಬಹುಮುಖಿ ಸೇವೆಯನ್ನು ಜನತೆಗೆ ಪರಿಚಯಿಸುವ ಉದ್ದೇಶದಿಂದ ರವೀಂದ್ರ ಭಾರತಿ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಯಿತು. ದಟ್ಟ ಮರಗಳ ನಡುವೆ ಇರುವ ಕೆಂಪು ಇಟ್ಟಿಗೆಯ ಈ ಕಟ್ಟಡವು ಹಳೆಯ ವಿನ್ಯಾಸದಲ್ಲೇ ಬಹಳ ಆಕರ್ಷಕವಾಗಿ ಕಾಣುತ್ತದೆ. ಒಳಗೆ ಪ್ರವೇಶಿಸುತ್ತಲೇ ಇಂಪಾದ ಸಂಗೀತ ಕಿವಿಗೆ ಬೀಳತೊಡಗುತ್ತದೆ. ಅಂಬನೀಂದ್ರನಾಥ ಟ್ಯಾಗೋರರು ಸ್ಥಾಪಿಸಿದ ಬಂಗಾಲಿ ಕಲಾ ಪ್ರಕಾರದ ಅನೇಕ ಕಲಾಕೃತಿಗಳನ್ನು ಮ್ಯೂಸಿಯಂನಲ್ಲಿ ಪ್ರದರ್ಶಿಸಲಾಗಿದೆ. ರವೀಂದ್ರರ ಬದುಕು, ಅವರು ರಚಿಸಿದ ಮಹಾನ್ ಕೃತಿಗಳು ಹಾಗೂ ಚಿತ್ರಪಟಗಳನ್ನು ಗ್ಯಾಲರಿಗಳಲ್ಲಿ ಸಂಗ್ರಹಿಸಲಾಗಿದೆ. ಟ್ಯಾಗೋರರ ಚಟುವಟಿಕೆಗಳು ಕೇವಲ ನಮ್ಮ ದೇಶಕ್ಕೆ ಸೀಮಿತವಾಗಿರಲಿಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 24 ದೇಶಗಳಿಗೆ ಭೇಟಿ ನೀಡಿದ್ದರು. ಆ ದೇಶಗಳೊಂದಿಗೆ ಪರಸ್ಪರ ಬಾಂಧವ್ಯ ವೃದ್ಧಿಗೆ ಹೆಚ್ಚಿನ ಸಹಕಾರ ಕೋರಿದರು. ಟ್ಯಾಗೋರ್ ಅವರಿಗೆ ಅಧಿಕೃತ ಸ್ಥಾನಮಾನ ಇಲ್ಲದಿದ್ದರೂ ಸಾಂಸ್ಕೃತಿಕ ರಾಯಭಾರಿಯಾಗಿಯೇ ಅವರು ಭೇಟಿ ಕೊಟ್ಟಿದ್ದರಂತೆ. ಆ ಪ್ರವಾಸಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳಿವೆ. ಟ್ಯಾಗೋರರ ಥಾಯ್ಲೆಂಡ್ ಭೇಟಿ ಬಗ್ಗೆ ಅಲ್ಲಿನ ರಾಜಕೀಯ ಧುರೀಣರೊಬ್ಬರು ಯಾವುದೇ ಲಾಭ ಅಥವಾ ಹೆಸರು ಮಾಡುವ ಉದ್ದೇಶವಿಲ್ಲದೆ 2 ದೇಶಗಳ ಬಾಂಧವ್ಯ ವೃದ್ಧಿಯ ಉದ್ದೇಶದಿಂದ ಮಾತ್ರವೇ ಟ್ಯಾಗೋರರು ಭೇಟಿ ನೀಡಿರುವುದು ಅತ್ಯಂತ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿರುವ ದಾಖಲೆಯನ್ನು ಸಹ ಇಲ್ಲಿ ಪ್ರದರ್ಶಿಸಲಾಗಿದೆ. ಇಲ್ಲಿನ ಗ್ರಂಥಾಲಯದಲ್ಲಿ ಅಧ್ಯಯನ ನಡೆಸಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ಸಾಕಷ್ಟು ಪುಸ್ತಕಗಳಿವೆ. ಟ್ಯಾಗೋರ್ ಅವರ ಬಗ್ಗೆ ಮೌಲಿಕ ಪುಸ್ತಕಗಳನ್ನು ರವೀಂದ್ರ ಭಾರತಿ ಮ್ಯೂಸಿಯಂ ಪ್ರಕಟಿಸಿದೆ. ಟ್ಯಾಗೋರರು ತಮ್ಮ ಜೀವಿತದ ಕೊನೆಯ ದಿನಗಳನ್ನು ಕಳೆದಿದ್ದು ಈ ಭವನದಲ್ಲೇ. 1940ರಲ್ಲಿ ಅವರ ಆರೋಗ್ಯ ಹದಗೆಟ್ಟಾಗ ಶಾಂತಿನಿಕೇತನದ ಬಳಿ ಚಿಕಿತ್ಸೆ ಲಭ್ಯವಾಗದೆ ಅವರನ್ನು ಇಲ್ಲಿಗೆ ಕರೆತರಲಾಯಿತಂತೆ. ಟ್ಯಾಗೋರರು ಸಾವಿಗೆ ಹೆದರಲಿಲ್ಲ. ಅವರು ಕಾವ್ಯದಲ್ಲಿ ಬರೆದಂತೆ, ಸಾವು ನನ್ನ ಬಳಿ ಬಂದು ನಿನ್ನ ದಿನಗಳು ಮುಗಿಯಿತು ಎಂದರೆ ನ ಹೇಳುವೆ, ನಾನು ಪ್ರೀತಿಯಲ್ಲೇ ಬದುಕಿರುವೆ, ಕಾಲಹರಣದಲ್ಲಲ್ಲ. ನಿನ್ನ ಹಾಡುಗಳು ಉಳಿಯುವವೆ ಎಂದು ಕೇಳಿದರೆ ನಾನರಿಯೆ. ಆದರೆ ನನಗಿಷ್ಟೇ ಗೊತ್ತು, ನಾನು ಹಾಡಿದಾಗ ಅನಂತತೆಯನ್ನು ಕಾಣುವೆ ಎಂಬಂತೆ ಬದುಕಿದರು. 1941ರಲ್ಲಿ ಇಹಲೋಕ ತ್ಯಜಿಸಿದ ಟ್ಯಾಗೋರರ ಕೊಠಡಿಯನ್ನು ಕಾಣಬಹುದು. ಬಂಗಾಲದ ನವೋದಯಕ್ಕೆ ಕೇಂದ್ರದಂತಿದ್ದ ಕವಿ ಮನೆಯನ್ನು ಸ್ಮಾರಕವಾಗಿಸಿರುವುದು ರವೀಂದ್ರನಾಥ ಟ್ಯಾಗೋರರಂಥ ಮಹಾನ್ ಚೇತನಕ್ಕೆ ಸಂದಿರುವ ಯೋಗ್ಯ ಗೌರವ. 11 ಆರೋಗ್ಯ ಹೃದಯ ನಿರ್ಲಕ್ಷಿಸದಿರು ಗೆಳೆಯ. ಜಾಗತಿಕವಾಗಿ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಹದಿವಯಸ್ಸಿನಿಂದ ಹಿಡಿದು ವೃದ್ಧರವರೆಗೆ ಯಾವ ವಯಸ್ಸಿನವರೆಲ್ಲಾದರೂ ಹೃದಯಾಘಾತವಾಗಿ ಚಿಕಿತ್ಸೆ ಪಡೆಯುವ ಮುನ್ನವೇ ಇಹಲೋಕ ತ್ಯಜಿಸುವುದು ಆತಂಕದ ವಿಚಾರ. ಹೃದಯ ರಕ್ತನಾಳ ಸಮಸ್ಯೆಯಿಂದ ಲಿಪೋಪ್ರೋಟೀನ್ ಅಂಶ ಹೆಚ್ಚುವುದರಿಂದ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತಿದೆ ಎಂಬುದನ್ನು ತಜ್ಞರು ಮನಗಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಶ್ವ ಮಟ್ಟದಲ್ಲಿ ಹೃದ್ರೋಗ ತಜ್ಞರು ನಡೆಸಿದ ಸಂವಾದದ ಸಾರಾಂಶ ಇಲ್ಲಿದೆ. ಪ್ರತಿಕ್ಷಣ ಮಿಡಿಯುತ್ತಲೇ ಇರುವ ಹಿಡಿಯಷ್ಟಿರುವ ಹೃದಯದ ಕೆಲಸ ಗಡಿಯಾರದ ಮುಳ್ಳಿನಂತೆ ನಿರಂತರ. ಬಡಿತದಲ್ಲಿ ತುಸು ಹೆಚ್ಚು ಕಡಿಮೆಯಾದರೂ ಇಡೀ ದೇಹದ ಆರೋಗ್ಯವೇ ತಡಬಡಿಸುತ್ತದೆ. ಜೀವ ಮುಂದೆನೋ ಎಂಬ ಆತಂಕಕ್ಕೆ ಕಾರಣವಾಗುತ್ತದೆ. ಈಗೀಗ ಹೃದಯಾಘಾತ, ಹೃದಯ ಸ್ತಂಭನಕ್ಕೆ ವಯಸ್ಸಿನ ಮಿತಿಯಿಲ್ಲ. ಕಾರಣವು 10 ಹಲವು. ಜಾಗತಿಕ ಮಟ್ಟದಲ್ಲಿ ಹೃದಯದ ಸುದ್ದಿ ಈಗೀಗ ಹೆಚ್ಚು ಸದ್ದು ಮಾಡುವುದಕ್ಕೂ ಕಾರಣ ಹದಿಹರೆಯದವರಲ್ಲೂ ಹೃದಯಾಘಾತ, ನಡುವಯಸ್ಸಿನವರಲ್ಲೂ ಹೃದಯ ಸ್ತಂಭನ, ಮುಪ್ಪಡೆದಿರುವ ಮುನ್ನವೇ ಇಹಲೋಕದಿಂದ ಪಯಣ. ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗಲು ಕಾರಣವೇನು? ಗ್ಲೋಬಲ್ ಹಾರ್ಟ್ ಹಬ್ ಮತ್ತು ನೋವಾರ್ಟಿಸ್ ಸಂಸ್ಥೆ ವಿಶ್ವದ ನುರಿತ ಹೃದಯ ತಜ್ಞರು ನಡೆಸಿದ ವೆಬಿನಾರ್ನಲ್ಲಿ ಸಡನ್ ಹಾರ್ಟ್ ಅಟ್ಯಾಕ್ಗೆ ಕಾರಣ, ನಿವಾರಣೋಪಾಯ, ಚಿಕಿತ್ಸೆ ಬಗ್ಗೆ ಬೆಳಕು ಚೆಲ್ಲಿದರು.
ಆನುವಂಶಿಕ ಸಮಸ್ಯೆಯಿಂದ ಭಾರತದಲ್ಲಿ 4 ಜನರಲ್ಲಿ ಒಬ್ಬರಿಗೆ ಹೃದಯ ರಕ್ತನಾಳ ಕಾರ್ಡಿಯೋವ್ಯಾಸ್ಕುಲಾರ್ ಡಿಸೀಸ್ ಕಾಯಿಲೆ ಬರುತ್ತಿದೆ. ಇದಕ್ಕೆ ಹೆಚ್ಚಿಸಿದ ಲಿಪೋಪ್ರೋಟೀನ್ ಕಾರಣ ಎಂಬುದು ತಜ್ಞರ ಅನಿಸಿಕೆ. ಈ ಕುರಿತು ಎಚ್ಚರಿಕೆ ವಹಿಸಬೇಕು ಎಂಬ ತೀರ್ಮಾನವನ್ನು ತಜ್ಞ ವೈದ್ಯರು ಕೈಗೊಂಡಿದ್ದು, ಆರಂಭದ ಹಂತದಲ್ಲೇ ಎಚ್ಚರಿಕೆ ವಹಿಸುವ ಬಗ್ಗೆ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಜಾಗತಿಕವಾಗಿ ಹೃದಯ ರಕ್ತನಾಳದ ಕಾಯಿಲೆಯಿಂದ ಪ್ರತಿ ವರ್ಷ ಸುಮಾರು 1.8 ಕೋಟಿ ಜನರು ಅಸುನೀಗುತ್ತಾರೆ. ಇದರಲ್ಲಿ ಸುಮಾರು 1/5 ಭಾಗದಷ್ಟು ಸಾವು ಭಾರತದಲ್ಲಿಯೇ ಸಂಭವಿಸುತ್ತಿದೆ. ಇದಕ್ಕೆ ಅರಿವಿನ ಕೊರತೆಯೇ ಕಾರಣ. ಅಲ್ಲದೆ, ಇದು ಕ್ಯಾನ್ಸರ್ಗಿಂತ ಅಪಾಯಕಾರಿ ಎಂಬುದು ಅತ್ಯಂತ ಕಳವಳದ ವಿಚಾರ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿನ ಜನರಿಗೆ ಹೃದಯದ ಕಾಯಿಲೆಗೆ ಆನುವಂಶೀಯತೆಯೂ ಕಾರಣ ಎಂಬ ವಿಷಯವೇ ತಿಳಿದಿಲ್ಲ. ವೈದ್ಯರ ತಂಡ ಏಷ್ಯಾ ಪೆಸಿಫಿಕ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ 66% ಮಂದಿ ಹೃದಯ ಪರೀಕ್ಷೆಯನ್ನೇ ಮಾಡಿಸುವುದಿಲ್ಲ ಎಂಬುದು ಸಾಬೀತಾಗಿದೆ. ಹೃದಯ ರಕ್ತನಾಳದಲ್ಲಿ ತೊಂದರೆ ಇರುವುದು, ಪಾರ್ಶ್ವವಾಯು, ಹೆಚ್ಚಿಸಿದ ಲಿಪೋಪ್ರೋಟೀನ್ ಸಮಸ್ಯೆ ಕೂಡ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಎಂಬುದನ್ನು ಪತ್ತೆಹಚ್ಚಿರುವ ಹೃದ್ರೋಗ ತಜ್ಞರ ತಂಡ ಈ ಕುರಿತು ಜಾಗೃತಿ ಮೂಡಿಸಬೇಕಾಗಿದೆ. ಹೃದಯದ ಪರೀಕ್ಷೆಯನ್ನು ತಪ್ಪದೆ ಮಾಡಿಸಬೇಕು, ಸಣ್ಣ ಸಮಸ್ಯೆ ಇದ್ದರೂ ತಕ್ಷಣ ಚಿಕಿತ್ಸೆ ಪಡೆಯಲೇಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದಲ್ಲಿ ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾವನ್ನಪ್ಪುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಲ್ಲೂ 34% ಮಂದಿ ತೀವ್ರವಾದ ಹೆಚ್ಚಿದ ಲಿಪೋಪ್ರೋಟೀನ್ ಹೊಂದಿದ್ದು, ಹೃದಯ ಸಮಸ್ಯೆಯಿಂದ ಬಳಲುತ್ತಿರುವುದು ಅಧ್ಯಯನದಿಂದ ಸಾಬೀತಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಸ್ಥೂಲಕಾಯ, ಮಧುಮೇಹ, ರಕ್ತದೊತ್ತಡವೇ ಆಗಿದ್ದು, ಹೃದಯಾಘಾತ ಮತ್ತು ಪಾರ್ಶ್ವವಾಯು ಕಾಯಿಲೆಯಿಂದ ಬಳಲುವವರ ಸಂಖ್ಯೆಯೂ ಹೆಚ್ಚುತ್ತಿದೆ ಎನ್ನುತ್ತಾರೆ ಭಾರತದ ಅಪೋಲೋ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಎ. ಶ್ರೀನಿವಾಸ ಕುಮಾರ್. ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಎದುರಾದರೂ ಮೊದಲು ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು. ಅವರು ಸಲಹೆ ಮಾಡಿದ ಎಲ್ಲ ಪರೀಕ್ಷೆಗಳನ್ನು ತಪ್ಪದೆ ಮಾಡಿಸಿಕೊಳ್ಳಬೇಕು. ದೊಡ್ಡ ಆಪತ್ತು ಎದುರಾಗುವ ಮೊದಲೇ ಎಚ್ಚರಿಕೆ ವಹಿಸಿಕೊಳ್ಳಬೇಕಾದುದು ಬಹಳ ಅಗತ್ಯ ಎಂದು ಸಲಹೆ ಮಾಡುತ್ತಾರೆ ಅವರು. ನಮ್ಮ ದೇಶದಲ್ಲಿ ಅನೇಕರಿಗೆ ಆನುವಂಶಿಕ ಕಾರಣದಿಂದ ಹೃದಯ ಸಮಸ್ಯೆ ಉಂಟಾಗುತ್ತದೆ ಎಂಬುದರ ಬಗ್ಗೆ ಅರಿವೇ ಇಲ್ಲ. ಹೀಗಾಗಿ ಜನ ಹೃದಯಕ್ಕೆ ಸಂಬಂಧಿಸಿದ ಸರಳ ಪರೀಕ್ಷೆಗಳನ್ನು ಮಾಡಿಸಲು ಮುಂದಾಗುತ್ತಿಲ್ಲ. ತೀವ್ರತರವಾದ ತೊಂದರೆ ಅನುಭವಿಸಿದ ಬಳಿಕವೇ ವೈದ್ಯರನ್ನು ಕಾಣಲು ಹೋಗುತ್ತಾರೆ. ಇದು ಅಪಾಯಕಾರಿ. ಈ ಬಗ್ಗೆ ರಾಷ್ಟ್ರವ್ಯಾಪಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಕಿಕೊಳ್ಳಬೇಕಾಗಿದೆ ಎಂದು ಹೇಳುತ್ತಾರೆ ಹಾರ್ಟ್ ಹೆಲ್ತ್ ಇಂಡಿಯಾ ಫೌಂಡೇಶನ್ನ ಸಂಸ್ಥಾಪಕರಾದ ರಾಮ್ ಖಂಡೇಲ್ವಾಲ್ ಅವರು. ಭಾರತ, ಕೊರಿಯಾ, ಯುರೋಪ್, ಆಸ್ಟ್ರೇಲಿಯಾ, ದುಬೈ, ಅಬುಧಾಬಿ, ಮಧ್ಯಪ್ರಾಚ್ಯ ದೇಶಗಳ ಹೃದ್ರೋಗದ ತಜ್ಞ ವೈದ್ಯರು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಲಿಪೋಪ್ರೋಟೀನ್ನಿಂದ ಆಗುವ ಆರೋಗ್ಯ ಹಾನಿ, ರೋಗ ನಿರ್ಣಯ, ರೋಗ ನಿರ್ವಹಣೆಯಲ್ಲಿನ ಸವಾಲುಗಳು ಹಾಗೂ ಪೂರ್ವಭಾವಿ ಪರೀಕ್ಷೆ ನಡೆಸುವುದರಿಂದ ಉಂಟಾಗುವ ಆರೋಗ್ಯ ಲಾಭಗಳ ಬಗ್ಗೆ ನಡೆಸಿದ ಸುದೀರ್ಘ ಚರ್ಚೆ ಮುಂಬರುವ ದಿನಗಳಲ್ಲಿ ಹೃದಯಾಘಾತವನ್ನು ತಡೆಯುವ ನಿಟ್ಟಿನಲ್ಲಿ ಬಹಳ ಮಹತ್ವಪೂರ್ಣವಾಗಿತ್ತು. ಜೀವನ ಶೈಲಿ ಬದಲಾಯಿಸಿ, ಜಂಕ್ ಫುಡ್, ಫಾಸ್ಟ್ ಫುಡ್ಗಳನ್ನು ತ್ಯಜಿಸಿ, ತಾಜಾ ಹಣ್ಣುಗಳು ಸೇರಿದಂತೆ ಸಾತ್ವಿಕ ಆಹಾರ ಸೇವನೆ ಮುಖ್ಯ. ಬಿರುಸಿನ ನಡಿಗೆ, ವ್ಯಾಯಾಮದಂತಹ ದೈಹಿಕ ಶ್ರಮ ಬೇಕು. ಮದ್ಯಪಾನ, ಧೂಮಪಾನ, ಹೆಚ್ಚು ಕೊಬ್ಬಿರುವ ಆಹಾರ ಸೇವನೆ ಬೇಡ. ಉತ್ತಮ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ನೆಮ್ಮದಿಯ ಜೀವನ ನಮ್ಮದಾಗಿಸಬೇಕು. ಹೃದಯಾಘಾತ ತಡೆ ಹೇಗೆ? ಹೃದಯಾಘಾತ ಇಂದಿನ ದಿನಗಳಲ್ಲಿ ಯಾವ ವಯಸ್ಸಿನವರೆಲ್ಲಾದರೂ ಬರಬಹುದು. ಮಧುಮೇಹ, ರಕ್ತದೊತ್ತಡ, ಬೊಜ್ಜು, ಒತ್ತಡದ ಜೀವನ ಶೈಲಿಯೇ ಇದಕ್ಕೆ ಪ್ರಮುಖ ಕಾರಣ ಎಂಬುದು ಹೃದಯ ತಜ್ಞರ ಅಭಿಮತ. ಹೃದ್ರೋಗ ತಜ್ಞರು ನೀಡುವ ಸಲಹೆ ಇಲ್ಲಿದೆ. 1. ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಶಾಂತಿ, ನೆಮ್ಮದಿ ಮುಖ್ಯ. ಒತ್ತಡವಿದ್ದರೆ ಕಡಿಮೆ ಮಾಡಿಕೊಳ್ಳಬೇಕು. 2. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು. ನಿದ್ರಾಹೀನತೆ ಕಾಡದಂತೆ ಎಚ್ಚರಿಕೆ ವಹಿಸಬೇಕು. ನಿದ್ರಾಹೀನತೆಯಿಂದಲೂ ಹೃದಯದ ಆರೋಗ್ಯಕ್ಕೆ ಅಪಾಯವಿದೆ. 3. ಸ್ಮಾರ್ಟ್ ಫೋನ್, ಟಿವಿ, ಗ್ಯಾಜೆಟ್ಗಳ ಬಳಕೆ ಆದಷ್ಟು ಕಡಿಮೆ ಮಾಡಬೇಕು. 4. ದೈಹಿಕ ಶ್ರಮ, ವ್ಯಾಯಾಮ ಬಹಳ ಮುಖ್ಯ. ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಬಿರುಸಿನ ನಡಿಗೆ ಅಗತ್ಯ.
ಆದರೆ ಅತಿಯಾದ ದೈಹಿಕ ವ್ಯಾಯಾಮ ಬೇಡ. ಯೋಗಾಭ್ಯಾಸ, ಪ್ರಾಣಾಯಾಮ, ಹೃದಯ ಆರೋಗ್ಯಕ್ಕೆ ಪರಿಣಾಮಕಾರಿ. 5 ಪೌಷ್ಟಿಕಾಂಶಯುಕ್ತ ಆಹಾರವನ್ನೇ ಸೇವಿಸಿ. ಅತಿಯಾಗಿ ತಿನ್ನುವುದು, ಕುಡಿಯುವುದು ಬೇಡ. 6 ಅತಿ ಕೊಬ್ಬಿನಂಶ ಇರುವ ಆಹಾರ, ಕರಿದ ತಿಂಡಿ, ಅತಿಯಾದ ಸಿಹಿ ತಿಂಡಿ, ಸಿದ್ಧ ಆಹಾರ ವರ್ಜ್ಯ. ಹಸಿ ತರಕಾರಿಗಳು, ಹಣ್ಣು ಹಂಪಲು, ಮೊಳಕೆ ಕಾಳು, ಸೂಪ್, ಜ್ಯೂಸ್ ಸೇವನೆ ಹಿತಕರ. 7 ನಿಯಮಿತವಾಗಿ ಹೃದಯ ತಪಾಸಣೆ ಮಾಡಿಸಿಕೊಳ್ಳಬೇಕಾದುದು ಅಗತ್ಯ. 30 ದಾಟಿದ ವಯಸ್ಕರು ಪ್ರತಿ 6 ತಿಂಗಳಿಗೊಮ್ಮೆ ಇಸಿಜಿ, ಮಧುಮೇಹ ಪರೀಕ್ಷೆ, ರಕ್ತದೊತ್ತಡ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು. 8 ಈಗಾಗಲೇ ಕೆಲ ಹೃದಯ ಸಂಬಂಧಿ ಕಾಯಿಲೆ ಹೊಂದಿರುವವರು ಬಹಳ ಜಾಗರೂಕರಾಗಿರಬೇಕು. ನಿರ್ಲಕ್ಷ್ಯ ವಹಿಸುವುದರಿಂದ ಹೃದಯಾಘಾತ ಸಂಭವಿಸಬಹುದು. 9 ಹೃದಯಾಘಾತ ಸಂಭವಕ್ಕೂ ಮೊದಲು ಕಾಣಿಸಿಕೊಳ್ಳುವ ಎದೆ ನೋವು ಹೃದಯಾಘಾತದ ಮೊದಲ ಸುಳಿವು. ಸಾಮಾನ್ಯವಾಗಿ ನಸುಕಿನ 3 ರಿಂದ 5 ಗಂಟೆ ಸಮಯದಲ್ಲಿ ಈ ರೀತಿಯ ಎದೆ ನೋವು ಕಾಣಿಸಿಕೊಳ್ಳಬಹುದು. ಇಂತಹ ಸಂದರ್ಭದಲ್ಲಿ ಕಾಣಿಸುವ ಎದೆನೋವನ್ನು ಯಾವ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. 12 ಚಿಣ್ಣರ ಪುಟ. ಚಾಣಾಕ್ಷ ಮಂತ್ರಿ. ಒಂದು ರಾಜ ಸಂಸ್ಥಾನದಲ್ಲಿ ರಾಜನ ಬಲಗೆ ಬಂಟನಾಗಿ ಅವನ ಚಾಣಾಕ್ಷ ಮಂತ್ರಿ ಸದಾ ಅವನ ಜೊತೆಗೆ ಇರುತ್ತಿದ್ದನು. ಪ್ರತಿದಿನವೂ ಆ ಊರಿನ ಪ್ರಜೆಗಳು ರಾಜಸಭೆಗೆ ಯಾವುದಾದರೂ ಒಂದು ಕಲಹದ ನ್ಯಾಯಕ್ಕಾಗಿ ಬರುತ್ತಿದ್ದದ್ದು ಸರ್ವೇ ಸಾಮಾನ್ಯವಾಗಿತ್ತು. ಅಂದಿನಂತೆ ಅಂದೂ ಸಹ ಒಬ್ಬ ಮಿಠಾಯಿ ಅಂಗಡಿಯ ಮಾಲೀಕ ಒಬ್ಬ ಗಿರಾಕಿಯ ಜೊತೆಗೆ ಅಲ್ಲಿಗೆ ನ್ಯಾಯಕ್ಕಾಗಿ ಬಂದಿದ್ದನು. ಸಭೆಯು ಶುರುವಾದ ನಂತರ ರಾಜನು, ನೀನು ಯಾತಕ್ಕಾಗಿ ಬಂದಿರುವೆ? ನಿನ್ನ ಸಮಸ್ಯೆ ಏನು ಎಂದು ವಿಚಾರಿಸಿದಾಗ ಆ ಮಿಠಾಯಿ ಅಂಗಡಿಯ ಮಾಲೀಕ, ನೋಡಿ ಮಹಾಸ್ವಾಮಿಗಳೇ ಎಂದು ಅವನು ಕರೆ ತಂದಿದ್ದ ಗಿರಾಕಿಯತ್ತ ಕೈ ತೋರಿಸುತ್ತಾ, ಇವನು ನನ್ನ ಅಂಗಡಿಯ ಬಲು ಸಮೀಪಕ್ಕೆ ಬಂದು ಅಲ್ಲಿದ್ದ ಎಲ್ಲ ಸಿಹಿ ತಿಂಡಿ ತಿನಿಸುಗಳನ್ನು ನೋಡಿ ಅದರ ವಾಸನೆಯನ್ನು ಮೂಗಿನಿಂದ ಆಸ್ವಾದಿಸಿ ನಂತರ ಏನೂ ಆಗಿಲ್ಲದಂತೆ ಅಲ್ಲಿಂದ ಹೊರಡುತ್ತಿದ್ದಾಗ ನಾನು ಅವನನ್ನು ನಿಲ್ಲಿಸಿ ಹಣ ಕೇಳಿದಾಗ ಅವನು, ನಾನು ನಿನ್ನ ಯಾವುದೇ ಸಿಹಿ ತಿಂಡಿಯನ್ನು ಮುಟ್ಟಿ ಸಹ ನೋಡಿಲ್ಲ, ಬರೀ ಅದರ ವಾಸನೆಯನ್ನು ಮಾತ್ರ ಆಸ್ವಾದಿಸಿದೆ. ಆದ್ದರಿಂದ ನಾನು ಯಾಕೆ ನಿನಗೆ ಹಣ ನೀಡಬೇಕು ಎಂದು ಉದ್ದಟತನದಿಂದ ಹೇಳುತ್ತಿದ್ದಾನೆ ಎಂದು ರಾಜನಿಗೆ ಹೇಳಿದನು. ಇದನ್ನು ಆಲಿಸಿದ ಸಭಿಕರಿಗೂ ಕುತೂಹಲ ಮೂಡಿತು, ರಾಜನು ಇದಕ್ಕೆ ಹೇಗೆ ನ್ಯಾಯ ಒದಗಿಸುತ್ತಾನೆಂದು. ರಾಜನು ಸಹ ಎಂದಿನಂತೆ ತನ್ನ ಚಾಣಾಕ್ಷ ಮಂತ್ರಿಯತ್ತ ನೋಡಿದಾಗ ಆ ಮಂತ್ರಿಯು ರಾಜನಿಗೆ ಕಣ್ಸನ್ನೆ ಮಾಡಿ, ನಾನು ಇದನ್ನು ನೋಡಿಕೊಳ್ಳುತ್ತೀನಿ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ ಎನ್ನುವಂತೆ ಅವರತ್ತ ತಲೆಯಾಡಿಸಿದನು. ಮಂತ್ರಿಯು ಆ ಗಿರಾಕಿಯನ್ನು, ನೀನು ಸಿಹಿ ತಿಂಡಿ ಅಲ್ಲಿಂದ ತಿಂದಿದ್ದರೆ ನೀನು ಹಣ ಕೊಡಬೇಕು ಎಂದಾಗ ಮತ್ತೆ ಮಂತ್ರಿಯ ಬಳಿ ಸಹ, ನಾನು ಅಲ್ಲಿಂದ ಸಿಹಿ ತಿಂಡಿಯನ್ನು ಮುಟ್ಟಿಲ್ಲ, ಬರೀ ಅದರ ವಾಸನೆಯನ್ನು ಇಷ್ಟಪಟ್ಟು ಆಸ್ವಾದಿಸಿದೆ ಅಷ್ಟೇ ಸ್ವಾಮಿ ಎಂದನು. ಆಗ ಆ ಮಂತ್ರಿಯು, ಸರಿ, ನಿನ್ನ ಬಳಿ ಏನಾದರೂ ಚಿಲ್ಲರೆ ನಾಣ್ಯಗಳು ಇದೆಯಾ ಎಂದು ಕೇಳಿದಾಗ ಅವನ ಬಳಿ ಇದ್ದ ಹಲವಾರು ಬಗೆಯ ನಾಣ್ಯಗಳನ್ನು ಅವರಿಗೆ ಕೊಟ್ಟನು. ಆ ನಾಣ್ಯಗಳನ್ನೆಲ್ಲ ಮಂತ್ರಿಯು ಒಂದು ಸಣ್ಣ ಕೈ ಚೀಲದಲ್ಲಿ ಹೊಕ್ಕಿ ಅದನ್ನು ಆ ಸಿಹಿ ತಿಂಡಿ ಅಂಗಡಿಯ ಮಾಲೀಕನ ಕಿವಿಯ ಬಳಿ ಒಯ್ದು ಝಣ ಝಣ ಶಬ್ದ ಮಾಡಿದನು. ಅದನ್ನು ಕೇಳಿದ ಮಾಲೀಕನು, ಏನು ಸ್ವಾಮಿ, ಏನು ಮಾಡ್ತಿದ್ದೀರಾ ಎಂದು ಆಶ್ಚರ್ಯಕರವಾಗಿ ಕೇಳಿದಾಗ, ಏನಿಲ್ಲ, ನಿನ್ನ ಕಿವಿಗೆ ಹಣದ ಶಬ್ದ ಕೇಳಿಸಿತಾ ಎಂದು ಮಂತ್ರಿಯು ಕೇಳಿದನು. ಆಗ ಅವನು, ಹೌದು ಸ್ವಾಮಿ ಕೇಳಿಸಿತು ಎಂದನು. ಆಗ ಮಂತ್ರಿಯು, ಸರಿ, ಹಾಗಾದರೆ ಅವನು ನಿನ್ನ ಅಂಗಡಿಯ ಸಿಹಿ ತಿನಿಸಿನ ಸುವಾಸನೆಯನ್ನು ಮೂಗಿನಿಂದ ಆಘ್ರಾಣಿಸಿದ್ದಕ್ಕೆ ನೀನು ಸಹ ನಿನ್ನ ಕಿವಿಗಳಿಂದ ಅವನ ಹಣದ ಶಬ್ದವನ್ನು ಕೇಳಿದ್ದೀಯಾ? ಆದ್ದರಿಂದ ಇನ್ನು ಮೇಲೆ ಈ ಗಿರಾಕಿಯನ್ನು ಹಣ ಕೊಡು ಎಂದು ಪೀಡಿಸದೆ ನಿನ್ನ ವ್ಯಾಪಾರವನ್ನು ನಿಯತ್ತಿನಿಂದ ಮುಂದುವರೆಸಿಕೊಂಡು ಹೋಗು ಎಂದು ತೀರ್ಪು ಹೇಳಿದಾಗ ಆ ಗಿರಾಕಿಯು ಬದ್ಧನಾಗಿ ಮಂತ್ರಿಗೆ, ರಾಜನಿಗೆ ನಮಸ್ಕರಿಸಿ ಹೊರಟಾಗ ಇಡೀ ಸಭೆಯು ಆ ಮಂತ್ರಿಗೆ ಕರತಾಡನ ಮಾಡಿತು. ರಾಜನು ಸಿಂಹಾಸನದಿಂದ ಇಳಿದು ಬಂದು ಮಂತ್ರಿಯನ್ನು ಆಲಂಗಿಸಿ, ನಿನ್ನಂಥ ಮಂತ್ರಿಯು ಎಲ್ಲ ರಾಜನಿಗೂ ಸಿಕ್ಕಿದರೆ ಆ ರಾಜ್ಯ ಎಲ್ಲ ರಂಗದಲ್ಲೂ ನಳನಳಿಸುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳುತ್ತಾ ಬಹುಮಾನ, ಪಾರಿತೋಷಕವನ್ನು ಅವನಿಗೆ ನೀಡಿ ಸನ್ಮಾನಿಸಿದನು. ಹನಿಗವನಗಳು. ಒಂದು ಬದುಕಿನ ಈ ಬಣ್ಣ ಯಾರಿಂದಲೂ ವರ್ಣಿಸಲು ಆಗದು ಕೇಳಣ್ಣ. ದೂರದಿಂದಲೇ ಅದು ಚೆನ್ನ, ಸನಿಹ ಬಂದರೆ ಅದು ದುಃಖದ ಹಂದರ. 2 ಆಗ ಮಾಟ ಮಂತ್ರವನ್ನು ನಂಬುವ ವಯಸ್ಸಿತ್ತು, ಈಗ ವಾಸ್ತವವನ್ನು ಸಂಶಯ ಪಡುವ ಕಾಲ ಬಂದಿದೆ. 3 ಚಾಕು
ಚೂರಿ, ಕತ್ತಿ ಮತ್ತು ಖಡ್ಗಗಳು ತಮ್ಮಲ್ಲೇ ಯಾರು ಹೆಚ್ಚು ಗಾಯ ಮಾಡುತ್ತೇವೆ ಎಂದು ಚರ್ಚಿಸುತ್ತಿರುವಾಗ ಅವುಗಳಿಗೆ ಕಾಣದ ಹಾಗೆ ಹಿಂದೆ ನಿಂತ ಶಬ್ದಗಳು ಮುಸಿ ನಗುತ್ತಿದ್ದವು. 4 ಅಭಿಮಾನ ಸೊಕ್ಕಿನಿಂದ ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಎಂದಾಗ ಅನುಭವವು ಸಮಯ ಬಂದೊದಗಿದರೆ ಮಣ್ಣಿನ ಧೂಳು ಅವಶ್ಯಕತೆ ಆಗುತ್ತದೆ ಎಂದು ಹೇಳಿ ಮಾಯವಾಯಿತು. 5 ಮನುಷ್ಯನ ದೃಷ್ಟಿ ಮತ್ತು ನಿಯತ್ತು ವೇಗವಾಗಿ ಬದಲಾಗುವಷ್ಟು ಪ್ರಪಂಚದ ಬೇರೆ ಯಾವ ವಸ್ತುಗಳು ಬೇಗ ಬದಲಾಗಲ್ಲ. 6 ಕೆಲವೊಮ್ಮೆ ನಾವು ಏನೋ ಹೇಳಲು ಬಯಸಲ್ಲ, ಏನೋ ಕೇಳಲು ಬಯಸಲ್ಲ, ಆದರೆ ಯಾರಾದರೋ ಜೊತೆ ಇರಲಿ ಎಂದು ಬಯಸದೇ ಇರಲ್ಲ. 7 ಆಡುವವರ ಬಾಯಿ ಮುಚ್ಚುವುದಕ್ಕಿಂತ ಆಲಿಸುವ ನಮ್ಮ ಕಿವಿಗಳನ್ನು ಮುಚ್ಚಿಕೊಂಡಲ್ಲಿ ಬಾಳು ಬಂಗಾರವಾಗುವುದರಲ್ಲಿ ಸಂಶಯ ಇಲ್ಲ. 8 ಬದುಕಿರುವ ತನಕ ಈ ಕೆಲಸಗಳನ್ನು ಎಂದಿಗೂ ಮಾಡದಿರಿ. ಸಂತೋಷವಾದಾಗ ವಚನ ಕೊಡಬೇಡಿ, ಕೋಪ ಬಂದಾಗ ಉತ್ತರ ಕೊಡಬೇಡಿ, ದುಃಖವಾದಾಗ ನಿರ್ಣಯ ತೆಗೆದುಕೊಳ್ಳಬೇಡಿ. 9 ಮನುಷ್ಯನು ಎಂಥ ದುಃಖವನ್ನಾದರೂ ಸಹಿಸಿಯಾನು, ಆದರೆ ಮನೆಯ ಕ್ಲೇಶ ಆತನ ಆತ್ಮವನ್ನೇ ಅಲುಗಾಡಿಸಿ ಬಿಡುತ್ತದೆ. 10 ಜನ ಆಹಾರದ ಉಪವಾಸ ಮಾಡುತ್ತಾರೆ, ಆದರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ದುರ್ವಿಚಾರದ ಉಪವಾಸ ಏಕೆ ಮಾಡಲ್ಲ ಎನ್ನುವುದು ಪ್ರಶ್ನಾತೀತ. 13 ಅಡುಗೆ ಮನೆ. ಹಲಸಿನ ಬೀಜದ ವಡೆ, ಸುಕ್ಕಿನುಂಡೆ. ಹಲಸಿನ ಹಣ್ಣಿನ ತೊಳೆಗಳನ್ನು ತಿಂದು ಅದರ ಬೀಜಗಳನ್ನು ಸಾಂಬಾರಿಗೆ ಮಾತ್ರ ಹಾಕುವುದು ರೂಢಿ. ಆದರೆ ಇದರಿಂದ ಹಲವು ವೈವಿಧ್ಯಮಯ ತಿಂಡಿ ತಿನಿಸು ತಯಾರಿಸಬಹುದು. ಹಲಸಿನ ಬೀಜದ ವಡೆ, ಸುಕ್ಕಿನುಂಡೆ, ಪಾಯಸ ಮುಂತಾದವು ಒಂದಕ್ಕಿಂತ ಒಂದು ರುಚಿ. 1 ಹಲಸಿನ ಬೀಜದ ವಡೆ. ಏನೇನು ಬೇಕು? ಸಿಪ್ಪೆ ತೆಗೆದು ಚೆನ್ನಾಗಿ ಬೇಯಿಸಿದ ಬೀಜಗಳು 20, ಅಕ್ಕಿ ಹಿಟ್ಟು 1 ಬಟ್ಟಲು, ತೆಂಗಿನ ತುರಿ ಅರ್ಧ ಬಟ್ಟಲು, ಕೆಂಪು ಮೆಣಸಿನಕಾಯಿ 6, ಧನಿಯಾ 1 ಚಮಚ, ಇಂಗು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು. ಮಾಡೋದು ಹೇಗೆ? ಮೊದಲು ಮಿಕ್ಸಿಗೆ ತೆಂಗಿನ ತುರಿ, ಉಪ್ಪು, ಮೆಣಸಿನಕಾಯಿ, ಧನಿಯಾ, ಇಂಗು ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ತೆಗೆದಿಟ್ಟು ಹಲಸಿನ ಬೀಜವನ್ನು ಚೆನ್ನಾಗಿ ರುಬ್ಬಿ 2 ಮಿಶ್ರಣವನ್ನು ಚೆನ್ನಾಗಿ ಮಿಶ್ರ ಮಾಡಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡಿದ ಎಣ್ಣೆ ಹಾಕಿ ಚೆನ್ನಾಗಿ ನಾಡಿ. ವಡೆಯ ಹದಕ್ಕೆ ಬಂದ ನಂತರ ಉಂಡೆಗಳನ್ನು ಮಾಡಿಕೊಂಡು ತೆಳು ಹಾಳೆಯ ಮೇಲೆ ತಟ್ಟಿ ಒಂದೊಂದಾಗಿ ಎಣ್ಣೆಗೆ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಮಧ್ಯದಲ್ಲಿ ತೆಳು ಮಾಡಬೇಡಿ. ಇದನ್ನು ಬಿಸಿ ಇರುವಾಗಲೇ ಸವಿಯಬೇಕು. 2 ಹಲಸಿನ ಬೀಜದ ಸುಕ್ಕಿನುಂಡೆ. ಏನೇನು ಬೇಕು? ಬೇಯಿಸಿದ ಬೀಜಗಳು 25, ಬೆಲ್ಲದ ಪುಡಿ ಅರ್ಧ ಬಟ್ಟಲು, ತೆಂಗಿನ ತುರಿ ಅರ್ಧ ಬಟ್ಟಲು, ಉಪ್ಪು ಚಿಟಿಕೆ, ಏಲಕ್ಕಿ ಸ್ವಲ್ಪ, ಅಕ್ಕಿ ಹಿಟ್ಟು 1 ಬಟ್ಟಲು, ಮೈದಾ ಹಿಟ್ಟು 1 ದೊಡ್ಡ ಚಮಚ, ಅರಸಿನ ಪುಡಿ ಚಿಟಿಕೆ, ಎಣ್ಣೆ ಕರಿಯಲು. ಮಾಡೋದು ಹೇಗೆ? ಬೇಯಿಸಿದ ಹಲಸಿನ ಬೀಜಗಳನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಳ್ಳಿ. ನಂತರ ತೆಂಗಿನ ತುರಿಯನ್ನು ರುಬ್ಬಿಕೊಂಡು ತೆಗೆದಿಡಿ. 1 ಬಾಣಲೆಗೆ ಬೆಲ್ಲ ಹಾಕಿ ಅದು ಸ್ವಲ್ಪ ನೀರಾದ ತಕ್ಷಣ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಸೇರಿಸಿ 5 ನಿಮಿಷ ಕೈಯಾಡಿಸಿ, ಚಿಟಿಕೆ ಉಪ್ಪು ಹಾಗೂ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಗುಚಿ, ಆರಿದ ನಂತರ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಈಗ ಬೇರೊಂದು ಪಾತ್ರೆಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ರುಚಿಗೆ ಉಪ್ಪು, ಚಿಟಿಕೆ ಅರಸಿನವನ್ನು ಹಾಕಿ ನೀರಿನಿಂದ ಕಲಸಿ. ಇದು ದೋಸೆ ಹಿಟ್ಟಿಗಿಂತ ತೆಳುವಾಗಿರಬೇಕು. ಈಗ ಎಣ್ಣೆಯನ್ನು ಕಾಯಲು ಇಟ್ಟು, ಕಾದ ಎಣ್ಣೆಗೆ ಹೂರಣದ ಉಂಡೆಯನ್ನು ಹಿಟ್ಟಿನಲ್ಲಿ ಮುಳುಗಿಸಿ ಒಂದೊಂದಾಗಿ ಹಾಕಿ ಚೆನ್ನಾಗಿ ಬಣ್ಣ ಬರುವವರೆಗೆ ಕರಿಯಿರಿ. 3 ಹಲಸಿನ ಬೀಜದ ಮೊಸರು ಬಜ್ಜಿ. ಏನೇನು ಬೇಕು? ಹಲಸಿನ ಬೀಜ 10, ಹಸಿಮೆಣಸು 3, ಮೊಸರು ಅರ್ಧ ಬಟ್ಟಲು, ಶುಂಠಿ ಅರ್ಧ ಇಂಚು, ಇಂಗು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಗ್ಗರಣೆಗೆ ತುಪ್ಪ, ಒಣಮೆಣಸು, ಉದ್ದಿನ ಬೇಳೆ, ಸಾಸಿವೆ, ಕರಿಬೇವು. ಮಾಡೋದು ಹೇಗೆ? ಮೊದಲಿಗೆ ಬೀಜದ ಸಿಪ್ಪೆಯನ್ನು ತೆಗೆದು ತೊಳೆದು ಅದನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬೇಯಿಸಿ. ಆರಿದ ನಂತರ ಅದರ ಕೆಂಪು ಸಿಪ್ಪೆಯನ್ನು ತೆಗೆಯಿರಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು
ಒಂದು ಪಾತ್ರೆಗೆ ಹೊಕ್ಕಿ ಅದಕ್ಕೆ ಸಣ್ಣಗೆ ಕತ್ತರಿಸಿದ ಹಸಿಮೆಣಸು, ಶುಂಠಿ, ಉಪ್ಪು ಸೇರಿಸಿ ಚೆನ್ನಾಗಿ ಕಿವುಚಿ, ನಂತರ ಅದಕ್ಕೆ ಮೊಸರು ಸೇರಿಸಿ ಮತ್ತೊಮ್ಮೆ ಮಿಶ್ರ ಮಾಡಿ, ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಹೊಕ್ಕಿ. ಕಡಿಗೆ ತುಪ್ಪದಲ್ಲಿ ಕರಿಬೇವಿನೊಂದಿಗೆ ಒಗ್ಗರಣೆ ಕೊಡಿ. 4 ಹಲಸಿನ ಬೀಜದ ಪಾಯಸ. ಏನೇನು ಬೇಕು? ಹಲಸಿನ ಬೀಜ 20, ತೆಂಗಿನ ತುರಿ ಅರ್ಧ ಬಟ್ಟಲು, ಬೆಲ್ಲದ ಪುಡಿ ಅರ್ಧ ಬಟ್ಟಲು, ತುಪ್ಪ 2 ಚಮಚ, ಉಪ್ಪು ಚಿಟಿಕೆ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಸ್ವಲ್ಪ. ಮಾಡೋದು ಹೇಗೆ? ಮೇಲೆ ಹೇಳಿದ ರೀತಿಯಲ್ಲಿಯೇ ಹಲಸಿನ ಬೀಜವನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಂತರ ಮಿಕ್ಸಿನಲ್ಲಿ ಹೋಗಿ ನುಣ್ಣಗೆ ನೀರು ಸೇರಿಸುತ್ತಾ ರುಬ್ಬಿ, ಒಂದು ಪಾತ್ರೆಯಲ್ಲಿ ಬೆಲ್ಲದ ಪುಡಿಯನ್ನು ಕರಗಿಸಿ ಸೋಸಿ, ನಂತರ ಬೆಲ್ಲದ ವಾಸನೆ ಹೋಗುವವರೆಗೆ ಕುದಿಸಿ. ನಂತರ ಅದಕ್ಕೆ ರುಬ್ಬಿದ ಬೀಜದ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸಿ. ಈಗ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ, ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ, ಈ ಮಿಶ್ರಣವನ್ನು ಕುದಿಯುತ್ತಿರುವ ಪಾತ್ರೆಗೆ ಹಾಕಿ ಮತ್ತೊಮ್ಮೆ ಕುದಿಸಿ ಕೆಳಗಿಡಿ. ಒಂದು ಬಾಣಲೆಗೆ ತುಪ್ಪ ಹಾಕಿ, ದ್ರಾಕ್ಷಿ, ಗೋಡಂಬಿಯನ್ನು ಹುರಿದು ಪಾಯಸಕ್ಕೆ ಸೇರಿಸಿ. ಏಲಕ್ಕಿ ಪುಡಿಯನ್ನು ಹಾಕಿ. 5 ಹಲಸಿನ ಬೀಜದ ಸಾರು. ಏನೇನು ಬೇಕು? ಹಲಸಿನ ಬೀಜ 20, ಒಣಮೆಣಸಿನಕಾಯಿ 3, ಧನಿಯ 1 ಚಮಚ, ಇಂಗು ಸ್ವಲ್ಪ, ತೆಂಗಿನ ತುರಿ ಅರ್ಧ ಬಟ್ಟಲು, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಿಸೆ ಹಣ್ಣು, ಬೆಲ್ಲ ಹಾಗೂ ಒಗ್ಗರಣೆಗೆ ಬೇಕಾದ ಸಾಮಾನು. ಮಾಡೋದು ಹೇಗೆ? ಹಲಸಿನ ಬೀಜವನ್ನು ಬೇಯಿಸಿ. ಒಂದು ಬಾಣಲೆಗೆ ಒಣಮೆಣಸಿನಕಾಯಿ, ಧನಿಯ, ಕರಿಬೇವು, ಎಣ್ಣೆ ಹಾಕಿ ಮಸಾಲೆ ಹುರಿಯಿರಿ. ಈಗ ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಹುರಿದ ಮಸಾಲೆ, ಬೇಯಿಸಿದ ಬೀಜದಲ್ಲಿ 10 ಬೀಜಗಳನ್ನು ಹಾಕಿ ಚೆನ್ನಾಗಿ ನೀರು ಸೇರಿಸುತ್ತಾ ರುಬ್ಬಿ. ಈಗ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ವರ್ಗಾಯಿಸಿ ಕುದಿಯಲು ಇಡಿ. ಉಳಿದ ಬೀಜಗಳನ್ನು ಸಣ್ಣಗೆ ಕತ್ತರಿಸಿ ಸಾರಿಗೆ ಹಾಕಿ, ಸೌಟಿನಿಂದ ಚೆನ್ನಾಗಿ ಗಂಟಾಗದಂತೆ ಕಲಕಿ. ಕುದಿಯಲು ಶುರುವಾದ ನಂತರ ಅದಕ್ಕೆ ಉಪ್ಪು, ಬೆಲ್ಲ, ಅರಸಿನ ಪುಡಿ ಹಾಕಿ, ಕುದಿಯುತ್ತಿರುವ ಸಾರನ್ನು ಕೆಳಗಿಳಿಸಿ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೂ ಇಂಗಿನೊಂದಿಗೆ ಒಗ್ಗರಣೆ ಕೊಟ್ಟು, ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. 14 ಮಿತ್ರ ಜ್ಯೋತಿ ವಾರ್ತೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಏಪ್ರಿಲ್ ತಿಂಗಳಿನಿಂದ 2 ತಿಂಗಳ ಡಿಜಿಟಲ್ ಸಾಕ್ಷರತಾ ತರಬೇತಿ ಕಾರ್ಯಕ್ರಮವು ಪ್ರಾರಂಭಗೊಂಡಿದೆ. ಈ ತರಬೇತಿಯು ವಿದ್ಯಾರ್ಥಿಗಳಿಗೆ ಬ್ರೈಲ್ನಿಂದ ತಂತ್ರಜ್ಞಾನದೆಡೆಗೆ ಪರಿವರ್ತನೆ ಹೊಂದುವಲ್ಲಿ ಸಹಕರಿಸಿ, ಅವರನ್ನು ಸ್ವತಂತ್ರವಾಗಿ ಡಿಜಿಟಲ್ ಸಾಧನಗಳನ್ನು ಬಳಸಲು ಹಾಗೂ ಪ್ರತಿಲಿಪಿಕಾರರ ಸಹಾಯವಿಲ್ಲದೆ ತಮ್ಮ ಪರೀಕ್ಷೆಗಳನ್ನು ತಾವೇ ಸ್ವತಂತ್ರವಾಗಿ ಬರೆಯಲು ಸಬಲೀಕರಣಗೊಳಿಸುತ್ತದೆ. ತರಬೇತಿಯ 2 ತಿಂಗಳಲ್ಲಿ ಇವರೆಲ್ಲರೂ ತಂತ್ರಜ್ಞಾನದ ತರಬೇತಿಯೊಂದಿಗೆ ಇಂಗ್ಲಿಷ್ ಮಾತನಾಡುವುದು, ಚಲನಶೀಲತೆಯ ತರಬೇತಿ ಹಾಗೂ ಇತರೆ ಮೃದು ಕೌಶಲಗಳಲ್ಲೂ ತರಬೇತಿಯನ್ನು ಪಡೆಯುತ್ತಾರೆ. ಯಶಸ್ವಿಯಾಗಿ ತರಬೇತಿಯನ್ನು ಪೂರ್ಣಗೊಳಿಸಿದವರೆಲ್ಲರಿಗೂ ಮಿತ್ರ ಜ್ಯೋತಿಯಿಂದ ಪ್ರಮಾಣಪತ್ರಗಳನ್ನು ನೀಡಲಾಗುತ್ತದೆ. ಡಿಜಿಟಲ್ ತರಬೇತಿ ಕಾರ್ಯಕ್ರಮದ 64ನೇ ತಂಡದ ಈ ವಿದ್ಯಾರ್ಥಿಗಳೆಲ್ಲರಿಗೂ ಮಿತ್ರ ಜ್ಯೋತಿ ಸಂಸ್ಥೆಯು ಶುಭವನ್ನು ಹಾರೈಸುತ್ತಾ ಸ್ವಾಗತವನ್ನು ಕೋರುತ್ತದೆ. 17 ಏಪ್ರಿಲ್ 2026 ರಂದು ಕನಕಪುರ, ಆನೇಕಲ್ ಹಾಗೂ ರಾಮನಗರ ತಾಲ್ಲೂಕುಗಳ 15 ಮಂದಿ ಸಮುದಾಯ ಆಧಾರಿತ ಪುನರ್ವಸತಿ (CBR) ಅಧಿಕಾರಿಗಳು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿದ್ದರು. ಆರೋಗ್ಯ ಕಾರ್ಯಕರ್ತರು, ಕ್ಷೇತ್ರಾಧಿಕಾರಿಗಳು ಹಾಗೂ ಯೋಜನಾ ಸಂಯೋಜಕರನ್ನು ಒಳಗೊಂಡ ಈ ತಂಡವು ವಿಠ್ಠಲ ಕಣ್ಣಿನ ಆಸ್ಪತ್ರೆಯೊಂದಿಗೆ ಕೂಡಿ, ಸಮಗ್ರ ಕಣ್ಣಿನ ಆರೈಕೆ ಹಾಗೂ ದೃಷ್ಟಿ ಕೇಂದ್ರಗಳ ಮೂಲಕ ತಮ್ಮ ಸಮುದಾಯಗಳಲ್ಲಿ ಅರ್ಥಪೂರ್ಣ ಪ್ರಭಾವವನ್ನು ಬೀರುತ್ತಿದ್ದಾರೆ. ಮಿತ್ರ ಜ್ಯೋತಿ ಸಂಸ್ಥೆಯ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ಸಂಯೋಜಕರಾದ ಗೀತಾ ಅವರು ಈ ತಂಡದ ಸದಸ್ಯರೆಲ್ಲರಿಗೂ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಪರಿಚಯವನ್ನು ಮಾಡಿಸಿದರು. ಈ ಭೇಟಿಯು ಇವರೆಲ್ಲರಲ್ಲೂ ಒಳಗೊಳ್ಳುವಿಕೆ, ಸುಗಮ್ಯತೆ ಹಾಗೂ ಸುಲಭ್ಯತೆ ಮತ್ತು ಸಹಾನುಭೂತಿಯ ಆಳವಾದ ಅರ್ಥದ ಪರಿಚಯವನ್ನು ಮಾಡಿಸಿತು. ಈ ಭೇಟಿಯು ಎಲ್ಲರಲ್ಲೂ ಕಲಿಕೆ, ಸ್ಫೂರ್ತಿ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜವನ್ನು ನಿರ್ಮಿಸುವ ದೃಷ್ಟಿಕೋನವನ್ನು ಪುಷ್ಟೀಕರಿಸಿತು. ನಮ್ಮ ಪಯಣದೊಂದಿಗೆ ಕೈಜೋಡಿಸಿರುವ ಈ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. 23 ಏಪ್ರಿಲ್ 2026 ರಂದು ಮೈಸೂರಿನ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ಕೆ. ಎಸ್. ನರಸಿಂಹಸ್ವಾಮಿ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಪ್ರೇರಣಾ ಕಾರ್ಯಕ್ರಮದಲ್ಲಿ ಡಾ. ಮಧು ಸಿಂಘಾಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ
ತಮ್ಮ ಸ್ಫೂರ್ತಿದಾಯಕ ಭಾಷಣದಿಂದ ವಿದ್ಯಾರ್ಥಿಗಳೆಲ್ಲರನ್ನೂ ಪ್ರೇರೇಪಿಸಿದರು. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ.ಇ.ಪಿ. ಡಬ್ಲ್ಯೂ.ಡಿ. ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ ಎಸ್.ಐ.ಪಿ. ಡಿ.ಎ. ಸುಲಭತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಷುಯಲ್ ಡಿಸೆಬಿಲಿಟೀಸ್ (ಎನ್.ಐ.ಇ.ಪಿ.ವಿ.ಡಿ.)